ಪೂರ್ವದಲ್ಲಿ ಒಂದು ಮಾತು, ಆರಂಭದ ದಿವಸದಲ್ಲಿಯೇ ಸಾಮಾನ್ಯವಾಗಿ ನಾನು ಆ ಕಾವ್ಯದ ಆಸ್ವಾದಕ್ಕೆ ಬೇಕಾದ ವಿಮರ್ಶನ ಗ್ರಂಥಗಳು ಯಾವುದಾದರೂ ಇದ್ದರೆ ಅವನ್ನು ಕುರಿತು ಹೇಳ್ತಾ ಇದ್ದೆ. ರನ್ನನನ್ನು ಕುರಿತು ಹಲವು ಕೃತಿಗಳು ಬಂದಿವೆ. ಅದರೊಳಗೆ ಬಹಳ ಹಿಂದೆಯೇ ಕನ್ನಡ ಸಾಹಿತ್ಯ ಪರಿಷತ್ತು ರನ್ನ ಪ್ರಶಸ್ತಿ ಅಂತ ಒಂದು ಗ್ರಂಥವನ್ನು ತಂದಿತ್ತು. ಅದಲ್ಲದೆ IBH ಪ್ರಕಾಶನ ಮಾಲೆಯಿಂದ ವಿ ಸೀತಾರಾಮಯ್ಯನವರ ಸಂಪಾದಕತ್ವದಲ್ಲಿ ರನ್ನನ ಬಗ್ಗೆ ಒಂದು ಕೃತಿ ಬಂದಿತ್ತು. ಹಾಗಲ್ಲದೆ ಕುವೆಂಪು ಅವರು ಶಕ್ತಿ ಕವಿ ರನ್ನ ಅಂತ ಬಹಳ ಒಳ್ಳೆಯ ಅದ್ಭುತವಾದ ಭಾಷೆಯೇ ಒಂದು ಕಾವ್ಯವಾಗುವಂಥ ಗ್ರಂಥದಂಥ ಒಂದು ಮಟ್ಟದ ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ. SV ರಂಗಣ್ಣನವರು BM ಶ್ರೀಯವರ ಗದಾಯುದ್ಧ ನಾಟಕ ಮತ್ತು ಸಾಹಸ ಭೀಮ ವಿಜಯ ಅವೆರಡನ್ನೂ ತೌಲನಿಕವಾಗಿ ನೋಡ್ತಾ ರನ್ನನ ಕೃತಿ ಮೇಲೂ BM ಶ್ರೀಯವರ ನಾಟಕ ರೂಪಾಂತರ ಚೆನ್ನಾಗಿಲ್ಲ ಅಂತ ಅರೆವಜ್ರ ಅಂತ ಒಂದು ಕಠೋರವಾದ ಲೇಖನ ಬರೆದಿದ್ದಾರೆ. ಹಾಗಲ್ಲದೆ ರನ್ನನ ಮೇಲೆ ಪಂಪನ ಪ್ರಭಾವ ಎಂಥದ್ದು ಅನ್ನೋದು ಈಚೆಗೆ ಬಂದ ಗ್ರಂಥಗಳ ಪೈಕಿ ತುಂಬ ಉತ್ತಮವಾದದ್ದು ಅಂತ ನನಗನ್ನಿಸುತ್ತದೆ. ಹಲವು ಬಾರಿ ಈ ಸಭೆಗೆ ಬರ್ತಾ ಇದ್ದವರು ಒಳ್ಳೆಯ ವಿದುಷಿ ಡಾಕ್ಟರ್ ನಳಿನಿ ವೆಂಕಟೇಶ್ ಅನ್ನುವರು ರನ್ನನ ಮೇಲೆ ಪಂಪನ ಪ್ರಭಾವ ಅಂತ ಬಹಳ ಒಳ್ಳೆಯ ಸಂಶೋಧನಾ ಗ್ರಂಥ ಬರೆದಿದ್ದಾರೆ. ತುಂಬ ಚೆನ್ನಾದ ಅಧ್ಯಯನ ಅಂತ ನನಗನ್ನಿಸಿದೆ. ಅಷ್ಟು ಸ್ವೋಪಜ್ಞವಾಗಿ ವ್ಯವಸ್ಥಿತವಾದ ರೀತಿಯ ಅಧ್ಯಯನ ಮಾಡುವುದು ಬಹಳ ವಿರಳ. ತುಂಬ ಚೆನ್ನಾದಂಥ ಗ್ರಂಥವನ್ನು ಆಕೆ ಬರೆದಿದ್ದಾರೆ. ಅದು ಸರ್ವರೂ ಕೂಡ ಓದಬೇಕಾದಂಥ, ವಿಶೇಷತಃ ರನ್ನ ಎಷ್ಟು ಪೂರ್ವಕವಿಗಳಿಗೆ ಋಣಿ, ಅದರೊಳಗೂ ಪಂಪನಿಗೆ, ಮತ್ತು ಪ್ರತಿಭೆ ಹೇಗೆ ಒಬ್ಬರಿಂದ ಎರವಲು ಪಡೆದು ಅದಕ್ಕೊಂದು ಸ್ವಂತಿಕೆಯನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಅನ್ನುವ ರೀತಿ. ಚಂದ್ರ ಸೂರ್ಯನಿಂದ ಬೆಳಕನ್ನು ಗ್ರಹಿಸಿದರೂ ತನ್ನದೇ ಆದ ಶೋಭೆ ಉಳಿಸ್ಕೊಳ್ತಾನಲ್ಲ, ಆ ಥರ ಅನ್ನುವುದನ್ನೆಲ್ಲ ಕಾಣುವಂತೆ ಇದೆ ಆ ಕೃತಿ. ಅವಶ್ಯವಾಗಿ ಗಮನಿಸಬೇಕು ಅದನ್ನು. ಹೀಗೆ ರನ್ನನನ್ನ ಕುರಿತು ಹಲವಾರು ವಿಮರ್ಶನ ಲೇಖನಗಳು ಎಲ್ಲ ಬಂದಿವೆ. DVG ಅವರಿಗಂತೂ ವ್ಯಕ್ತಿಶಃ ಬಹಳ ಇಷ್ಟವಾಗಿದ್ದ ಕವಿ ರನ್ನ. ಅವರು ಜಮಖಂಡಿಗೆ ಹೋದಾಗ ಅಲ್ಲಿಯ ಮಣ್ಣನ್ನು ತಲೆ ಮೇಲೆ ಹಾಕ್ಕೊಂಡ್ರಂತೆ ಮುದೋಳದಲ್ಲಿ. ಯಾಕೆಂದರೆ ಇವು ಮಹಾಕವಿ. ಅವರೊಂದು ಕಡೆ ಹೇಳ್ತಾರೆ, ಆಧುನಿಕ ಕಾಲದಲ್ಲಿ ಹಳಗನ್ನಡ ಬೇಕು, ಹಳಗನ್ನಡ ಕಾವ್ಯ ಬೇಕು, ನಾನು ಮತ್ತೊಂದು ಜಗನ್ನಾಥ ವಿಜಯವನ್ನು ಕೇಳೋಲ್ಲ, ಇನ್ನೊಂದು ಗದಾಯುದ್ಧವನ್ನು ಕೇಳ್ತೀನಿ ಅಂತ ಹೇಳ್ತಾರೆ. ಅಂದರೆ ಈ ಥರ ಕಾವ್ಯ ಬರೆಯೋರು ಬೇಕು, ಬರಬೇಕು ಅಂತಕ್ಕಂಥದ್ದು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದಲೇ ಗದ್ಯಾನುವಾದ ಕೂಡ ಆಗಿದೆ. ಹಲವು ಆವೃತ್ತಿಗಳು ನಮಗೆ ಸಿಗಲಿವೆ. ಇಷ್ಟಾಗಿಯೂ ಈ ಕೃತಿಯ ಬಗ್ಗೆ ರನ್ನನ ಮಿಕ್ಕ ಕೃತಿಗಳಲ್ಲಿ, ಅಂದರೆ 4-5 ಕೃತಿಗಳನ್ನು ಬರೆದಿದ್ದ ಅಂತ ಅನಿಸುತ್ತದೆ. ಅದರೊಳಗೆ ಈ 2 ಮಾತ್ರ ಉಪಲಬ್ಧ ಇವೆ. ಇನ್ನೂ ಹೆಚ್ಚಿನ ವಿಮರ್ಶನೆ ಮಾಡಬಹುದು. ಮುಖ್ಯವಾಗಿ ನಮ್ಮ ಯಾವುದೇ ಪ್ರಾಚೀನ ಕವಿಯ ಪದ್ಯ ರಚನಾ ಚಾತುರ್ಯವನ್ನು ತೋರಿಸುವ ಕೆಲಸ ಕನ್ನಡದಲ್ಲಿ ಆಗಿಯೇ ಇಲ್ಲ. ಒಬ್ಬ ಕವಿಯ ಸಮಗ್ರವಾದ ಪದ್ಯ ರಚನೆಯ ಸೌಷ್ಠವ ಸೌಂದರ್ಯ ಎಂಥದ್ದು ಅಂತ ತೋರಿಸುವ ಕೆಲಸವನ್ನು ಮಹಾ ದಿಗ್ಧಂತಿಗಳು ಯಾರೂ ಮಾಡಿಲ್ಲ. ಅದು ದೊಡ್ಡ ಕೊರತೆ. ಅದನ್ನು ತೀರಿಸ್ತಕ್ಕಂಥ ಪುಣ್ಯಾತ್ಮರು ಯಾರೋ ಗೊತ್ತಿಲ್ಲ. ಆ ಪದದಲ್ಲಿ ವೃತ್ತ ಕಂದಗಳಲ್ಲಿ ಇರುವ ಸ್ವಾರಸ್ಯ ಎಂಥದ್ದು ಅನ್ನೋದನ್ನು, ಅನಂತಮುಖವಾದ ಸೌಂದರ್ಯವನ್ನು ಹೆಕ್ಕಿ ತೋರಿಸಬೇಕು. ಅದಕ್ಕೆ ತುಂಬ ಚೆನ್ನಾಗಿ ಸಂಸ್ಕೃತವನ್ನು, ಅಲಂಕಾರ ಶಾಸ್ತ್ರವನ್ನು, ಕನ್ನಡ ವ್ಯಾಕರಣವನ್ನು, ಛಂದಶಾಸ್ತ್ರವನ್ನು ಬಲ್ಲವರಾಗಿರಬೇಕು, ರಸಜ್ಞರಾಗಿರಬೇಕು, ಪ್ರತಿಭಾಶಾಲಿಗಳಾಗಿರಬೇಕು. ಇಷ್ಟೆಲ್ಲ ಇರೋರು ಎಲ್ಲಿ? ಹೀಗಿದೆ. ಈಗ ವೈಶಂಪಾಯನ ಸರೋವರಕ್ಕೆ ನಾವು ಬರೋಣ. ವಿರಸತ್ಸಾರಸರಾಜಹಂಸರವದಿಂದೇ ರಾಜಹಂಸ ರವದಿಂದೆ ಏಂ ಬಂದಿರೆ ಬನ್ನಿಂ ಬನ್ನಿಂ ಬಂದಿರೆಗೆ ಇಂತು ಗಿರಿಂ ಎಂದು ಆದರಿ ಪಂತುಟಾಯ್ತು ಪವನ ಉದ್ಧೂತ ತರಂಗ ಅಂಬುವಿಂ ತರದಿಂ ಕಾಲ್ಗೆ ಎರಪಂತುಟಾಯ್ತು ವಿಕಸತ್ ಪಂಕೇಜದಿಂ ಪಂಕಜಾಕರಂ ಅರ್ಘ್ಯಂಗುಡುವಂತುಟಾಯ್ತು
ಅನಿಲಜಂಗೆ ಅಭ್ಯಾಗತ ಪ್ರೀತಿಂ ದುರ್ಯೋಧನ ಬಂದಾಗ ಕೂಡ ಸರೋವರದಲ್ಲಿ ಒಂದು ಪ್ರತಿಕ್ರಿಯೆ ಇತ್ತು. ಆ ಪ್ರತಿಕ್ರಿಯೆ ಜಲಪಕ್ಷಿಗಳು ದೂರಕ್ಕೆ ತೊಲಗು ಅಂತ ಹೇಳುವಂತೆ ಇದ್ದದ್ದು. ಅದನ್ನು ಅವರು ಇದೇ ಹಂಸನಾದ ರಾಗದಲ್ಲಿಯೇ ಹಾಡಿದ್ರು. ಈಗ ಮತ್ತೆ ಹಂಸನಾದವೇ, ಅದೇ ರಾಗ, ಅದೇ ವಸ್ತು, ಆದರೆ ಬಂದ ಜನ ಬೇರೆ, ಅದಕ್ಕೆ ಪ್ರತಿಕ್ರಿಯೆನೂ ಬೇರೆ. ವಿರುವತ್ಸಾರಸ ರಾಜಹಂಸರವದಿಂದೇಂ ವಂದಿರೆ ಬನ್ನಿಂ ಇಂತಿರೆ ಎಂದು ಆದರಿಪಂತುಟಾಯಿತು ಪವನೋದ್ಧೂತ ಉತ್ತರಂಗಾಂಬುವಿಂ ತರದಿಂ ಕಾಲ್ಗೆ ಎರಪಂತುಟಾಯಿತು ವಿಕಸತ್ ಪಂಕೇಜತಿಂ ಪಂಕಜಾಕರಂ ಅರ್ಘ್ಯಂ ಕೊಡುವಂತುಟಾಯಿತು ಅನಿಲಜಂಗೆ ಅಭ್ಯಾಗತ ಪ್ರೀತಿಯಿಂ. ಅನಿಲಜ ಆ ಶಬ್ದವು ತುಂಬ ಚೆನ್ನಾಗಿದೆ. ಭೀಮನಿಗಿರುವ ವಾಚಕಗಳಲ್ಲಿ ತುಂಬ ಸುಕುಮಾರ ಮನೋಹರವಾದ ವಾಚಕ ಇದೊಂದೇ, ಅನಿಲಜ. ಎಲ್ಲ ಇಂಪಾಗಿರತಕ್ಕಂಥ ವರ್ಣಗಳೇ. ಗಾಳಿಯ ಮಗ ಬಂದರೆ ಸರೋವರಕ್ಕೆ ಇಷ್ಟ ಅಲ್ವೇ? ಗಾಳಿ ತಂಗಾಳಿ ಬೀಸಿದರೆ ಸರೋವರದ ಮೇಲೆ ಆ ಅಲೆಗಳು ಚಿನ್ನಾಟವಾಡುವುದು, ತಾವರೆಗಳು ಓಲಾಡುವುದು, ಇವೆಲ್ಲ ಸರೋವರಕ್ಕೆ ಕೂಡ ಸಂತೋಷದಾಯಕ. ಹಾಗಾಗಿ ಅವರು ಬಂದದ್ದು ಸ್ವಾಗತಾರ್ಹ ಅಂತ. ವಿರುವತ್ ಸಾರಸ ರಾಜಹಂಸ ರವದಿಂದ, ಸಾರಸ ಅದೊಂದು ಜಲಪಕ್ಷಿ, ಕೊಕ್ಕರೆಯಂಥದ್ದು, ಪೆಲಿಕನ್ ಅಂತ ಹೇಳ್ತಾರೆ ಇಂಗ್ಲಿಷ್ ಭಾಷೆಯಲ್ಲಿ. ಸಾರಸ, ಹಂಸ, ಚಕ್ರವಾಕ ಇತ್ಯಾದಿ ಪಕ್ಷಿಗಳ ಕಲರವದಿಂದ ಏನ್ ಬಂದಿರೇ, ಏನ್ ಬಂದ್ರಾ, ಬನ್ನಿ ಬನ್ನಿ ಅಂತ ಸ್ವಾಗತ ಕೋರುವಂತೆ ಇತ್ತು. ಆದರಿ ಪಂತುಟಾಯಿತು. ಇನ್ನು ಪವನೋದ್ಧೂತ ಉತ್ತರಂಗಾಂಬುವಿಂದ, ಅಲೆಗಳು ಮೇಲಕ್ಕೆ ಎದ್ದಾಗ ಆ ಅಲೆ ಬಂದು ದಡಕ್ಕೆ ಬಡದಾಗ ಹತ್ತಿರದಲ್ಲಿ ಬಂದು ದಡಕ್ಕೆ ನಿಂತ ಭೀಮನಿಗೆ ಪಾದ್ಯವನ್ನು ಕೊಡುವಂತೆ ಆಯಿತು. ಇನ್ನು ಕಮಲಗಳು ತಮ್ಮ ದಳಗಳ ಮೇಲೆ ಉಳಿಸಿಕೊಂಡ ನೀರಿನ ಹನಿಗಳ ಮೂಲಕವಾಗಿ ಕಮಲಪುಟ ಹಸ್ತಗಳಿಂದ ಅರ್ಘ್ಯವನ್ನು ಕೊಡುವಂತೆ ಆಯಿತು. ಕಮಲ ಪಾಣಿಗಳಿಂದ, ಅಂದರೆ ಕಮಲ ದಳಗಳೇ ಬೆರಳುಗಳಾಗಿ, ಕಮಲವೇ ಬೊಗಸೆಯಾಗಿ ಅಲ್ಲಿದ್ದ ಮಕರಂದ ಮತ್ತು ಜಲಬಿಂದುಗಳೇ ಆತನಿಗೆ ಅರ್ಘ್ಯವನ್ನು ಕೊಡುವಂತೆ ಆಯಿತು. ಹೀಗೆ ಅಭ್ಯಾಗತ ಪ್ರೀತಿಯನ್ನು, ಅಭ್ಯಾಗತ ಅಂದರೆ ಆಹ್ವಾನಕ್ಕೆ ಬಂದಂಥವನು, ಆ ಆಹೂತನಾದ ವ್ಯಕ್ತಿಗೆ ಕೊಟ್ಟ ಗೌರವದಂತೆ ಆಯಿತು. ಹೀಗೆ ಆ ಇಡೀ ಪರಿಸರ ಸೊಗೈಸ್ತು ಅಂತ ಹೇಳ್ತಾನೆ ಕವಿ. ಆಮೇಲೆ ನಾವು ಸಪ್ತಮಾಶ್ವಾಸಕ್ಕೆ ಬರ್ತೀವಿ. ಆಗ ಸರೋವರದ ಬಳಿ ಒಬ್ಬೊಬ್ಬರೂ ಬಂದು ನಿಂತು, ಭೀಮಸೇನ ನೀನು ಬಾ, ಈ ಕಡೆ ಇರು, ನಾವು ನಿಂತುಕೊಂಡು ಅವನು ಹೊರಗೆ ಕರೀತೀವಿ ಅಂತ ಪಾಪ ಮಿಕ್ಕ ಪಾಂಡವರು ಭೀಮನ್ನ ಪಕ್ಕಕ್ಕಿಟ್ಟು ಒಂದಾದ ಮೇಲೆ ಒಂದು ಸರದಿಯಂತೆ ದುರ್ಯೋಧನ ಹೊರಗಿಂದ ಬಾ, ಒಳಗಿಂದ ಹೊರಕ್ಕೆ ಬಾ, ಸರೋವರದ ಹೊರಕ್ಕೆ ಬಾ, ಯುದ್ಧ ಮಾಡು, ಹೇಡಿಯಾಗಬೇಡ ಅಂತಾರೆ. ಅದನ್ನೆಲ್ಲ ಕೇಳ್ತಾನೆಯೇ ದುರ್ಯೋಧನ. ಅವನು ಇದರೋದೇ ಆ ರಾತ್ರಿ ಕಳೆಯಬೇಕು, ಮಿಕ್ಕ 4 ಬರಬೇಕು ಅಂತಿದ್ದದ್ದು. ಆ ಸನ್ನಿವೇಶವನ್ನು ಕಾಣೋಣ. ಮಾನಧನಾಗ ನಿನ್ನ ಸುತ ಸೈನ್ಯ ಅನುಜ ಶತಕಕ್ಕೆ ಕೇತುಮಲ್ಲದೆ ಗಂಗಾಸೂರು ಮೊದಲಾದ ಪಲರ್ಗಂ ನೀನೊರ್ವನೇ ಕೇತುವಾದೆ ಕುರುಕುಲ ಕೇತು ನಿನ್ನ ಸುತ ಸೈನ್ಯ ಅನುಜ ಶತಕಕ್ಕೆ ಕೇತುವಲ್ಲದೆ ಗಂಗಾಸೂನು ಮೊದಲಾದ ಪಲರ್ಗಂ ನೀನೊರ್ವನೇ ಕೇತುವಾದೆ. ದುರ್ಯೋಧನ, ನೀನು ಪನ್ನಗ ಕೇತುವಲ್ಲ, ಅಂದರೆ ಪನ್ನಗಧ್ವಜನಲ್ಲ, ನಾಗಧ್ವಜನಲ್ಲ, ನೀನು ಕುಲಕಂಟಕನಾದ ಕೇತು. ಕೇತು ಗ್ರಹ, ಪಾಪಗ್ರಹ ಇದ್ದಂತೆ. ಮಾನಧನ, ಮಾನವೇ ಧನ ಅಂತ ಅಂದ್ಕೊಂಡಿದೀಯಾ? ಅದು ಅಹಂಕಾರವಲ್ಲದೆ ಮತ್ತೇನೂ ಅಲ್ಲ. ನಿನ್ನ ಸುತ ಸೈನ್ಯ ಅನುಶತಕ ಕರ್ಣ ಮೊದಲಾದ ದುಷ್ಟ ಚತುಷ್ಟಯದ ವರ್ಗ ಏನಿದೆ ಅಷ್ಟಕ್ಕಲ್ಲದೆ ಶಿಷ್ಟರೇ ಆದಂಥ ಭೀಷ್ಮ, ದ್ರೋಣ, ಭಗದತ್ತ, ಭೂರಿಶ್ರವ ಮೊದಲಾದ ಸಮಸ್ತರಿಗೂ ಕೂಡ ಕೇತುವಾದೆ, ಕುಲಕೇತುವಾದೆ, ಕುರುಕುಲ ಕೇತು ಅಂತ ಹೇಳಿ ಕೇತು ಯಾವ ರೀತಿಯಾಗಿ ಉತ್ಪಾತ ಮಾಡುತ್ತದೆ ಅದನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಕೇತು ಅನ್ನೋದಕ್ಕೆ ಬಾವುಟ ಅಂತ ಒಂದರ್ಥ,
ಆ ಬಾವುಟ ಅನ್ನುವ ಲಾಕ್ಷಣಿಕವಾದ ಅರ್ಥದ ಮೂಲಕ ಕುಲವನ್ನು ಎತ್ತಿ ಹಿಡಿದಂಥದ್ದು, ಕುಲಕ್ಕೆ ಗೌರವ ತಂದದ್ದು ಅಂತ ಒಂದು ಅರ್ಥ ಉಂಟು. ಅದರೊಟ್ಟಿಗೆ ಕೇತು ಪಾಪಗ್ರಹ, ಛಾಯಾಗ್ರಹ, ಅದು ಸೂರ್ಯ ಚಂದ್ರರನ್ನು ಗ್ರಹಣ ಮಾಡುತ್ತದೆ, ಅದೊಂದು ಅರ್ಥ. ಮತ್ತು ಕೇತು ಅನ್ನುವಲ್ಲಿ ಧೂಮಕೇತು, ಅದರ ದರ್ಶನವೇ ಪಾತಕ, ಯಾವಾಗಲೂ ಒಮ್ಮೆ ಕಾಣಿಸಿಕೊಳ್ಳೋದು ಲೋಕಪೀಡಕವಾಗುತ್ತದೆ ಅಂತ ಈ ಎಲ್ಲ ಅರ್ಥಗಳಲ್ಲಿ ಅಪಾರ್ಥಗಳು ಯಾವುದಿವೆ, ದುಷ್ಟಾರ್ಥಗಳು, ಅದನ್ನು ಗಮನದಲ್ಲಿಟ್ಟುಕೊಂಡು ಅರ್ಜುನ ಬೈತಾನೆ. ಆದರೆ ಆಗುವುದಿಲ್ಲ. ಇವರೆಲ್ಲರೂ ಎಷ್ಟೆಷ್ಟು ಹೇಳಿದ್ರೂ ಅವನು ಹೊರಗೆ ಬರೋದಿಲ್ಲ ಅನ್ನೋದಾದಾಗ ಭೀಮ ಹೇಳ್ತಾನೆ, ಎಂಬುದು ಆ ನುಡಿಗೆ ಸೈರಿಸಲಾರದೆ ಈ ಭೂತು ಎನ್ನ ಸರಂಗೇದೊಡಲ್ಲದೆ ಪೊರಮಡುವನಲ್ಲಂ ಇವಂಗೆ ಆನೆ ಸಾಲ್ವೆಂ ಎಂದು ಭೀಮಸೇನಂ ಉದ್ದಾಮ ಕೋಪಾಟೋಪ ವಿರಚಿತ ಬದ್ಧ ಪ್ರಕುಟಿಯಾಗಿ ವಚನ ಇದು. ಚಂಪು ಕಾವ್ಯದ ಗದ್ಯದ ಒಂದು ತುಣುಕು. ಹಾಗೆಲ್ಲ ಮಾತಾಡಿದಾಗ ಈ ಬೂತು ಎನ್ನ ಸರಂಗೇಳ್ದೊಡಲ್ಲದೆ ಪೊರ ಮಾಡುವವನಲ್ಲ, ಈ ದೆವ್ವ ನನ್ನ ಧ್ವನಿ ಕೇಳದೆ ಹೊರಗೆ ಬರೋಲ್ಲ ಅಂತ. ಯಾರಿಗೆ ಯಾರೋ ಅವರು ಬೇಕೇ ಬೇಕು, ಯಾದೃಶೋ ಯಕ್ಷ ತಾದೃಶೋ ಬಲಿಹಿ ಅಂತ. ನಾನು ದೆವ್ವಕ್ಕೆ ತಕ್ಕ ಧೂಪ ಅಂತ ಅದನ್ನು ಕನ್ನಡೀಕರಿಸಿದ್ದೀನಿ. ಯಾರ್ಯಾರು ಏನೇನು ಬೇಕು ಅದದೇ ಬೇಕು, ಬೇರೆದು ಕೊಟ್ಟರೆ ಅವರಿಗೆ ತೃಪ್ತಿ ಆಗುವಂಥದ್ದೇ ಅಲ್ಲ. ಹಾಗಾಗಿ ತನ್ನ ಧ್ವನಿ ಇಲ್ಲದೆ ಅದು ಹೊರಕ್ಕೆ ಬರೋದಿಲ್ಲ ಅಂತ. ಅದರಿಂದ ಉದ್ದಾಮ ಕೋಪಾಟೋಪದಿಂದ ಹುಬ್ಬು ಗಂಟಿಟ್ಟುಕೊಂಡು ಆರಂಭ ಮಾಡ್ತಾನೆ. ಭವತ್ ಅನುಜನ ಅರುಣ ಜಲಮಂ ಸವಿನೋಡಿದೆಂ ಆನೆ ನಿನ್ನ ಬಲ ಜಲ ನಿಧಿಯಂ ಸವಿನೋಡಿದೆಂ ಕುರುಕುಲ ಕೇತು ಭವತ್ ಅನುಜನ ಋಣ ಜಲಮಂ ಸವಿನೋಡಿದೆಂ ನಿನ್ನ ಬಲ ಜಲನಿಧಿಯಂ ಸವಿನೋಡಿದೆಂ ಈ ಕೊಳನಂ ತವೆ ಪೀರ್ದು ಬಳಿಕ್ಕೆ ನಿನ್ನ ಸವಿಯಂ ನೋಳ್ಪೆಂ. ಕೇದಾರಗೌಡ ವೀರರಸಕ್ಕೆ ಇರುವ ಕೆಲವೇ ರಾಗಗಳಲ್ಲಿ ಅಗ್ರಪಂಕ್ತಿಯ ರಾಗ. ಭವದನುಜನ ಅರುಣ ಜಲಮಂ ಸವಿ ನೋಡಿದೆ, ನಿನ್ನ ತಮ್ಮನ ಬಿಸಿನೆತ್ತರ ರುಚಿಯನ್ನು ನೋಡಿದೆ. ನಿನ್ನ ಬಲಜಲನಿಧಿಯಂ ಸವಿ ನೋಡಿದೆ, ನಿನ್ನ ಸಮಸ್ತ ಸೈನ್ಯ ಯಾವುದಿದೆ, ಬಲ ಅಂದರೆ ಸೇನೆ, ಆ ಸೇನಾ ಸಮುದ್ರದ ಸವಿಯನ್ನು ನೋಡಿದೆ. ಅಲ್ಲಿ ಅಗಸ್ತ್ಯನಂತೆ ನಿನ್ನ ಸೈನ್ಯವನ್ನೆಲ್ಲ ಆಪೋಷಣ ತೆಗೆದುಕೊಂಡೆ ಅನ್ನುವ ಧ್ವನಿ ಉಂಟು. ಇನ್ನು ಕೊಳನಂತವೇ ಪೀರ್ತು, ಇನ್ನೀಗ ಇಡೀ ಕೊಳವನ್ನೇ ಹೀರಿದು ಬಳಿಕೆ ನಿನ್ನ ಸವಿಯಂ ನೋಳ್ಪೆಂ, ಉಳಿದ ನಿನ್ನ ಸವಿಯನ್ನು ನೋಡ್ತೀನಿ, ನಿನ್ನ ಪ್ರಾಣವನ್ನು ಹೀರ್ತೀನಿ ಅಂತನ್ನುವ ಮಾತನ್ನು ತಿಳಿಸ್ತಾ ಇದ್ದಾನೆ. ಆ ಸವಿಯನ್ನು ನೋಡೋದು, ನೀರು ಅನ್ನೋದನ್ನು ಒಂದಾದ ಮೇಲೆ ಒಂದು ರಕ್ತ, ಆಮೇಲೆ ಸೇನಾ ಸಮುದ್ರ, ಮತ್ತೆ ವೈಶಂಪಾಯನ ಸರೋವರ, ಕಟ್ಟ ಕಡೆಗೆ ಪ್ರಾಣ. ಈ ಹಂತದಲ್ಲಿ ನೋಡಿ ಆ ಹೀರುವುದು ಸವಿ ನೋಡುವುದು ಆ ಅರ್ಥದಲ್ಲಿ ಬಂದಾಗ ಕವಿ ಸರಸವಾದ ಸುಬೋಧವಾದ ಸಾಮಾನ್ಯವಾಗಿ ಲೋಕಕ್ಕೆ ಅಪರಿಚಿತವಲ್ಲದ ಶಬ್ದಗಳ ಮೂಲಕವೇ ರೂಪಕಗಳ ಮೂಲಕವೇ ಎಷ್ಟು ಪರಿಣಾಮವನ್ನು ಉಂಟು ಮಾಡ್ತಾನೆ ಅಂತ. ಅದನ್ನೇ ಅಕೃತಕವಾದ ಸಹಜವಾದ ಅಲಂಕಾರಗಳು ಅಂತ ಆನಂದವರ್ಧನಾದಿಗಳೆಲ್ಲ ಕೊಂಡಾಡ್ತಾರೆ. ಆಮೇಲೆ ಮೂದಲಿಸ್ತಾನೆ. ಆ ಮೂದಲಿಕೆ ಆರಂಭವಾಗುತ್ತದೆ. ವೀರರ ಮೂದಲಿಕೆಗಿಂತ ಸೊಗಸಾದ ಕಾವ್ಯ ಎಲ್ಲಿ ಸಿಗುತ್ತದೆ? ಇದನ್ನು ತುಂಬ ಚೆನ್ನಾಗಿ ಮಾಡಿದವರಲ್ಲಿ ಕುಮಾರವ್ಯಾಸ. ಆಮೇಲೆ ಬೇರೆಯವರೆಲ್ಲ ಬೇಕಾದಷ್ಟು ಮಾಡಿಕೊಂಡು ಬಂದರು. ಆ ಒಂದು ವೈಚಿತ್ರ್ಯವನ್ನು ಕಾಣಿ. ಸ್ವರಮಂ ಕೇಳಲ್ಕೆ ಎಲವೋ ಮರುಳೇ ಎನ್ನ ಸ್ವರಮಂ ಕೇಳಲ್ಗೆ ಉಗ್ರರೂಪಮಂ ನಿಂದು ನೋಡಲ್ ಅಣ್ಮದೆಗೆ ಸಮರಾಕರಮಂ ಬಿಸುಟ್ಟೋ ಕಮಲಾಕರಮಂ ಪೊಕ್ಕೋ ಎಲವೋ ಎಲವೋ ಮರುಳೆ ಬರ್ದು ಕಲ್ಬಗೆವ. ಏನು ರಾಗ ಷಣ್ಮುಖ ಪ್ರಿಯ, ಏನು ಓಜಸ್ಸು! ಆ ಪ್ರತಿಮಧ್ಯಮ ಬಂದು ಬಡಿಯುತ್ತದೆ ನೋಡಿ. ಅದೇ ಆ ಪ್ರತಿಮಧ್ಯಮ ಶುದ್ಧ ಮಧ್ಯಮವಾಗಿಬಿಟ್ರೆ
ಅದು ಎಷ್ಟು ಘನಕೋಮಲವಾದ ಸೌಮ್ಯವಾದ ರಾಗ ನಟಭೈರವಿ ಆಗಿಬಿಡುತ್ತೆ. ಸ್ವರಮಂ ಅಂದರೆ ಸ್ವರಮಂ ಸರ, ಕನ್ನಡದ ತದ್ಭವವಾಗಿ ಸರಮಂ ಅಂತಲೂ ಪಾಠ ಇದೆ. ಸರಮಂ ಕೇಳಲ್ಕೆ ಎನ್ನುಗ್ರರೂಪಮಂ ನಿಂದು ನೋಡಲ್ ಅಣ್ಣಮದೆ. ನನ್ನ ಧ್ವನಿನ ಪೂರ್ಣ ಕೇಳಿಸ್ಕೊಳ್ಬಾರ್ದು ಅಂತ, ನನ್ನ ಉಗ್ರರೂಪವನ್ನು ನೋಡಬಾರ್ದು ಅಂತ ಸಮರಾಕರಮಂ ಬಿಸುಟ್ಟು, ಯುದ್ಧದ ನೆಲೆಯಾದ ಕುರುಕ್ಷೇತ್ರವನ್ನು ಬಿಟ್ಟು, ಸಮರಾಕರ ಅಂದರೆ ಯುದ್ಧದ ಮೂಲ, ಯುದ್ಧದ ನೆಲೆ ಅಂತನ್ನುವ ತಾತ್ಪರ್ಯ. ಭೀಮನ್ನ ಅವಾಯ್ಡ್ ಮಾಡಬೇಕು ಅಂತ, ಭೀಮನ್ನ ಮರೆಯಿಸಿಕೋಬೇಕು ಅಂತ ಹೇಳಿ ಕಮಲಾಕರಮಂ ಪೊಕ್ಕು ಎಲವೋ ಮರುಳೆ ಬದುಕಲ್ ಬಗೆವ. ಬಗೆವ ಅಂದರೆ ಬಗೆವೆಯೇಂ, ಬಗೆವೈ ಅಂತ, ಬಗೆವ ಅಂತ ಅನ್ನೋದು ಬಹಳ ಸೊಗಸಾದ ಹಳಗನ್ನಡದ ಅಪಶಬ್ದ ಅಂತ ಹೇಳಬಹುದಾದ, ಆದರೆ ಅಪಶಬ್ದವಲ್ಲದ ಒಂದು ಒಳ್ಳೆಯ ನುಡಿಗಟ್ಟು. ಕಾಣ ಅಂತೀವಲ್ಲ, ಆ ರೀತಿಯಾಗಿ ಹಾಗೆ ಕಾಣೈ ಅಂತನ್ನೋದು ಕಾಣ, ನೋಡ ಅಂತ ಇವೆಲ್ಲ ಆ ಥರದ್ದು. ಇದಕ್ಕೆ ವ್ಯಾಕರಣದ ಶಿಷ್ಟತ್ವ ಇದೆ. ಈ ರೀತಿಯಾದ ಮಾತುಗಳು ನಿತ್ಯ ರೂಢಿನಲ್ಲೂ ಕೂಡ ನಾವು ಬಳಸ್ತಿರ್ತೀವಿ. ಈ ಮೂಲಕ ನಾಟಕೀಕರಣ ಎಷ್ಟು ಚೆನ್ನಾಗಿದೆ. ನೀನು ಯುದ್ಧದಲ್ಲಿ ನನ್ನನ್ನು ಎದುರಿಸಲಾಗದೆ ನನ್ನ ರೂಪಧೇಯ ಮತ್ತು ಧ್ವನಿಧೇಯಗಳನ್ನು ಎರಡನ್ನೂ ಬಿಟ್ಟು ಈ ಕಡೆಗೆ ಬಂದು ವೈಶಂಪಾಯನ ಸರೋವರದಲ್ಲಿ ಬೈತಿಟ್ಟುಕೊಂಡೆಯ ಅಂತ. ನೀರಿನ ಒಳಗೆ ಧ್ವನಿ ಸುಲಭವಾಗಿ ಹೋಗೋದಿಲ್ಲ ನೋಡಿ. ಅದಕ್ಕಾಗಿ ಭೀಮನ ಧ್ವನಿಯೂ ಬೇಡ, ಅವನ ರೂಪವೂ ಬೇಡ ಅಂತ ಒಳಗ ಅವತಿಟ್ಟುಕೊಂಡಿದ್ದಾನೆ. ಈಗ ನೀನು ಇಲ್ಲಿಗೆ ಬಂದು ನೆಲೆಸಿದ್ರೆ ಅದು ಮರ್ಯಾದೆಯ, ಮಾನವ, ಎಂಥದ್ದು? ಕಮಲಾಕರದಲ್ಲಿ ನೀನೀಗ ಏನು ವಿನೋದಕ್ಕಾಗಿ ಬಂದಿದ್ದೀಯಾ, ವಿಹಾರಕ್ಕಾಗಿ ಬಂದಿದ್ದೀಯಾ ಅಂತ ಹೇಳಿ, ಜಲದೊಳ್ ಮೀನಿರ್ಪವೋಲ್ ನೀಂ ಕೊಳದೊಳ್ ಮುಳುಗಿರ್ದು ಅಕ್ಕಟ ಕೋಡ ಸೇಡಿಂಗೊಳಗಾದಿ ನಿನ್ನ ದುರ್ಯೋಧನ ವೆಸರ್ಗಿದು ಲಜ್ಜಾಕರಂ ತೊರೆಯೈ ನಿನ್ನಳವಂ ಚೆ ಸತ್ತರೇಂ ಪುಟ್ಟರೆ ಪೊರಮೊಡು ನೀಂ ಕೈದುಗೊಳ್ ಕೌರವೇಂದ್ರ ಅಚಳವಜ್ರಂ ಬಂದನಿ ಕೌರವೇಂದ್ರಾಚಳವಜ್ರಂ ಬಂದನೀಗಳ್ ಕುರುಕುಲ ಮಥನೋದ್ಭೀಕರಂ ಭೀಮಸೇನಂ. ನೀರಿನಲ್ಲಿ ಮೀನಿರುತ್ತಷ್ಟೆ, ನಿನ್ನಂಥವ್ರು ಇರಬೇಕೆ? ನೀನು ನಾಚಿಗೆ ಗೇಡಾದಂಥ ಈ ಸ್ಥಿತಿಯನ್ನು ಬಿಟ್ಟು ಸತ್ರು ಪರವಾಗಿಲ್ಲ ಅಂತ ಹೊರಗೆ ಬಾ. ಕೌರವೇಶ್ವರ ಅನ್ನುವ ಬೆಟ್ಟಕ್ಕೆ ಸಿಡಿಲಿನಂತೆ ವಜ್ರಾಯುಧದಂತೆ ನಾನಿದ್ದೀನಿ, ಕುರುಕುಲ ಮತನೋದ್ಭೀಕರಂ ಭೀಮಸೇನಂ ಅಂತ ಹೇಳಿ ಇದೆಲ್ಲ ಪರಾಕ್ರಮ ಇಲ್ಲಿವರೆಗೂ ನೀನು ತೋರಿಸಿಕೊಂಡು ಬಂದದ್ದು, ಅದರೊಳಗೂ ಮಾತಿನಲ್ಲಿ ತೋರಿಸಿಕೊಂಡು ಬಂದದ್ದು ಏನಾಯಿತು ಅಂತ ಮೂದಲೆಗೆ ತೊಡಗುತ್ತಾನೆ. ಹರಿಸಂಧಾನಕ್ಕೆ ಒಂದಂದು, ಹರಿ ಸಂಧಾನಕ್ಕೆ ಒಂದಂದು ಅವಗಡಿಸಿದ ಅಹಂಕಾರಂ ಏನಾಯಿತೋ. ಕೃಷ್ಣಾಂಬರಕೇಶ ಆಕೃಷ್ಟಿಯಂ ಮಾಡಿಸಿದ ಮದಂ. ಕೃಷ್ಣಯ ಅಂಬರಕೇಶ ಆಕೃಷ್ಟಿಯಂ ಮಾಡಿಸಿದ ಮದಂ ಅದು ಏನಾಯಿತು. ಕೌಂತೆಯರಂ ಮಚ್ಚರದಿಂ ಕಾಂತರದೊಳ್ ತಿರ್ರನೆ ತಿರುಪಿದ ಸ್ವರ್ಕುಯಿಗಳ್ ಏನಾದುದೋ ಎಂದು ಆ ಕುರುವಂಶಾದೀಶನಂ ಮೂದಲಿಸಿದಂ ಅದಟಂ ಭೀಮಂ ಉದ್ದಾಮ ಭೀಮಂ. ಭೈರವಿರಾಗ ರಕ್ತಿ ಎಲ್ಲಿ ಹೋಯ್ತೋ, ಯಾವ ಮಟ್ಟದ ಯುದ್ಧೋನ್ಮಾದ ಇಲ್ಲಿ ಬಂದಿದೆ. ಹರಿ ಸಂಧಾನಕ್ಕೆ ಬಂದಂದು ಅವಗಡಿಸಿದ ಅಹಂಕಾರಮೇನಾಯಿತೋ. ಅವತ್ತು ಕೃಷ್ಣ ಸಂಧಾನಕ್ಕೆ ಬಂದಾಗ ಎಷ್ಟು ಅಹಂಕಾರ ಮಾಡಿದೆ. ಅವನು ವಿದುರನ ಮನೆಯಲ್ಲಿ ಊಟ ಮಾಡ್ತಾನೆ ಅನ್ನೋದಕ್ಕೆ ನಿನಗೆ ಹೊಟ್ಟೆ ಉರಿ ಆಯ್ತಲ್ಲ, ಅವನಿಗೆ ಆಸನಾದಿ ಗೌರವಗಳನ್ನು ಕೊಡೋದಕ್ಕೂ ನಿನಗೆ ಕಿನಿಸಾಯ್ತಲ್ಲ. ಅಷ್ಟು ಮಾತ್ರವಲ್ಲದೆ ತುಂಬಿದ ಸಭೆಯಲ್ಲಿ ಅವನನ್ನು ಹೆಡೆಮುರಿ ಕಟ್ಟಬೇಕು ಅನ್ನುವ ಧೂರ್ತತೆ ಕೂಡ ನಿನ್ನ ಮನಸ್ಸಿಗೆ ಬಂತಲ್ಲ. ಯಾವ ನೀಚತೆ! ಅವನೆಲ್ಲ ನೀತಿಯನ್ನು ಕಿವುಡುಗೇಳದಿಯಲ್ಲ. ತ್ರಾಹಿರಾಜನ್ನಿಮಂ ಲೋಕಂ ತ್ರಸ್ತಂ ಮೃತ್ಯುಮುಖೇ ಸ್ಥಿತಂ ಅಂತೆಲ್ಲ ಮೂಲ ಮಹಾಭಾರತದಲ್ಲಿ ಕೃಷ್ಣ ಕೈ ಜೋಡಿಸಿ ಬೇಡಿಕೊಳ್ತಾನೆ. ಏನಾಯಿತು? ಇನ್ನು ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾಡಿದ ಆ ದಿವಸ ಇದೆಯಲ್ಲ, ಕೃಷ್ಣ ಸಂಧಾನಕ್ಕೆ ಬಂದ ಹತ್ತತ್ರ 13-14 ವರ್ಷಗಳ ಹಿಂದೆ ಅದೇ ಸಭೆಯಲ್ಲಿ ಅದೇ ರೀತಿ ಕೃಷ್ಣಾಭಿಧಾನೆಯಾದ ದ್ರೌಪದಿಯ ಕೇಶವ ಪಾಶವನ್ನ ಮತ್ತು ವಸ್ತ್ರಾಂಚಲವನ್ನ ಎಳೆಸಿದೆಯಲ್ಲ, ಆ ಮದಮೇನಾಯಿತು? ಕೌಂತೆಯರಂ ಮತ್ಸರದಿಂದ, ಮಚ್ಚರ ಅಂದರೆ ಮತ್ಸರ ತದ್ಭವ, ಕಾಂತಾರದೊಳ್ ತಿರ್ರನೆ ತಿರುಪಿದ.
ಅವ್ರನ್ನ ದ್ವೈತವನ ಕಾಮ್ಯಕವನ ದ್ವೈತವನ ಕಾಮ್ಯಕವನ ತೀರ್ಥಯಾತ್ರೆ ಅಂತ ಊರೂರು ಕೇರಿ ಎಲ್ಲ ಕಡೆಯಲ್ಲೂ ತಿರುಗಿಸಿದೆಯಲ್ಲ. ಎಲ್ಲಿವರೆಗೆ ಅಂದರೆ ಪಾಪ ದ್ವಾರಾವತಿಗೆ ತೀರ್ಥಯಾತ್ರೆಗೆ ಹೋದವರು, ಪ್ರಭಾಸಕ್ಕೆ ಹೋದವರು, ಹತ್ತಿರದಲ್ಲಿಯೇ ಇರತಕ್ಕಂಥ ಸೋದರ ಮಾವ ವಸುದೇವನನ್ನ, ಅವನ ಪತ್ನಿ ದೇವಕಿಯನ್ನ ಕಂಡು ನಮಸ್ಕಾರ ಮಾಡಿ ಬರಬೇಕು ಅಂದರೆ ನಗರ ಪ್ರವೇಶ ಮಾಡುವಂತಿಲ್ಲ ವನವಾಸ ಕಾಲದಲ್ಲಿ. ಹಾಗಾಗಿ ಊರಾಚೆಗೆ ಅವರನ್ನ ನಿಲ್ಲಿಸುವಂತೆ ಎಲ್ಲ ಮಾಡಿದ್ದಾಗಿತ್ತು. ದುರ್ಯೋಧನಿಗೇನು ಕನಸು ಬರುತ್ತಾ ಪಾಂಡವರು ಎಲ್ಲಿಗೆ ಹೋದ್ರು ಅಂತ. ಅವರು ವ್ರತಭಂಗ ಮಾಡಲಿಲ್ಲ. ಆ ಮಟ್ಟದ ಸಾಚಾತನ. ಹಾಗಿದ್ದವ್ರನ್ನ ಅಷ್ಟೆಲ್ಲ ಅಳಲಿಸಿದೆಯಲ್ಲ, ಬಳಲಿಸಿದೆಯಲ್ಲ, ಅವರ ಮೇಲೆ ಯಾರ್ಯಾರನ್ನೆಲ್ಲ ಛೂ ಬಿಟ್ಟೆ. ಅದರೊಳಗೆ ದುರ್ವಾಸನೂ ಒಬ್ಬ ಬಂದನಲ್ಲ. ಹಾಗಿರುವಾಗ ಅಂತ ಸ್ವರ್ಕು ಇದೇಗಳ್ ಈಗಳ್ ಏನಾದುದು ಎಂದು ಆ ಕುರುವಂಶಾಧೀಶನಂ ಮೂದಲಿಸಿದನ್ ಅದಟಂ ಭೀಮನುದ್ದಾಮ ಭೀಮಂ. ಉದ್ದಾಮ ಅಂದರೆ ನಿಯಂತ್ರಣವಿಲ್ಲದ, ಅಂಕೆ ಇಲ್ಲದ ಭೀಮ, ಭಯಂಕರ ಸಾಕಾರ. ಅವನು ಹಾಗೆ ಆರ್ಭಟವನ್ನು ಮಾಡ್ತಾನೆ. ಹಾಗೆ ಆರ್ಭಟ ಮಾಡ್ತಾ ಮತ್ತೆ ಕೋಲಾಹಲಿಸ್ತಾನೆ. ಇನಿತುಂ ಪೊಕ್ಕಿರ್ದ ಪೈನೀಂ ಪರಮೊಡಕೊಳನಿಂ ದ್ರೌಪದಿ ದ್ರೋಹ ದುಶ್ಶಾಸನ ದುಷ್ಟ ಜ್ಯೇಷ್ಠ ಭೀಷ್ಮ ಪ್ರಮುಖ ನಿಖಿಲ ಬಂಧು ಯಕ್ಷೋತ್ಪನ್ನ ದುಃಖ ಧ್ವನಿವಾರಿ ಚಿನ್ನ ಧೈರ್ಯ ಧ್ರುವ ಯಮಸುತ ನಿಷ್ಕಾರಣ ದ್ವೇಷಿ ಭೀಮಧ್ವನಿಯಂ ಕೇಳ್ದಿನ್ನು ಮಿರ್ದೈ ಕುಲುಕುಲ ವಿಲಯೋತ್ಪಾತನೋತ್ಪಾತ ಕೇತು ಅಂತಾನೆ. ಆ ವಿಸ್ತಾರ ನೋಡಿ, ಮಹಾಶ್ರದ್ಧರ ಇದು. ದ್ರೌಪದಿ ದ್ರೋಹ ಅವನಿಗೊಂದು ಬೈಗಳು. ದುಶ್ಶಾಸನ ದುಷ್ಟ ಜ್ಯೇಷ್ಠ, ದುಶಾಸನನ ಕೆಟ್ಟ ಅಣ್ಣ. ಭೀಷ್ಮ ಪ್ರಮುಖ ನಿಖಿಲ ಬಂಧು ಯಕ್ಷ, ಭೀಷ್ಮಾದಿ ಸಕಲರಿಗೂ ಕೂಡ ಯಕ್ಷ ಬಂಧು ಕ್ಷಯೋತ್ಪನ್ನ ದುಃಖ, ಬಂಧುಗಳನ್ನು ನಾಶ ಮಾಡುವ ದುಃಖವನ್ನು ತಂದುಕೊಟ್ಟಂಥವನು ನೀನು. ಯಮಸುತ ನಿಷ್ಕಾರಣ ದ್ವೇಷಿ, ಧರ್ಮರಾಜನನ್ನು ಅಕಾರಣವಾಗಿ ದ್ವೇಷ ಮಾಡಿರ್ತಕ್ಕಂಥವನು. ಇನ್ನು ನನ್ನ ಧ್ವನಿಯನ್ನು ಕೇಳು ಹೊರಗೆ ಬರ್ತಾ ಇಲ್ವಲ್ಲ, ಕುರುಕುಲವನ್ನೇ ನಾಶ ಮಾಡತಕ್ಕಂಥ ಧೂಮಕೇತು ನೀನು ಅಂತ ಹೇಳಿ ಆರ್ಭಟ ಮಾಡ್ತಾನೆ. ಅವನ ಆರ್ಭಟಕ್ಕೆ ಏನಾಯಿತು ಸನ್ನಿವೇಶ ಅಂತ ಕವಿ ಹೇಳ್ತಾನೆ. ತುಂಬ ಅದ್ಭುತವಾದ ಅತಿಶಯೋಕ್ತಿ. ಭೀಮನ ಕೋಪ ಏನು ಅಂತನ್ನೋದನ್ನು, ಕೋಪ ಬಂತು ಅಂತ ಕವಿ ಎಷ್ಟು ಹೇಳಿದ್ರೂ ಕೂಡ ವಾಚ್ಯತಾ ದೋಷ ಬರುತ್ತದೆ. ಹಾಗಲ್ಲದೆ ಸನ್ನಿವೇಶ ಹೇಗೆ ಬದಲಾಯಿತು ಅಂತ ತೋರ್ಪಡಿಸೋದ್ರಿಂದ ಕವಿ ಹೇಳಿದ ಆ ರಸ್ಯ ಪದ್ಯವನ್ನು ಕೇಳೋಣ. ಅರೆಸೀದು ತಾವರೆ ಖಗಂ ಅರೆಬೆಂದು ಭೀಮ ಕೋಪ ಶಿಖಿ ಮುಟ್ಟೆ ತಾವರೆ ಅರೆಸಿದುವ ಖಗಂ ಅರೆಬೆಂದುವು ಸರೋವರದ ಮಳಲ್ ಪುರಿಗಡಲೆಗೆ ಪುರಿದ ಮಳಲ್ ಕಾಯುವ ತೆರೆದೆಗೆ ಸರೋವರದ ಮಳಲ್ ಪುರಿಗಡಲೆಗೆ ಪುರಿದ ಮಳಲ್ ಕಾಯುವ ತೆರದೆ ಭೀಮ ಕೋಪ ಚಿಕ್ಕಿ ಮುಟ್ಟೆ ಕಾಯ್ದತ್ತು ಎತ್ತಂ. ಚಂದ್ರಕುಂಸರಾಗದ ಕಾಕಲ್ ನಿಷಾದ ತೀವ್ರತೆ ನೋಡಿ. ಅರೆಸೀದುವು ತಾವರೆ, ತಾವರೆ ತಾವರೆಸೀದುವು. ಆ ಅರೆ ಅರೆ ಅದೆಷ್ಟು ಚೆನ್ನಾಗಿ ಯಮಕಕ್ಕೆ ತಂದಿದ್ದಾನೆ. ತಾವರೆ ಅರೆಸೀದುವು ತಾವರೆ, ತಾವರೆಗಳು ಅರ್ಧ ಸೀದು ಹೋದುವಂತೆ ಅವನ ಕೋಪದ ಮಾತಿಗೆ ಹಾಗಾಯಿತು ಅಂತ. ಇನ್ನು ಖಗಂ ಅರೆ ಬೆಂದುವು, ಪಕ್ಷಿಗಳು ಅರ್ಧ ಬೆಂದು ಹೋದವು ಅಂತ. ಅವನು ಮಾತಾಡಿದ್ದಷ್ಟೇ. ಕೆಲವರು ಹಾಗೆ ಹೇಳಬರಲ್ಲ ಅಂತಂದರೆ ಆ ರೀತಿಯಾಗಿ. ಡಿ ವಿ ಜಿಯವರು ಧ್ವನಿ ದೊಡ್ಡದಾಗಿತ್ತು. ಒಮ್ಮೆ ಅವರ ಮನೆಯಲ್ಲಿ ಯಾರೋ ಭಿಕ್ಷುಕರು ಬಂದು ಬೇಡಿದ್ದಾರೆ, ಏನೋ ಒಂದಿಷ್ಟು ಕೊಟ್ಟಿದ್ದಾರೆ. ಡಿ ವಿ ಜಿಯವರ ತಮ್ಮ ರಾಮರಾಯರು, ಅವರ ಮನೆಯಾಕೆ ಶಾರದಮ್ಮನವರು, ಇವರೇ ಡಿ ವಿ ಜಿಯವ್ರನ್ನ ನೋಡ್ಕೊಳ್ತಾ ಇದ್ದಿದ್ದು. ಪಾಪ ಶಾರದಮ್ಮನವರು ಏನೋ ಕೊಟ್ಟಿದ್ದಾರೆ, ಆ ಭಿಕ್ಷುಕ ಹೋಗ್ತಾ ಇಲ್ಲ. ನಾನು ಬರಲೋ ಅಂತಂದ್ರಂತೆ ಡಿ ವಿ ಜಿ. ಅವರ ಧ್ವನಿ ಆ ರೀತಿಯಾದದ್ದು. ಹಿಂದೊಮ್ಮೆ ಇದೇ ವೇದಿಕೆಯಲ್ಲಿ ಮಾಸ್ತಿ ವೆಂಕಟೇಶಯ್ಯಂಗಾರ್ ಅವರು ಯಾವುದೋ ಭಾಷಣ ಮಾಡ್ತಾ ಪೋತನನ ಒಂದು ಪ್ರಸಿದ್ಧವಾದ ಪದ್ಯ, ಬಾಲ ರಸಾಲ ಸಾಲ ನವಪಲ್ಲವ ಕೋಮಲ ಕಾವ್ಯಕನ್ಯಕನ್ ಗೂಳಲ ಕಿಚ್ಚಿ ಅಪ್ಪುಡುಪ್ಪು ಕೂಡು ಭುಜಿಂಚುಟ ಕಂಟೆ ಸತ್ಕವುಲ್ ಹಾಲಿಕುಲೈನ ನೇಮಿ ಗಹನಾಂತರ ಸೀಮಲ ಕಂದಮೂಲ ಕೌದ್ದಾಲಿಕುಲೈನ ನೇಮಿ ನಿಜದಾರ ಸುತೋದರ ಪೋಷಣಾರ್ಥಮೈ ಅಂತ ಹೇಳ್ತಾನೆ. ಹೆಂಡತಿ ಮಕ್ಕಳನ್ನ
ಕಾಪಾಡಿಕೊಳ್ಳೋದಕ್ಕೆ ಒಳ್ಳೆ ಕವಿಗಳು ತಮ್ಮ ಸತ್ಕಾವ್ಯವನ್ನು ಅಯೋಗ್ಯರಿಗೆ ಮಾರ್ಕೋಬೇಕೆ, ಎಳೆಮಾವಿನ ಚಿಗುರಿನ ಹಾಗೆ ಕಮನೀಯವಾಗಿ ಕೋಮಲವಾಗಿರ್ತಕ್ಕಂಥ ಕಾವ್ಯ ಕನ್ಯಕೆಯನ್ನು ಅಯೋಗ್ಯರ ಒಂದು ಉಪ್ಪು ಕಾಸು ಅನ್ನಕ್ಕೋಸ್ಕರವಾಗಿ ಮಾರ್ಕೊಳ್ಬೇಕಾ? ಥೂಚಿ, ಅದು ಬೇಡ. ಕಾಡಲ್ಲಿ ಕಂದಮೂಲಗಳನ್ನಾದ್ರೂ ತಿಂತೀವಿ, ಇಲ್ಲ ನೇಗಲು ಹಿಡಿದು ಉತ್ತು ಬಿತ್ತಾದರೂ ಬೆಳ್ಕೊಳ್ತೀವಿ, ಹಾಗಿರಬೇಕು ಕವಿಯ ಕೆಚ್ಚು ಅಂತ ಶ್ರೀನಾಥನಿಗೆ ಒಂದು ಸವಾಲು ಎಸ್ದದ್ದು ಅಂತ. ಆ ಪದ್ಯವನ್ನು ಆರಂಭ ಮಾಡಿ ಮಾಸ್ತಿಯವರು, ಇಲ್ಲಪ್ಪ ನನ್ನ ಧ್ವನಿಯಲ್ಲಿ ಸರಿಯಾಗಿಲ್ಲ, ನೀವೇ ಹೇಳಬೇಕು ಅಂತ DVG ಕೈನಲ್ಲಿ ಹೇಳಿಸಿದ್ರಂತೆ. ಆ ಧ್ವನಿಗೆ ಒಂದು ಕಾಂತಿ, ವರ್ಚಸ್ಸು ಅದೆಲ್ಲವೂ ಕೂಡ ಉಂಟು. ರಾಜರತ್ನಂ ಅವರ ಧ್ವನಿ ಆ ರೀತಿಯಾದದ್ದು ಅಂತ ಹೇಳ್ತಾರೆ. ತೀನಂ ಶ್ರೀಕಂಠೇನವರ ಧ್ವನಿ ಅಷ್ಟು ಶ್ರೀಕಂಠ ಅಂತ ಹೇಳ್ತಾರೆ. BM ಶ್ರೀಯವರ ಧ್ವನಿಯನ್ನು ಅದೇ ರೀತಿ ಹೇಳ್ತಾರೆ. ಇವ್ರದ್ಯಾರ್ದು ನಾನು ಕೇಳಿದ ಪುಣ್ಯದವನಲ್ಲ. ರಾಜರತ್ನಂ ಅವರ ಧ್ವನಿಯನ್ನು ಕೇಳಿ ಬಲ್ಲೆ ತುಂಬ ಚಿಕ್ಕ ವಯಸ್ಸಿನಲ್ಲಿ. ಆದರೆ ನಮ್ಮ ಆರಾ ಮಿತ್ರ ಅವರದು ಆ ಧ್ವನಿಯೂ ಅಷ್ಟೇ. ಮೈಕಿಂದ 3 ಅಡಿ ಆಚೆಗೆ ಹೋದರೂ ಅವರ ಧ್ವನಿಯ ವಾಲ್ಯೂಮ್ ಕುಗ್ಗುವುದೇ ಇಲ್ಲ, ಅದೇ ರೀತಿ ಇರ್ತಕ್ಕಂಥದ್ದು. ಮಾತಾಡುವಾಗ ಆ ಉಸಿರಿನ ಮೇಲೆ ನಿಯಂತ್ರಣ ತುಂಬ ಕಷ್ಟ. ಅದನ್ನು ಅದೆಷ್ಟು ಚೆನ್ನಾಗಿ ಸಾಧಿಸಿಕೊಂಡಿದ್ರು. ಭೀಮ ಬೈಯುವಾಗ ಆ ವಾಗ್ಧಾರಿಯ ಕಾಂತಿ ಝಳವಾಗಿ ಆ ಪ್ರಾಣಿ ಪಕ್ಷಿಗಳನ್ನು, ಸಸ್ಯಾದಿಗಳನ್ನೆಲ್ಲವನ್ನು ಬೇಯಿಸ್ತಾ ಇದೆ. ಅಷ್ಟು ಮಾತ್ರವಲ್ಲ, ಮತ್ತೂ ಮುಂದುವರೆದು ಹೇಳ್ತಾನೆ, ಸರೋವರದ ಮರಳಿದೆಯಲ್ಲ ಸರೋವರ ತೀರದಲ್ಲಿ, ಪುರಿಗಡಲೆಗೆ ಪುರಿದ ಮಳಲ್ ತೆರದೆ ಕಾಯ್ವ ತೆರದೆ ಕಾಯ್ದತ್ತೆತ್ತಂ. ರನ್ನನ ಕಾಲದಲ್ಲೂ ಕೂಡ ಕಡ್ಲೆಪುರಿ, ಮಂಡಕ್ಕಿ, ಬಟ್ಟಿ ಇತ್ತು ಅಂತ ಗೊತ್ತಾಗುತ್ತೆ. ಇನ್ನೇನು ಸಂಕ್ರಾಂತಿ ಬರಲಿದೆ, ಎಷ್ಟೋ ಜನ ತಾಯಂದರು ಮನೆಯಲ್ಲಿ ಆ ಸಂಕ್ರಾಂತಿಗೆ ಹದವಾಗಿ ಎಳ್ಳಿಗೆ ಎಲ್ಲವನ್ನ ಹುರಿಯಬೇಕು. ಎಳ್ಳಿಗೆ ಲವಾಜಮೆ ಹಾಕಬೇಕಲ್ಲ, ಹುರಿಗಡಲೆ, ನೆಲಗಡಲೆ, ಸ್ವಯಂ ಎಳ್ಳು ಇವನ್ನೆಲ್ಲ ಕಪ್ಪಾಗದೆ ಹಸುಕಾಗದೆ ಹುರಿಯಬೇಕು ಅಂದರೆ ಒಳ್ಳೆ ಮರಳನ್ನು ಸೇರಿಸಿಕೊಂಡು ಸಣ್ಣ ಕಾವಿನಲ್ಲಿ ಹುರಿಯಬೇಕು ಅಂತ. ಆ ಮರಳನ್ನು ಹುರಿದಂತೆ ಆಯಿತು, ಮರಳೇ ಹುರಿದೋಯ್ತು ಭೀಮಸೇನನ ರೌದ್ರಾವೇಶಕ್ಕೆ ಅಂತ ಕವಿ ಹೇಳ್ತಾನೆ. ಪರಿಶೀಲನೆ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಮುಂದಿನ ಪದ್ಯ ಅತ್ಯಂತ ಪ್ರಸಿದ್ಧವಾದದ್ದು, ಬಹಳ ವಿದ್ವಾಂಸರೆಲ್ಲ ಮೆಚ್ಚಿಕೊಂಡ ಪದ್ಯ. ಅಂತು ಜಲಚರ ಜೀವರಾಶಿಗಳೆಲ್ಲಂ ಅಸುಂಗೊಳೆ, ಗೋಳುಂಡುಗೊಳೆ, ಕೂಳ್ಕುದಿಗೊಳೆ, ಮಹೋತ್ತುಂಗ ಸಿಂಹಕೇತನಂ ಸಿಂಹನಾದಂಗೈನೋ ಆರವಮಂ ನಿರ್ಜಿತ ಕಂಠೀರವರವಮಂ ನಿರಸ್ತ ಘನರವಮಂ ಕೋಪಾರುಣನೇತ್ರಂ ಕೇಳ್ದು ಆ ನೀರೊಳಗಿದ್ದು ಬೆಮರ್ತಂ ಉರಗ ಪತಾಕಂ. ಮತ್ತೊಮ್ಮೆ ಹೇಳಿಮ್ಮ. ಆರವಮಂ ನಿರ್ಜಿತ ಕಂಠೀರವರವಮಂ ನಿರಸ್ತ ಘನರವಮಂ ಕೋಪಾರುಣನೇತ್ರಂ ಕೇಳ್ದೋ ಆ ನೀರೊಳಗಿದ್ದು ಬೆಮರ್ತಂ ಉರಗಪದಾಕಂ. ಏನು ಪದ್ಯ! ಆರವಮಂ, ಆ ಭೀಮನ, ಎಂಥ ಭೀಮ, ಇಂತೆಂಥ ಕೋಲಾಹಲ ಮಾಡಿದವನು, ಸರೋವರ ತೀರವೇನೆ ಮಂಡಕ್ಕಿಯ ಬಟ್ಟಿ ಹಾಗೆ ಆದಂಥ ರೀತಿಯಲ್ಲಿ ಮಾಡಿದಂಥವನು. ಆ ಧ್ವನಿ ರವ ಎಂಥದ್ದು ಶಬ್ದ, ನಿರ್ಜಿತ ಕಂಠೀರವ ರವ. ಅದಕ್ಕೆ ಸಿಂಹೇಂದ್ರ ಮಧ್ಯಮ ರಾಗದಲ್ಲಿ ಹಾಡಿದ್ದು. ಸಿಂಹೇಂದ್ರ ಮಧ್ಯಮ ಮತ್ತೆ ಪ್ರತಿಮಧ್ಯಮ ರಾಗ. ಆ ಮಧ್ಯಮವನ್ನು ಶುದ್ಧ ಮಧ್ಯಮ ಮಾಡಿದ್ರೆ ಪಾಪ ವಯ್ಯಾರದ ಚಾರುಕೇಶಿ ಬಂದುಬಿಡುತ್ತೆ. ನಿರ್ಜಿತ ಕಂಠೀರವ ರವ, ಕಂಠೀರವ ಬೇಕು ಅಂತಲೇ ನೋಡಿ, ರವ ಅನ್ನುವ ಶಬ್ದ ಇರತಕ್ಕಂಥ ಇದನ್ನೇ ತೆಗೆದುಕೊಂಡಿದ್ದಾನೆ, ನಾಮಧೇಯವನ್ನೇ ಸಿಂಹಕ್ಕೆ ತೆಗೆದುಕೊಂಡಿದ್ದಾನೆ. ಸಿಂಹೋ ಮೃಗೇಂದ್ರ ಪಂಚಾಸ್ಯ ಹರ್ಯಕ್ಷ ಕೇಸರಿ ಹರಿಹಿ ಅಂತೆಲ್ಲ ಅಮರಕೋಶದಲ್ಲಿ ಬರುತ್ತದಲ್ಲ, ಅಲ್ಲಿ ಕಂಠೀರವ ಅಂತಂದರೆ ಸಿಂಹ ಅಂತ. ಕಂಠೀರವ ರವ, ಆ ರವ ಅನ್ನೋದನ್ನು ರವ 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 ಬಡಿಸಬೇಕು ಕಿವಿಗೆ ಅಂತ. ಆ ಶಬ್ದ ಒಳಗೆ ಹೋಗ್ಬೇಕಲ್ಲ, ಅದಕ್ಕೆ ಆ ಥರ ಮಾಡಿದ್ದಾನೆ. ಪದ ಸಂಪತ್ತಿ ಇಲ್ಲದೆ ಇದ್ದರೆ ಮಾಡೋದಕ್ಕೆ ಸಾಧ್ಯವ ಇವೆಲ್ಲ. ಆ ರವಮಂ ನಿರ್ಜಿತ ಕಂಠೀರವ ರವಮಂ ನಿರಸ್ತ ಘನ ರವಮಂ. ಮತ್ತು ಮೋಡಗಳ ಗುಡುಗಿನ ಸಿಡಿಲಿನ ಧ್ವನಿಯನ್ನು ಮೂದಲಿಸ್ತಕ್ಕಂಥದ್ದಾಗಿತ್ತು. ಮತ್ತೆ ಅಲ್ಲಿ ಘನ ಅನ್ನುವ ಶಬ್ದ ಮೋಡಕ್ಕೆ ತುಂಬಾ ಸಾಭಿಪ್ರಾಯವಾದದ್ದು. ಜಲದ, ಪಯೋದ ಮತ್ತೊಂದು ಮಗದೊಂದು ಬೇಕಾದಷ್ಟಿದೆ. ಕಾದಂಬಿನಿ ವಯ್ಯಾರದ ಪದಗಳು ಬೇಕಾದಷ್ಟಿವೆ. ಘನ ಅಂತನ್ನುವಾಗಲೇ
ಆ ಮೋಡದ ಹೆಪ್ಪಿಟ್ಟ ಭಾವ, ಅಬ್ಬರ ಎಲ್ಲ ಕೂಡ ಧ್ವನಿಸುತ್ತದೆ. ಮಹಾಪ್ರಾಣ ಘ, ಕಂಠೀರವ ಅನ್ನೋದ್ರೊಳಗೆ ಠ, ಮೂರ್ಧನ್ಯಾಕ್ಷರ ಠಕಾರ, ಇವುಗಳ ಮೂಲಕ ಆ ಶಬ್ದ ಎಷ್ಟು ಕರ್ಕಶ ಅನ್ನೋದನ್ನು ಧ್ವನಿಸ್ತಾ ಇದ್ದಾನೆ. ಕೋಪಾರುಣ ನೇತ್ರಂ, ಕೋಪದಿಂದ ಕೆಂಪಾಗಿರುವ ಕಣ್ಣಿನ ಭೀಮ ಆ ಗರ್ಜನೆ ಮಾಡಿದ್ರೆ ಆ ನೀರೊಳಗಿರ್ದು. ಮಹಾಭಾರತ ಯುದ್ಧ ಆಗುವಾಗ ಅದು ಆಗಲೇ ಮಾರ್ಗಶೀರ್ಷ ಕೃಷ್ಣ ಪಕ್ಷದ ಕೊನೆಗೆ ಬಂದಿತ್ತು. ಶುಕ್ಲ ಪಕ್ಷ ಏಕಾದಶಿಯಂದು, ಅಂದರೆ ಗೀತಾ ಜಯಂತಿಯಂದು ಆರಂಭ ಆಗಿದ್ದು ಯುದ್ಧ. ಅಲ್ಲಿಂದ 18 ದಿವಸ ಅಂತ ಇಟ್ಕೊಳ್ಳಿ. ಇನ್ನೇನು ಹತ್ತತ್ರ ಅಮಾವಾಸ್ಯೆ ಬರ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಮಾರ್ಗಶೀರ್ಷ ಮಾಸ ಉತ್ತರ ಭಾರತದಲ್ಲಿ ಎಷ್ಟು ಚಳಿ ಉಂಟು ಮಾಡಿರಬೇಕು. ಆ ವೈಶಂಪಾಯನ ಸರೋವರವಂತೂ ತಂಪಾಗಿದ್ದಂಥದ್ದು. ಆ ನೀರೊಳಗೆ, ಅಂಥ ನೀರೊಳಗೆ ಇದ್ದರೂ ಕೂಡ ಉರಗಪತಾಕಂ ಬೆಮರ್ತಂ, ಅವನು ಬೆವರಿ ಬಿಟ್ಟ ಅಂತ. ಅಂದರೆ ಅವನೇನು ಇದ್ದದ್ದು ಬಾಯ್ಲರ್ ಒಳಗಲ್ಲ, ಫ್ರೀಸರಲ್ಲಿ. ಹಾಗಿದ್ದರೂ ಬೆವತ ಅಂದರೆ ರೋಷ, ಕೋಪ, ಅವಮಾನವಾಗ್ತಾ ಇದೆಯಲ್ಲ ಅಂತ ಒಂದು ಕಂಗಾಲಾದ ಕಸುವಿಸಿ ಇವೆಲ್ಲವೂ ಇತ್ತು ಅನ್ನೋದನ್ನು ಆ ಆ ಆ ಅನ್ನೋದ್ರೊಳಗೆ ಆ ರವಂ ಆ ನೀರಂ, ಆ ಎರಡನ್ನೂ ಕೂಡ ಆ ಅನ್ನುವ ಸರ್ವನಾಮ ವಾಚಕದಿಂದ ಅದೆಷ್ಟು ಚೆನ್ನಾಗಿ ಮಾಡಿದ್ದಾನೆ. ತುಂಬ ದೊಡ್ಡ ಪ್ರತಿಭೆ ಕವಿಯದು. ಇದನ್ನು ನೋಡಿ, ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಅಂತ ಹೇಳ್ತಾರೆ. ತೀನಂಶ್ರೀಯವರು ಭಾರತೀಯ ಕಾವ್ಯವಂಸೆಯಲ್ಲಿ ಈ ಪದ್ಯವನ್ನು ಉದಾಹರಿಸ್ತಾರೆ. ನೀರಲ್ಲಿ ಬೆವರಕ್ಕೆ ಸಾಧ್ಯ ಇಲ್ಲ, ನೀರೊಳಗೂ ಬೆವತ ಅಂದರೆ ಇನ್ನು ಅವನ ಕೋಪ ಎಷ್ಟಿರಬೇಕು, ಅವನ ಸಂಕಟ ಎಷ್ಟಿರಬೇಕು, ನಮ್ಮ ಕಲ್ಪನೆಗೆ ಬಿಟ್ಟಿದ್ದಾನೆ. ಆಮೇಲೆ ಅವನು ಇನ್ನು ಜಲಸ್ತಂಭನ ಎಲ್ಲ ಕೂಡ ಕರಗೋಗ್ಬಿಟ್ಟಿದೆ, ಮಂತ್ರ ಜಪವೇ ಸ್ತಂಭಿಸಿ ಹೋಗಿದೆ, ಇನ್ನು ಪ್ರಯೋಜನವಿಲ್ಲ ನೀರಲ್ಲಿದ್ದು ಅಂತ ಕುಂಭಕ ಬಿಟ್ಟ ಎದ್ದು ಹೊರಗೆ ಬರ್ತಾನೆ. ಆಗಳ್ ಜಲಸ್ತಂಭ ಮಂತ್ರಂ ಎಲ್ಲಂ ಅವಿನೀತನಪ್ಪ ರಾಜಪುತ್ರನುಳ್ ಆಲೋಚಿಸಿದ ಮಂತ್ರದಂತೆ ಪರಿಣಾಮ ರಮಣೀಯಮಾಗದೆ ಕೆಡೆಯುಂ ಅಹಂಕಾರಂ ಕಿಡದೆ. ಅದು ಅಯೋಗ್ಯ ರಾಜಪುತ್ರನಿಗೆ ಹೇಳಿದ ಹಿತವಚನದಂತೆ ಇವನ ಮಂತ್ರ ನಿಂತು ಹೋಯಿತಂತೆ, ಪ್ರಯೋಜನಕ್ಕೆ ಬರಲಿಲ್ವಂತೆ. ಎದ್ದು ಬರ್ತಾನೆ. ಹೊರಗೆ ಬರುವ ಕ್ರಮ ನೋಡಿ. ನಿಜ ಮಕುಟ ಸ್ಫುರತ್ ಮಣಿಗಣಚ್ಛವಿಯುಂ, ನಿಜ ಮಕುಟ ಸ್ಫುರತ್ ಮಣಿಗಣಚ್ಛವಿಯುಂ ಸುರಚಾಪಲೀಲೆ ಪಂಕಜವನದೊಳ್ಮನಂಗೊಳಿಸೆ. ನಿಜ ಮಕುಟ ಸ್ಫುರತ್ ಮಣಿಗಣಚ್ಛವಿಯಿಂ ಪಂಕಜವನದೊಳ್ ಸುರಚಾಪಲೀಲೆ ಮನಂಗೊಳಿಸೆ. ತನ್ನಯ ಮೇಗೆ ಒಗೆದಿದ್ದ ನೀಲ ನೀರಜವನದಿಂ ಕರಂಗಿಯೇ ಕಮಲ ಕರದಿಂ ಪೊರಮಟ್ಟಂ ಆಗಳ್ ಆಭುಜಯುಗ ತೋರಣಾಯಿತ ಗದಾ ಪರಿಗಂ ಫಣಿರಾಜಕೇತನಂ ಕಮಲಾಕರದಿಂ ಪರಮಟ್ಟಂ. ಸೊಗಸಾದ ಪದ್ಯ, ಸೊಗಸಾದ ರಾಗ. ಅವನು ಹೊರಗೆ ಬಂದ ಕ್ರಮವನ್ನು ಅವನು ಭೋಗಿಕೇತನ, ಆ ಭೋಗಿ ರಾಗದಲ್ಲಿ ಹೊರಗೆ ಬರ್ತಾ ಇದ್ದಾನೆ. ಅವನಿಗೆ ಪಾಪ ಭೋಗ ಮಾತ್ರ ಈಗ ಇಲ್ಲ. ನಿಜ ಮುಕುಟ ಸ್ಫುರನ್ ಮಣಿಗಣಚ್ಛವಿಯಂ ಸುರಚಾಪಲೀಲೆ ಪಂಕಜವನದೊಳ್ ಮನಂಗೊಳಿಸಿ, ತನ್ನ ಕಿರೀಟದ ರತ್ನ ಕಾಂತಿಯಿಂದ ಆ ಕಮಲ ಸರೋವರದಲ್ಲಿ ಕಾಮನ ಬಿಲ್ಲಿನ ಕಾಂತಿಯನ್ನು ಮುಕ್ಕುಳಿಸುವಂತೆ ಮಾಡ್ತಾ ಇದ್ದಾನೆ. ತನ್ನಯ ಮೇರ್ಗೊಗೆದಿದ್ದ ನೀಲ ನೀರಜ ವನದಿಂ ಕರಂಗಿ ಕಮಲಾಕರದಿಂ ಪುರಮಟ್ಟನ್. ಅವನು ಮೇಲ್ ಬರ್ತಾ ಇದ್ರೆ ತಾವರೆಗಳ ಮತ್ತೆ ನೈದಿಲೆಗಳ ಹೂಗಳು ಆಚೆ ಕಡೆಗೆ ಈಚೆ ಕಡೆಗೆ ಜಾರಿ ಜಾರಿ ಹೋಗ್ತಾ ಇವೆ. ಆ ಕಮಲಾಕರದಿಂದ ಸರೋವರದಿಂದ ಮೇಲೆ ಬರ್ತಾ ಇದ್ದಾನೆ. ಗದೆಯನ್ನ ತಲೆಯ ಮೇಲೆ 2 ತೋಳಿಂದ ಎತ್ತುಕೊಂಡು ಬರ್ತಾ ಇದ್ದಾನೆ. ಭುಜಯುಗ ತೋರಣಾಯಿತ ಗದಾ ಪರಿಘಂ, ಮೇಲಿಕ್ಕಿ ಗದೆ ಎತ್ತುಕೊಂಡು ಬಂದಿದ್ದಾನೆ. ಅದು ವಿಜಯವನ್ನು ತೋರಿಸುವಂತೆ, ಯುದ್ಧವನ್ನು ಮಾಡುವಂತೆ ಆ ಗದೆಯ ತೋರಣವನ್ನು ತನ್ನ ಕಿರೀಟದ ಮೇಲೆ ಕಟ್ಟುತ್ತಾ ಇದ್ದಾನೋ ಎಂಬಂತೆ ತೋಳುಗಳಿಂದೆರಡನ್ನ ಮಹಾಸ್ತಂಭಗಳಂತೆ ಮಾಡಿಕೊಂಡು ಆ ಸ್ತಂಭದ ಮೇಲೆ ಪರಿಘ. ಪರಿಘ ಅಂತಂದರೆ
ದೊಡ್ಡ ದೊಡ್ಡ ದ್ವಾರಗಳಿಗೆ ಅಗುಳಿ ಹಾಕ್ತಾ ಇದ್ರಲ್ಲ. ಹಿಂದೆ ಎಲ್ಲ 2 ಕೊಕ್ಕೆಗಳಿರ್ತಾ ಇದ್ವು ಬಾಗಿಲುಗಳ 2 ರೆಕ್ಕೆಗಳ ಮೇಲೆ. ಅದರ ಮೇಲೆ ಒಂದು ಒನಕೆಯಂತಹ ಪದಾರ್ಥವನ್ನು ಇಡ್ತಾ ಇದ್ರು. ಅದನ್ನು ಪರಿಘ ಅಂತ ಕರೀತಾರೆ. ಹನುಮಂತ ಲಂಕೆಯಲ್ಲಿ ಅಶೋಕವನ್ನು ಧ್ವಂಸ ಮಾಡುವಾಗ ಅಲ್ಲಿದ್ದ ತೋರಣ ದ್ವಾರದ ಪರಿಘವನ್ನೇ ತೆಗೆದುಕೊಂಡು ರಾಕ್ಷಸರನ್ನ ಬಡಿದು ಕೊಂದನಂತೆ. ಪರಿಘ ಸಮಬಾಹು ಇತ್ಯಾದಿಯಾಗೆಲ್ಲ ಹೋಲಿಕೆಗಳನ್ನು ಕೊಡ್ತಾರೆ. ಆ ಗದಾ ಪರಿಘಂ, ಗದೆಯನ್ನೇ ಒಂದು ದೊಡ್ಡ ಅಗುಳಿಯಂತೆ ಹಿಡ್ಕೊಂಡು ದುರ್ಯೋಧನನ ಮೂದಲಿಕೆಯ ಮಾತುಗಳು, ದುರ್ಯೋಧನನ ಮೂದಲಿಸುವ ಮಾತುಗಳು ಭೀಮನಿಂದ ಏನು ಬರ್ತಾ ಇವೆ ಆ ಮಾತಿಗೇನೆ ತಡೆಯೊಡ್ಡುವಂತೆ ಫಣಿರಾಜಕೇತನಂ ಪೊರಮಟ್ಟ. ಅವನು ಬಂದ ಕ್ರಮದಲ್ಲಿ ನೋಡಿ, ಬಕರಿಪು ಮುರರಿಪು ತದ್ಭುಜಗ ಕಾಂಚನಾದ್ರೀಂದ್ರಮೆನಿಸಿ ತತ್ಕಮಲ ಸರೋದಕದಿಂದೆ ಮತಿಸಿದೊಡೆ ಕಾಳಕೂಟಂ ಒಗವಂತಿರೆ ಒಗೆದನ್ ಒರಗ ಪತಾಕಂ. ಬಕರಿಪು ಮುರರಿಪು, ಒಂದು ಕಡೆ ಬಕವೈರಿಯಾದ ಭೀಮ, ಇನ್ನೊಂದು ಕಡೆ ಮುರವೈರಿಯಾದ ಕೃಷ್ಣ, ಇವರೆಲ್ಲ ಸೇರಿ ಮಥನ ಮಾಡಿದಾಗ ಸಮುದ್ರ ಮಥನದಲ್ಲಿ ಕಾಲಕೂಟ ಬಂತಲ್ಲ, ಆ ಕಾಲಕೂಟವೇ ಬಂದಂತೆ ದುರ್ಯೋಧನ ಬಂದ ಅಂತ. ಇದನ್ನು ಪಂಪನೂ ಹೇಳ್ತಾನೆ, ಕಾಲಕೂಟ ಮೊಗೆಬಂದದೆ ಒಗೆದಮ್ಮಂತ. ಇದನ್ನು ಅವನು ಹಾಗೆ ತೆಗೆದುಕೊಂಡಿದ್ದಾನೆ. ಇನ್ನೂ ಮತ್ತೆ ಹೇಳ್ತಾನೆ, ಆ ಕಾಲಕೂಟ ಅನ್ನುವಲ್ಲಿ ಇಂತಹ ವಿಷದ ಮನಸ್ಸು ಇವನದು. ಎಷ್ಟು ಕುಲಕ್ಕೆ ವಿಷ ಹಾಕಿದವನು, ಎಲ್ಲರನ್ನ ವಿಷಮಯವಾಗಿ ಮಾಡಿದಂಥ ನೀಚ ಅನ್ನುವ ಎಲ್ಲ ಭಾವ ಬರುವಂತೆ ಇದೆ. ಆ ಹೊರಗೆ ಬಂದ ಕ್ರಮದಲ್ಲಿ ಭವ್ಯವಾದ ಒಂದು ಮಹಾಶ್ರದ್ಧರೆಯನ್ನು ಹೇಳ್ತಾನೆ ನೋಡಿ. ರಸಯಿಂ ಕಾಲಾಗ್ನಿರುದ್ರಂ ಪರಮಡುವವೊಲ್ ಅಂತೆ ಆಸರೋ ಮಧ್ಯದಿಂ ಸಾಹಸ ಗರ್ವಾಲಂಕೃತಂ ತೊಟ್ಟನೆ ಕೊಳೆ ಪರಮಟು ಎಲ್ಲಿದಂ ಭೀಮಂ ಎಂದು ಎಂದೆತೆಯಂ ನೋಡುತ್ತೆ. ಮತ್ತೆ ಅದ್ಭುತ ನಟ ನಿಟಿಲೋಲ ಕೀಲಾಕ್ಷಿ ಓದಲ್ಲಿದೆ ಕೋಪಾರಕ್ತ ನೇತ್ರಂ ನಿಜ ಭುಜ ಗದೆಯಂ ತೂಗಿದಂ ಧತ್ರ ರಾಷ್ಟ್ರಂ. ರಸಯಿಂ ಕಾಲಾಗ್ನಿರುದ್ರಂ ಪೊರಮಡುವವಲಂತ ಸರೋ ಮಧ್ಯದಿಂ ಸಾಹಸ ಗರ್ವಾಲಂಕೃತಂ ತೊಟ್ಟನೆ ಕೊಡೆ ಪೊರಮಟ್ಟು ಎಲ್ಲಿದಂ 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 ಭೀಮಸೇನಂ ಎಂದು ದೆಸೆಯಂ ನೋಡುತ್ತೆ. ಮತ್ತದ್ಭುತ ನಟ ನಿಜಲಾಲೋಲ ಕೀಲಾಕ್ಷಿ ಒಲ್ ದಳ್ಳಿಸೆ ಕೋಪಾರಕ್ತ ನೇತ್ರಂ ನಿಜ ಭುಜಗದಯಂ ತೂಗಿದಂ ಧಾರ್ತರಾಷ್ಟ್ರಂ. ಧಾರ್ತರಾಷ್ಟ್ರ ಅನ್ನುವ ಶಬ್ದವೇ ಎಷ್ಟು ಕರ್ಕಶವಾಗಿದೆ ನೋಡಿ. ಧೃತರಾಷ್ಟ್ರನ ಮಗ. ಆ ಕರ್ಕಶತ್ವ, ಒರಟತನ, ಎಲ್ಲಿ ಭೀಮ ಎಲ್ಲಿ ಭೀಮ ಅಂತ 8 ದಿಕ್ಕನ್ನು ನೋಡ್ಕೊಂಡು ಬಂದನಂತೆ. ಅಷ್ಟು ಕೋಪ ಬಂದಿತ್ತು. ಭೂಗರ್ಭದಿಂದ ಕಾಲಾಗ್ನಿ ಹಮ್ಮುವ ಹಾಗೆ ಕಾಲಾಗ್ನಿ ರುದ್ರನೇ ಭೂಮಿಯನ್ನು ಭೇದಿಸಿಕೊಂಡು ಜ್ವಾಲಾಮುಖಿ ರೂಪದಲ್ಲಿ ಬರುವಂತೆ ಸರೋವರ ಮಧ್ಯದಿಂದ ಸಾಹಸ ಗರ್ವಾಲಂಕೃತ, ಕೆಟ್ಟ ರೀತಿಯ ಒಂದು ಶಕ್ತಿ ಪ್ರದರ್ಶನ ಸಾಹಸ. ಹಾಗೆ ಔಟ್ಲಾ ಅಂತ ಕರೀತಾರಲ್ಲ, ಅವನು ಸಾಹಸಿ. ಅವನು ಬರ್ತಾನೆ. ಎಲ್ಲಿದಂ ಎಲ್ಲಿದಂ ತೊಟ್ಟನೆ ಒಡನೆಯ ಬಂದ, ಚಿಮ್ಮಿ ಬಂದ, ಹಾರಿ ಬಂದ. 3ನೇ ಕಣ್ಣನ್ನ ಬಿಟ್ಟು ಜಗತ್ತನ್ನ ಧ್ವಂಸ ಮಾಡುವ ರುದ್ರನಂತೆ ತೋರ್ತಾ ಇದ್ದಾನೆ. ಅದ್ಭುತ ನಟ ನಿಟಿಲಾಲೋಲ ಕೀಲಾಕ್ಷಿ. ಕೀಲ ಅಂದರೆ ಅಗ್ನಿ. ಅಗ್ನಿಯನ್ನ ಕಣ್ಣಲ್ಲಿ ಉಳಿಸಿಕೊಂಡಂಥವನು. ಅವನ ಹಾಗೆ ಕೋಪಾರಕ್ತ ನೇತ್ರಂ, ಕಣ್ಣು ಕೆಂಪಾಗಿ ಮಾಡಿಕೊಂಡು ತನ್ನ ಹೆಗಲ ಮೇಲಿನ ಗದೆಯನ್ನ ಹಾಗೆ ಹೀಗೆ ತೂಗುತ್ತಾ ಬೀಸ್ತಾ ಬರ್ತಾನೆ. ಆಗ ಬಂದವನು ಅಂತಿರ್ದ ದಂದಶೂಕ ಪತಾಕನ ಸೆರಗಿಲ್ಲದ ಮೈಗಲಿತನಕ್ಕೆ ಮೆಚ್ಚಿ ತಲೆಯಂತೂಗೆ ನಿಜಭುಜ ಪ್ರತಾಪ ನಿರ್ಜಿತ ನಿಖಿಲ ಭೀಮಸೇನಂ ಭೀಮಸೇನಂ ಕೌರವನಿದಿರ್ಗೆ ಬಂದು ಬಂದಿಯಲ್ಲ ಅಂತ ಮೆಚ್ಚಿಕೊಳ್ತಾನೆ. ಆಗ ಅದೆಲ್ಲ ಇರಲಿ, ನಾನು ನಿನ್ನನ್ನು ಕಂಡು ಭಯಪಟ್ಟು ಸರೋವರಕ್ಕೆ ಹೋಗಿದ್ದಲ್ಲ ಅಂತ ಸಮಜಾಯಿಷಿ. ನಮ್ಮ ರಾಜಕೀಯ ವ್ಯಕ್ತಿಗಳು ಹೇಳ್ತಾರಲ್ಲ, ಹಾಗಲ್ಲ ನಾವು ಹೀಗೆ ಮಾಡಿದ್ದು ಅಂತ. ಪ್ರತಿಯೊಂದು ಪತ್ರಿಕಾ ಸ್ಟೇಟ್ಮೆಂಟಿನ ಹಿಂದೆನೂ ಈ ರೀತಿಯಾದ ಕರೆಕ್ಷನ್ನು, ರ್ಯಾಟಿಫಿಕೇಶನ್ನು ಇರುತ್ತದೆ. ಆ ಒಂದು ಮಾತನ ಪದ್ಯ. ಅಸುರಂ ವಸುಧಾತಳಮಂ ರಸಾತಳಕ್ಕುಯ್ಯೇ ಹರಿತರಲ್ ಪೊಕ್ಕವೊಲ್. ಅಸುರಂ ವಸುಧಾತಳಮಂ ರಸಾತಳಕ್ಕೆ ಉಯ್ಯೇ ಹರಿತರಲ್ ಪೊಕ್ಕವೊಲ್. ಈ ವಸುಮತಿಯನ್ ಎತ್ತಿ ನಿನ್ನಯ ದೆಸೆಯಿಂ ತರೆ ಪೊಕ್ಕೆಂ
ಪೊಕ್ಕೆಂ ಕೊಳನಂ ಅಂಜಿ ಪೊಕ್ಕೆನೆ ಕೊಳನಂ. ಆಹಾ, ಈ ಮಧ್ಯಮ ಶ್ರುತಿ ರಾಗದ ಕಪಟತೆ ನೋಡಿ ಜಿಂಜೋಟಿ. ಅಸುರಂ ವಸುಧಾತಳಮಂ ರಸಾತಳಕ್ಕುಯ್ಯೇ ಹರಿ ತರಲ್ ಪೊಕ್ಕವಲ್. ಹಿಂದೆ ಆ ಹಿರಣ್ಯಾಕ್ಷ ರಾಕ್ಷಸ ಭೂಮಿಯನ್ನೇ ಸಮುದ್ರದ ಕೆಳಗೆ ಪಾತಾಳ ತಳಾತಳಕ್ಕೆ ಮುಳುಗಿಸಿದಾಗ ಅದನ್ನ ಮತ್ತೆತ್ತಿಕೊಂಡು ಬರೋಕ್ಕೆ ವರಾಹ ರೂಪಿಯಾಗಿ ನಾರಾಯಣ ಬಂದಂತೆ ನಿಮ್ಮ ಕೈಗೆ ಹೋಗಲಿರ್ತಕ್ಕಂಥ ಕೌರವ ಭೂಮಿಯನ್ನ ಕುರು ವಸುಮತಿಯನ್ನ ಎತ್ತಿ ತರುವುದಕ್ಕೆ ನಾನು ಮತ್ತೊಬ್ಬ ವರಾಹನಂತೆ ಈ ಸರೋವರಕ್ಕೆ ಮುಳುಗಿ ಹೋಗದ್ದಲ್ಲದೆ ನಿನ್ನನ್ನು ಕಂಡು ಅಂಜಿ ಪೊಕ್ಕೆನೆ ಕೊಳನಂ ಅಂತ ಹೇಳ್ತಾನೆ. ತಾನು ಆದಿವರಾಹ ನಾರಾಯಣ ಅನ್ನುವಂತೆ ಆ ಸರೋವರದಲ್ಲಿ ಯಾವ ಕುರುಲಕ್ಷ್ಮಿ ಇತ್ತೋ ಗೊತ್ತಿಲ್ಲ. ನೋಡಿ, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವುದು ಇದಕ್ಕೆ ಮುಕ್ತಿ ವೈಚಿತ್ರ್ಯವನ್ನ ಅವಲಂಬಿಸಿಕೊಂಡು ಮಾಡತಕ್ಕಂಥದ್ದು. ಬಳ್ಳಾರಿ ರಾಘವ ಅವರು ದೊಡ್ಡ ರಂಗನಟ. ಒಮ್ಮೆ ತಾಳಿಕೋಟೆ ಅಂತ ಒಂದು ನಾಟಕ ಮಾಡ್ತಾ ಇದ್ದಾಗ ಅಲ್ಲಿ ರುಸ್ತುಂ, ಪಠಾನ್ ರುಸ್ತುಂ ಅನ್ನುವ ಪಾತ್ರವನ್ನು ಅವರು ಮಾಡ್ತಾ ಇದ್ರು. ಮೀಸೆ ಕಿತ್ತು ಬಂದುಬಿಡ್ತಂತೆ. ಅರ್ಧರ್ಧ ಮೀಸೆ ತಾನೆ, ಒಂದು ಮೀಸೆ ಹುರಿ ಮಾಡುವ ಕಿತ್ತು ಬಂತು. ಎಲೆ ಮೀಸೆಯೇ, ಈ ಪರಾಭವವನ್ನು ಯಾಕೆ ಸಹಿಸಿಕೊಂಡು ನೀನಿದ್ದೀಯಾ, ಬಿಡು ಅಂತ ಇನ್ನೊಂದು ಮೀಸೆಯನ್ನು ಕಿತ್ತು ಬಿಟ್ರಂತೆ. ಆ ರೀತಿಯಲ್ಲಿ ಅವರು ಜಾರಿಕೊಂಡದ್ದಕ್ಕೂ ಒಂದು ಚಮತ್ಕಾರಕಾರಕವಾದಂಥ ಉತ್ತರವನ್ನು ಕೊಟ್ಟು ದಾಟಿಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ಅತಿಶಯವಾದದ್ದು. ಆ ರೀತಿಯಲ್ಲಿ ಇವನು ಕೂಡ ಮಾಡಿದ್ದಾನೆ. ಆಮೇಲೆ ಬೈಯೋದಕ್ಕೆ ಇವನೇನು ಕಡಿಮೆ ಇಲ್ವಲ್ಲ. ಪಾಂಡವರು ಕಾಡಿಗೆ ಹೋಗಿದ್ದ ಅಷ್ಟು ವರ್ಷವೂ ಯುದ್ಧ ಮಾಡೋಕ್ಕಂತೂ ಆಗಿರಲಿಲ್ಲ, ಬೈಗಳಂತೂ ಮಾಡ್ತಾ ಇದ್ದ ಚೆನ್ನಾಗಿ. ನಾಲಿಗೆ ಚೆನ್ನಾಗಿ ಚುರುಕಾಗಿತ್ತು. ಆ ಮಾತುಗಳನ್ನು ಆಡಂಬರದಿಂದ ಆಡ್ತಾನೆ ನೋಡಿ. ಪುಟ್ಟಂ ಸಟ್ಟುಗಮಂ ಕೊಂಡು ಅಟ್ಟು ಆರಿದಿಯೇ, ಪುಟ್ಟಂ ಸಟ್ಟುಗಮಂ ಕೊಂಡು ಅಟ್ಟು ಆರಿದಿಯೇ, ಬೋನಂ ಗಿಟ್ಟು ಬಂದೆಯೋ ಗದೆಗೊಂಡು ಒಟ್ಟೈತಿ ಕಾದುವಂತುಟು ತೊಟ್ಟನೆ ಕೊಳೆ, ನಿನಗೆ ಗಂಡ ಗರ್ವಮಂ ಆಯ್ತೇ. ಗೊತ್ತಿಲ್ಲ. ಬಹಳ ಸೊಗಸಾದ ಜಾನಪದ ಛಾಯೆ. ಸ್ವರಗಳು ಬರುತ್ತೆ. ಪಹಾಡಿ ಮಾಂಡಿಗೆ ಹತ್ರ ಬರ್ತೀವಿ. ಮಿಶ್ರ ಮಾಂಡಿನ ಛಾಯೆ ಇದೆ. ಏನು ಮೂದಲಿಸ್ತಾ ಇದ್ದಾನೆ. ಪಾದ ಪದ್ಧತಿಯಲ್ಲಿ ಪದ ಕೂಡಿ ಬರುವಾಗ ಯಾರ್ಯಾರೇ ಎಣಿಪಾರು ಗುರುಲಘುವ ಅಂತ ಬೇಂದ್ರೆ ಹೇಳ್ತಾರೆ. ರಸಭಾವಗಳು ಒಗ್ಗಿ ಬಂದು ಶ್ರುತಿ ಸೇರಿದರೆ ಮುಗಿಯಿತು. ರಾಗ ಯಾವುದು, ರಾಗ ಯಾವುದು, ಅದೆಲ್ಲ ಅಲ್ಲವೇ ಅಲ್ಲ. ಪರಿಣಾಮ ಎಷ್ಟು ಚೆನ್ನಾಗಿದೆ. ಆ ಜಾನಪದೀಯವಾದ ಮಾಧುರ್ಯ ಎಷ್ಟು ಸೊಗಸು, ಅಲ್ಲಿ ಗೇಲಿ ಎಷ್ಟು ಚೆನ್ನಾಗಿ ಅಡಗಿದೆ. ಪುಟ್ಟಂ ಸಟ್ಟುಗಮಂ ಕೊಂಡಟ್ಟಾರಿಸಿ ಬೋನಮೆತ್ತಿ ಬಂದೆಯೋ. ನಿನಗೆ ಗದೆಯನ್ನು ತಿರುಗಿಸೋ ಅಭ್ಯಾಸ ಹೊರಟೆ ಹೋಗಿದೆ. ವಿರಾಟನ ಪಾಕಶಾಲೆಯಲ್ಲಿ ದೊಡ್ಡ ದೊಡ್ಡ ಸೌಟನ್ನ, ದೊಡ್ಡ ದೊಡ್ಡ ಜಾಲ್ರಾನ, ಮುಗುಚೆಕಾಯಿನ ಅದನ್ನು ಎತ್ತಿ ಆಡಿಸ್ತಕ್ಕಂಥವನು. ಅದೇ ಒಂದು ಸೌಟನ್ನೇ ಗದೆ ಅಂತ ಏನಾದರೂ ಭ್ರಮೆಯಿಂದ ಎತ್ತುಕೊಂಡು ಬಂದಿದ್ದೀಯಾ? ಆ ಸೌಟನ್ನು ಎತ್ತುಕೊಂಡು ಬಂದು ಸಾರಲ್ಲದ್ದುವುದಕ್ಕೆ, ಒಗ್ಗರಣೆ ಹಾಕೋದಕ್ಕೆ ಯೋಗ್ಯತೆ ಇರತಕ್ಕಂಥ ನೀನು ಒಟ್ಟೈಸಿ ಕಾದುವಂತುಟು ತೊಟ್ಟನೆ ಕೊಳೆ, ನಿನಗೆ ಗಂಡ ಗರ್ವಮುಮಾಯ್ತೆ. ನಿನಗೆ ಮಹಾಗಂಡತನ, ಮಹಾಗರ್ವ, ಬಿಂಕ ಇದೇನು ಬಂತು? ಸಾಕು, ಸುಮ್ಮನೆ ಇರು. ಸಕಲ ಜನನಿಂದ್ಯ ಲೋಕೋತ್ಸುಕನೈ ನೀ, ಸಕಲ ಭುವನ ದೂಷಕನೈ, ಮತ್ಸ್ಯಕನಲ್ಲಿ ವಲನನೈ, ಸೂದಕರ್ಮಿ, ನಿನಗಿಂತೂ ಗರ್ವ ಗಂಡಮುಮಾಯ್ತೆ, ಗಂಡ ಗರ್ವಮುಮಾಯ್ತೆ. ನೀನು ಅಡಿಗೆ ಭಟ್ಟ, ನಿನಗೆಲ್ಲಿಂದಲೋ ಗರ್ವ ಅಂಥೇಳಿ ಮತ್ತೆ ಅಡಿಗೆಯ ಪರಿಭಾಷೆಯನ್ನೇ ಇಟ್ಟುಕೊಂಡು ಬೈತಾನೆ. ಹೆಸರ ನಿಡುವ ಅಕ್ಕಿ ಗರ್ಚುವ ಬೆತನಂ, ಕೈಗೆರೆವ ಕಂಚು ಗರ್ಚುವ ಬೆತನಂ, ಬೆತನಲ್ಲದೆ ಹೆಸರ ನಿಡುವ ಅಕ್ಕಿ ಗರ್ಚುವ ಬೆತನಂ, ಕೈಗೆರೆವ ಕಂಚು ಗರ್ಚುವ ಬೆತನಂ, ಬೆತನಲ್ಲದೆ ಮಚ್ಚನ ಬಾಣತಿ ಗಂಗೆ ಆರಿತ್ತರೋ ಎಲವೋ, ಎಲವೋ ನಿನಗೆ ಈ ಬೆತನಂ ಆರಿತ್ತರೋ. ಮತ್ತೊಮ್ಮೆ ಹಾಡಿ ಮಾಂಡ್ ಪಹಾಡಿ ಇದು. ಹೆಸರ ನೀಡುವ ಅಕ್ಕಿ ಗರ್ಚುವ ಬೆತನಂ,
ಕೈಗೆರವ ಕಂಚು ಗಚ್ಚುವ ಬೆಸನಂ ಬೆಸನಲ್ಲದೆ ಮತ್ಸ್ಯನ ಬಾಣಸಿಗಂಗೆ ಆರ್ ಇತ್ತರೋ ಎಲವೋ ನಿನಗೆ ಈ ಬೆಸನಂ. ಇದಕ್ಕೆ ಏನು ವ್ಯಾಖ್ಯಾನ ಮಾಡೋದು ನೋಡಿ. ಹೆಸರಿಡುವುದು ಅಂದರೆ ಮಿಕ್ಕ ಯಾವುದೇ ಪದಾರ್ಥಕ್ಕೆ ನೀರನ್ನು ಕಾಯಿಸುವುದನ್ನು ಹೆಸರಿಡುವುದು ಅಂತಾರೆ. ತುಂಬ ಜನಕ್ಕೆ ಹೆಸರಿಡೋದು ಅಂತ ಶಬ್ದ ಕೇಳಿ ಗೊತ್ತೇ ಹೊರತು ಅರ್ಥ ಗೊತ್ತಿಲ್ಲ. ಬಿಸಿ ನೀರನ್ನು 10 ಕೆಲಸಗಳಿಗೆ ಬೇಕಾಗುತ್ತದಲ್ಲ ಅಡುಗೆ ಮನೆಯಲ್ಲಿ. ಆ ಬಿಸಿ ನೀರನ್ನು ಬೇಳೆ ಬೇಯಿಸೋದಿಕ್ಕೋ, ತರಕಾರಿ ಬೇಯಿಸೋದಿಕ್ಕೋ, ಅಕ್ಕಿಯನ್ನು ಬೇಯಿಸೋದಿಕ್ಕೋ ಎಲ್ಲಕ್ಕೂ ಮಾಡುವುದು ಹೆಸರಿಡುವ. ಅಕ್ಕಿ ಗಚ್ಚುವ, ಅಕ್ಕಿಯನ್ನು ತೊಳಿತಕ್ಕಂಥದ್ದು. ಈ ಎಲ್ಲ ಕೆಲಸ ಬೆಸನಂ ಅಂದರೆ ಈ ವ್ಯಸನ, ಈ ಉಸಾಬರಿ. ಕೈಗೆರವ, ಕೈ ತೊಳ್ಕೊಳ್ಳೋದು ಮತ್ತೆ ಮತ್ತೆ ನೋಡಿ. ಹುಣಸೆ ಹಣ್ಣನ್ನು ಹಿಂಡುವಾಗ ಕೈ ತೊಳ್ಕೊಳ್ಳದೆ ಇದ್ದರೆ ಅಕಸ್ಮಾತ್ ಹಾಲಿನ ಪಾತ್ರೆಯನ್ನು ಕೈ ಮುಟ್ಟಿಬಿಟ್ರೆ ಗತಿ ಏನು? ಹೀಗೆಲ್ಲ ಉಂಟು. ಇನ್ನು ಕಂಚು ಗರ್ಚುವ, ಕಂಚು ಮುಸರೆ ಎಲ್ಲ ತಿಕ್ಕಬೇಕಲ್ಲ, ಕಂಚಿನ ಪಾತ್ರೆಗಳ ಮುಸರೆಯನ್ನೆಲ್ಲ. ಈ ಎಲ್ಲ ವ್ಯಸನ ಬಿಟ್ಟು ನಿನಗೆ ಯುದ್ಧದ ವ್ಯಸನ ಎಲ್ಲಿಂದಲೋ ಬಂತು, ಯುದ್ಧ ವ್ಯಸನಕ್ಕೆ ನೀನು ಹೇಗೆ ಪಕ್ಕಾದೆ ಅಂತ ಕೇಳ್ತಾನೆ. ಆಗ ಭೀಮಸೇನ ಅವನು ಬಿಡ್ತಾನ. ಅವನು ಮುಟ್ಟಿ ಮೂದಲಿಸಿ ನುಡಿಯ ಭೀಮಸೇನ ಮುಗುಳ್ನಗೆ ನಕ್ಕು ಎಂದು ಮುಟ್ಟಿ ಮೂದಲಿಸಿ ನುಡಿಯೇ ಭೀಮಸೇನ ಮುಗುಳ್ನಗೆ ನಕ್ಕು ಪಿರಿಯಣ್ಣನ ನನ್ನಿಯಂ ಆದರದಿಂ ಕಾಯಲ್ಕೆ ಪೆರರ್ಗೆ ಬಾಣ ಸುಗೈದೆಂ ಕುರುವಂಶಜ ನನ್ನಿಯಂ ಪಿರಿಯಣ್ಣನ ನನ್ನಿಯಂ ಕಾಯಲ್ಗೆ ಆದರದಿಂ ನನ್ನಿಯಂ ಕಾಯಲ್ಕೆ ಬಾಣ ಸುಗೈದೆಂ ಪೆರರ್ಗೆ ಕುರುವಂಶಜಕ್ಕೆ ನಿನ್ನ ಈ ಶರೀರ ಮಾಂಸದೊಳೆ ಮರುಳ್ಗೆ ಬಾಣ ಸುಗೈವೆಂ. ನೋಡಿ ಯಾವ ಥರ ಮಸಾಲೆ ಘಾಟನ್ನು ಹಾಕಿದ್ದಾನೆ. ಪೆರಿಯಣ್ಣನ ನನ್ನಿಯಂ, ಹಿರಿಯಣ್ಣನ ಸತ್ಯ ಕಾಪಾಡೋದಕ್ಕೆ ನೀನು ಇಕ್ಕಳಲ್ಲಿ ಇಟ್ಟು ಇಕ್ಕಟ್ಟಿಗೆ ಸಿಕ್ಕಿಸಿದೆಯಲ್ಲೋ ನಮ್ಮ ಅಣ್ಣನಿಗೆ, ಅದಕ್ಕಾಗಿ ನಾನು ಆದರದಿಂ ಬಾಣಸುಗೈದೆಂ ಪರರ್ಗೆ. ಹಾಗಾಗಿ ಬೇರೆಯವರಿಗೆ ನಾನು ಅಡುಗೆ ಮಾಡಿದೆ, ನನಗಾಗಿ ಮಾಡಿಕೊಂಡಿದ್ದಿಲ್ಲ. ನಾಹಂ ಪಚೇ ಪಚಾಮಿ, ನಾನು ಅಡುಗೆ ನನಗೆ ಮಾಡಿಕೊಳ್ಳಿಲ್ಲ, ಬೇರೆಯವರಿಗೆ ಮಾಡಿದೆ. ಈಗ ಕೇಳು, ನಿನ್ನ ಈ ಶರೀರ ಮಾಂಸದೊಳೆ ಮರುಳ್ಗೆ ಬಾಣಸಂಗೈವೆ. ನಿನ್ನ ಶರೀರ ಮಾಂಸದಿಂದ ಮಹಾಮಾಂಸವನ್ನು, ಭವ್ಯವಾದ ಔತಣವನ್ನು, ಈಗಾಗಲೇ ಮರುಳುಗಳಿವೆಯಲ್ಲ, ರಕ್ತ ಕುಡಿಬೇಕು ಅಂತೆಲ್ಲ ಕಾದುವಿಯಲ್ಲ, ಅವುಗಳಿಗೆ ಭರ್ಜರಿಯಾದ ಸುಗ್ರಾಸವಾದ ಭೂರಿ ಭೋಜನವನ್ನು, ಸಂತರ್ಪಣ ಸಮಾರಾಧನವನ್ನು, ಅಲ್ಲಿ ಕೂಡ ಚಾತುರ್ವರ್ಣನೆ ಇದೆಯಲ್ಲ, ಚಾತುರ್ವರ್ಣ್ಯ ಸಮಂತಾತ್ ಸಂತರ್ಪಣ ಮಹೋತ್ಸವವನ್ನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟಂತಾನೆ. ಅಷ್ಟಕ್ಕೆ ನಿಲ್ತಾನ, ಹಿಂದಿನದೆಲ್ಲ ತೆಗಿತಾನೆ. ಜಗಳಕ್ಕೆ ಬಂದರೆ ಅವ್ರದಿವರಿಗೆ ಇವ್ರದವ್ರಿಗೆ ಚೆನ್ನಾಗಿ ಗೊತ್ತಿದ್ದಾಗ ಹುಳುಕನ್ನು ಎಳೆಯಾಗಿ ಬಿಡಿಸಿಡೋದು ಆಗಿಯೇ ಆಗುತ್ತದೆ. ತುಂಬ ಕೆಲಸ ಮಾಡಿದ್ರೆ ಒಂದಷ್ಟಾದರೂ ತಪ್ಪಾಗಿ ಆಗುತ್ತದೆ, ತುಂಬ ಮಾತಾಡಿದ್ರೆ ಒಂದಷ್ಟಾದರೂ ತಪ್ಪಾಗಿಯೇ ಆಗುತ್ತದೆ. ಹಾಗಾಗಿ ಇಬ್ಬರೂ ಕೂಡ ಬಹುಕರ್ಮಿಗಳು, ಬಹುಭಾಷಿಗಳು, ತಪ್ಪಿದ್ದೇ ಇರುತ್ತದೆ. ಅದರೊಳಗೆ ಬಂದು ಸೇರಿಕೊಂಡಿದೆ ಈ ರೀತಿಯಾದ ಮೂದಲಿಕೆ. ನೆನೆ ಚಿತ್ರಾಂಗದ ನಿಂದಂ ಅಂದು ನಿನಗಾದ ಆಪತ್ತನ್ ಆಬನ್ನಮಂ ಕೌರವ ಅಂದು ನಿನಗಾದ ಆಪತ್ತನ್ ಚಿತ್ರಾಂಗದನಿಂದ ಆದ ಆಬನ್ನಮಂ ನೆನೆ ನೆನೆ ನೀ ಗೋಗ್ರಹಣ ಪ್ರಪಂಚದೊಳೆ ಮೈವೆತ್ತಿದ್ದುದಂ ನೆನೆ ನಿನ್ನ ತಮ್ಮನ ಕೆನ್ನೆತ್ತರ ನಿಂಟುವಲ್ಲಿ ಭಯದಿಂದ ಅಳುಕುತ್ತೆ ಬೆನ್ನಿತ್ತುದಂ ನೆನೆ ನೆನೆ ಪಿಂತಿಕ್ಕಿದ ನಿನ್ನ ಮುನ್ನಿನ ಕವಲ್ ಬನ್ನಂಗಳಂ ಕೌರವ ನೆನೆ ನೆನೆ ನೆನೆ.
ಆನಂದ ಭೈರವಿಯಿಂದ ಆ ಭೇರಿಗೆ ಬಂದರು. ನೆನೆ ಚಿತ್ರಾಂಗದನಿಂದ ಮಂದು ನೆನಗಾದಾಪತ್ತನ್. ಚಿತ್ರಾಂಗದ ಮೂಲದಲ್ಲಿ ಚಿತ್ರರಥ ಗಂಧರ್ವರನ್ನ ಕೆಣಕ್ತಾನೆ, ಗಂಧರ್ವ ಸರೋವರ ಪ್ರವೇಶಕ್ಕೆ ಅತಿಕ್ರಮಣಕ್ಕೆ ಪಕ್ಕಾಗ್ತಾನೆ. ಆಗ ಅವರು ಹೆಡೆಮುರಿ ಕಟ್ಟಿಕೊಂಡು ಹೋಗ್ತಾರೆ. ಭೀಮಾರ್ಜುನರೇ ಬಂದು ಕಾಪಾಡ್ತಾರೆ. ಅದು ಘೋಷಯಾತ್ರೆಯ ದುಷ್ಫಲ. ಆ ಆಪತ್ತನ್ನ ಆ ಬನ್ನಮಂ ನೆನೆ ಗೋಗ್ರಹಣ ಪ್ರಪಂಚದೊಳೆ ಮೈವತ್ತಿರ್ದುದಂ. ನಿನ್ನ ಆ ಹಳೆಯ ಪರಾಭವ ಯಾವುದಿದೆ ಉತ್ತರ ಗೋಗ್ರಹಣದಲ್ಲಿ ನೀನು ಧೂಳಿಪಟವಾದದ್ದು, ಸಮಸ್ತ ಕುರುಸೇನೆಯನ್ನು ಏಕಾಂಗ ವೀರನಾಗಿ ಅರ್ಜುನನೇ ಗೆದ್ದು ಸಂಮೋಹನಾಸ್ತ್ರದಿಂದ ಮೂರ್ಛಿತರನ್ನಾಗಿ ಮಾಡಿ ನಿಮ್ಮ ಮುಂಡಾಸುಗಳನ್ನೆಲ್ಲ ಕತ್ತರಿಸಿಕೊಂಡು ಉತ್ತರೆಯ ಗೊಂಬೆಗಳಿಗೆ ಅಲಂಕಾರ ಮಾಡಿಸಿದನಲ್ಲ ಉತ್ತರ, ಅದನ್ನು ನೀನು ನೆನೆ. ಇನ್ನು ಮೊನ್ನೆ ನಿನ್ನ ತಮ್ಮನ ಕೆನ್ನೆತ್ತರನ್ ಮೊನ್ನೆ ಅಂದರೆ ಮೊನ್ನೆಯೇ, ಅಷ್ಟು ಮೊನ್ನೆ. ನೆನ್ನೆ ತಾನೇ ಕರ್ಣ ಸತ್ತಿದ್ದಾನೆ, ಮೊನ್ನೆ ತಾನೇ ಅವನ ತಮ್ಮ ದುಶ್ಯಾಸನ ಸತ್ತಿದ್ದಾನೆ. ಕೆನ್ನೆತ್ತರ ನಿಂಟುವಲ್ಲಿ ಭಯದಿಂದ ಅಳ್ಕುತ್ತೆ ಬೆನ್ನಿತ್ತುದಂ. ಅವನು ಭೀಮ ಎಷ್ಟು ಘೋರವಾಗಿ ನಡೆದುಕೊಳ್ತಾನೆ ಅಂತಂದರೆ ಇಡೀ ಸೇನೆಗೆ ಹೇಳ್ತಾನೆ. ಅವನನ್ನು ಅಟ್ಟಿಸಿಕೊಂಡು ಹೋಗಿ ಹಿಡಿದು ತೋಳನ್ನು ಕಿವುಚಿ ಕಿತ್ತು ಹಾಕ್ತಾನೆ. ಆಮೇಲೆ ಕಾಲನ್ನು ಮೆಟ್ಟಿ ಅವನ ಎದೆಯ ಮೇಲೆ ಪಾಂಡವ ಕೌರವ ಸೇನೆಗಳ ಉಭಯರ ನಾಯಕರನ್ನೂ ಕೇಳ್ತಾ ಇದ್ದೀನಿ, ಎಲ್ಲರನ್ನೂ ಹೇಳ್ತಾ ಇದ್ದೀನಿ, ಯಾರಿಗೆ ಧೈರ್ಯ ಇದೆ, ಯಾರಿಗೆ ಅವನ ಮೇಲೆ ಕರುಣೆ ಇದೆ, ಅವರು ಬರಲಿ ಬಿಡಿಸ್ಕೊಳ್ಳಿ ನೋಡೋಣ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಎಲ್ಲರೂ ನೋಡ್ತಾ ಇದ್ದಂತೆ ಉಭಯ ಪಕ್ಷದ ವೀರರಿಗೆ ಸೈನಿಕರಿಗೆ ಎರಡು ಉತ್ತರಾಷಾಢ ಪೂರ್ವಾಷಾಢಗಳಾಗ್ತಾ ಇವೆ. ಕಡೆಗೆ ಕೈಯಲ್ಲಿರುವ ಆಯುಧಗಳೇ ಜಾರಿ ಹೋಯ್ತಂತೆ ಭಯದಿಂದ. ಆ ರೀತಿಯಲ್ಲಿ ಇಬ್ಬರಿಗೂ ಕೂಡ ಸವಾಲು ಹಾಕಿ ದುಶಾಸನನ ಎದೆಯನ್ನು ಒಡೆದು ಬಿಸಿನೆತ್ತರನ್ನ ಮೊಗೆದು ಹೀರಿ ತಾಯಿಯ ಹಾಲಿಗೆ, ಕಬ್ಬಿನ ಹಾಲಿಗೆ, ಜೇನು ತುಪ್ಪಕ್ಕೆ ಕೂಡ ಇಂಥ ರುಚಿ ಇಲ್ಲ. ಅವತ್ತು ಗೌರ್ ಶಂಡತಿಲ, ಈ ಜಳ್ಳೆಳ್ಳು ಗೊಡ್ಡೆಮ್ಮೆಗಳು ಅಂತ ಗೇಲಿ ಮಾಡಿದೆಯಲ್ಲ, ಈಗ ಹೇಳೋ ಏನು ಅಂತ ಹೇಳಿ ಕೋಲಾಹಲ ಮಾಡಿದ್ದಲ್ಲ ಭೀಮಸೇನ. ಅದನ್ನ ಆ ಸಂದರ್ಭದಲ್ಲಿ ಭಯದಿಂದ ಅಳ್ಕುತ್ತೆ ಬೆನ್ನಿತ್ತುದಂ. ನೀನು ಬೆನ್ನು ಹಾಕ್ಕೊಂಡು ಹೋಗಿದ್ದನ್ನ ನೆನೆ. ಪಿಂತಿಕ್ಕಿದ ನಿನ್ನ ಮುನ್ನಿನ ಕವಲ್ ಬನ್ನ ಅಂದರೆ ಇರ್ಕೆಲದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಇಂದ ನಡ್ಕೊಳ್ತಕ್ಕಂಥದ್ದು ಅಂತಾರಲ್ಲ, ಆ ಎಲ್ಲ ದುಶ್ಚರ್ಯಗಳನ್ನು ನೆನೆ. ಈಗಲೇ ನೆನೆದುಕೊಳ್ಬೇಕಾದದ್ದು. ಸಕಲ ಪಾತಕಗಳನ್ನು ಸಾವಿನ ಕಾಲದಲ್ಲಿ ನೆನೆದರೆ ಪ್ರಾಯಶ್ಚಿತ್ತ ಅಂತಾರೆ, ಅದಾದರೂ ಮಾಡ್ಕೋ ಅಂತ. ಅದಕ್ಕೆ ನಿನಗೆ ಚಿಂತೆ ಆದರೆ ನಾನೇ ಪಟ್ಟಿ ಮಾಡ್ತೀನಿ ಅಂತ ಪಟ್ಟಿಯನ್ನು ಕೊಡ್ತಾನೆ. ಜೇತುಗೆ ಹಾನಲದಾಗದಿಂ ವಿಷೇಷಾಲಿಪ್ತ ಗುಪ್ತಾನದಿಂ ಕೃತಕದ್ಯೂತ ವಿನೋದದಿಂ ದೃಪದ ಜಾಕೇಶಾಂಬರಾ ಕೃಷ್ಣೀಂ ಧೃತರಾಷ್ಟ್ರಾತ್ಮಜ ಜತುಗೇಗ ಅನಲದಾಗದಿಂ ವಿಷೇಷ ಆಲಿಪ್ತ ಗುಪ್ತಾನ್ನದಿಂ ಕೃತಕದ್ಯೂತ ವಿನೋದದಿಂ ದೃಪದ ಜಾಕೇಶಾಂಬರಾ ಕೃಷ್ಟಿಂ ಪಾಂಡುರಾಜಸುತರಂ ಮುನ್ನಂ ಕೊಲಲ್ ಕೋರಿದೆ ಧೃತರಾಷ್ಟ್ರಾತ್ಮಜ ಪಾಂಡುರಾಜಸುತರಂ ಕೊಲಲ್ ಮುನ್ನಂ ಕೋರಿದೈ ಗತಕಾಲಂ ಲಯಕಾಲಂ ಆಯ್ತು ನಿನಗೆ ಇನ್ನು ಆಯ್ತು ಅಂತ್ಯಕಾಲಂ ಗಡ. ಜತುಗೇಹಾನಲ ದಾಹದಿಂ ವಿಷೇಷಾಲಿಪ್ತ ಗುಪ್ತಾನ್ನದಿಂ ಕೃತಕದ್ಯೂತ ವಿನೋದದಿಂ ದೃಪದಜ ಕೇಶಾಂಬರ ಕೃಷ್ಟಿಯಿಂ ಧೃತರಾಷ್ಟ್ರಾತ್ಮಜ ಪಾಂಡುರಾಜ ಸುತರಂ ಮುನ್ನಂ ಕೊಲಲ್ ಕೊಡ್ಡಿದೈ ಗತಕಾಲಂ ಲಯಕಾಲಮಾಯ್ತು ನಿನಗಿನ್ನಾಯ್ತಂತ್ಯಕಾಲಂ ಗಡ. ಯತಿಸ್ಥಾನವನ್ನು ಪಾದ ಮಧ್ಯದಲ್ಲಿ ಪಾದಾಂತದಲ್ಲಿ ತುಂಬ ಸರಿಯಾಗಿ ನಿರ್ವಾಹ ಮಾಡಿ ಪದ್ಯ ಬರೆದಿದ್ದಾನೆ. ಆ ವಿರತಿಯನ್ನು ಎಲ್ಲಿ ಯತಿಯೆಂಬುದು ಉಸಿರ್ದಾಣಂ ನಿಲ್ಲಿಸಿದ್ದಾನಲ್ಲ, ತುಂಬ ಚೆನ್ನ. ಕನ್ನಡದಲ್ಲಿ ಯತಿ ವಿಲಂಘನ, ಆದರೆ ಯತಿಸ್ಥಾನವನ್ನು ಬಹಳ ಸರಿಯಾಗಿ ಉಳಿಸಿಕೊಂಡು ಬರೆದ ಈ ಪದ್ಯದಲ್ಲಿ ನಿಲುಗಡೆ ಕತ್ತರಿಸುವುದು ಇದೆಯಲ್ಲ, ನಿನ್ನನ್ನು ನಿಲ್ಲಿಸ್ತೀನಿ, ನಿನ್ನ ಬದುಕನ್ನು ಕೊಲ್ಲಿಸ್ತೀನಿ ಅಂತನ್ನುವಂತೆ
ಜತುಗೇಹಾನಲ ದಾಹದಿಂ ವಿಷ ವಿಶೇಷ ಅಲಿಪ್ತ ಗುಪ್ತಾನ್ನದಿಂ ಕೃತಕದ್ಯೂತ ವಿನೋದದಿಂ ದೃಪದಜ ಕೇಶಾಂಬರ ಕೃಷ್ಟಿಯಂ ಧೃತರಾಷ್ಟ್ರಾತ್ಮಜ ಪಾಂಡುರಾಜ ಸುತರಂ ಮುನ್ನಂ ಕೊಲಲ್ ಒಡ್ಡಿದೈ ಗತಕಾಲಂ ಲಯಕಾಲಮಾಯಿತು. ಗತಕಾಲ, ಲಯಕಾಲ, ಅಂತ್ಯಕಾಲ, ಆ ಕಾಲವನ್ನು ಮತ್ತೆ ಮತ್ತೆ ತಂದು ಮುಗಿತು, ನಿನಗೆ ಕೊನೆಗಾಲ ಬಂತು ಅಂತ ಹೇಳ್ತಾ ಇದ್ದಾನೆ. ಪದ್ಯದ ರಚನೆಯೇ ತುಂಬ ಚೆನ್ನಾಗಿದೆ. ಜತುಗೇಹಾನಲ ದಾಹ, ಜತುಗೇಹಾನಲ ದಾಹ, ಆ ಹಕಾರ ದೀರ್ಘಸ್ವರದ ಹಿಂದೆ ಇದೆ ದೀರ್ಘಸ್ವರ, ಅದರ ಮೂಲಕ ಹಕಾರದ ಒತ್ತು, ಇವೆಲ್ಲ ನೋಡಿದಾಗ ಅರಗಿನ ಮನೆಯಲ್ಲಿ ಸುಟ್ಟಿದೆಯಲ್ಲ ಅದೊಂದು ಪಾತಕ. ಇನ್ನು ವಿಷ ವಿಶೇಷಾಲಿಪ್ತ ಗುಪ್ತಾನ್ನದಿ, ವಿಷಾನ್ನವನ್ನು ಗುಪ್ತವಾಗಿ ನೀನು ಉಣಬಡಿಸಿದೆಯಲ್ಲ. ಕೃತಕ ದ್ಯೂತ ವಿನೋದದಿ, ಆ ದ್ಯೂತ ವಿನೋದ. ದೃಪಜದ ಕೇಶಾಂಬರ ಕೃಷ್ಟಿಯಂ, ಆ ದ್ರೌಪದಿಯ ತಲೆಗೂದಲನ್ನ ವಸ್ತ್ರವನ್ನು ಎಳೆದದ್ದು. ಧೃತರಾಷ್ಟ್ರಾತ್ಮಜ ಪಾಂಡುರಾಜಸುತನ್ ಮುನ್ನಲ್ ಕೊಲಲ್ಕೆ ಒಡ್ಡಿದೈ, ಕೊಲೋದಕ್ಕೆ ಮಾಡಿದಂಥದ್ದು, ಮತ್ತೆ ನೀನು ಎಲ್ಲ ಮಾಡಿದ ದುಷ್ಟತನ, ಈ ಮೂಲಕವಾಗಿ ಆತತಾಯಿಯ ಲಕ್ಷಣವನ್ನಷ್ಟನ್ನು ಹೇಳ್ತಿದ್ದಾನೆ. 6 ಕೆಲಸ ಯಾವುದೊಂದು ಮಾಡಿದ್ರೂ ಆತತಾಯಿ. ಅಗ್ನಿದೋ ಗರದಶ್ಚೈವ ಕ್ಷೇತ್ರ ದಾರ ಧನಾಪಹ ಆಯುಧೇನ ಜೀವಧ್ವಂಸಿ ಷಡೇತೆ ಹ್ಯಾತತಾಯಿನಃ ಅಂತ ಮನುಸ್ಮೃತಿಯಲ್ಲಿ ಮಾತು. ಬೆಂಕಿನ ಹಾಕಿ ಕೊಲ್ಲೋದಕ್ಕೆ ನೋಡೋನು, ವಿಷ ಹಾಕಿ ಕೊಲ್ಲೋಕ್ಕೆ ನೋಡೋನು, ಹೆಣ್ಣು ಹೊನ್ನು ಮಣ್ಣುಗಳನ್ನು ಅಪಹಾರ ಮಾಡೋಕ್ಕೆ ನೋಡೋನು, ಆಯುಧ ಹಿಡಿದು ಕೊಲ್ಲೋಕ್ಕೆ ಬರೋನು. ಈ 6 ಕೆಲಸದಲ್ಲಿ ಯಾರು ಮಾಡಿದ್ರು ಆತತಾಯಿ. ಆತತಾಯಿನಂ ಅಭಿಹನ್ಯಾತ್ ಗುರುಂವಾ ಬ್ರಾಹ್ಮಣಂ ತಥಾ ಅಂತ ಮತ್ತು ಮುಂದಿನ ವಾಕ್ಯವೂ ಬರುತ್ತದೆ. ಇದಷ್ಟನ್ನು ಹೇಳ್ತಾ ಇದ್ದಾನೆ. ನೀನು ಮಾಡಿದ ಪಾತಕ ಇಷ್ಟರಲ್ಲಿ ಯಾವುದೊಂದು ಮಾಡಿದ್ರೂ ಅವ್ರನ್ನ ಕೊಲ್ಲಬೇಕು, ನೀನು 6 ಮಾಡಿದ್ದೀಯಾ ಅಂತ. ಎಷ್ಟೋ ಬಾರಿ ಈ ವಿಷಯವನ್ನು ಸಭೆಗಳಲ್ಲಿ ಹೇಳಿದ್ದೀನಿ, ಆದ್ದರಿಂದ ವಿಸ್ತರಿಸಬೇಕಿಲ್ಲ. ಆ ಕಾರಣದಿಂದ ನಿನ್ನ ಗತಕಾಲ ಯಾವುದಿದೆ ಅದನ್ನೆಲ್ಲ ನೆನೆ, ಇದೆಲ್ಲ ಗತಕಾಲದ್ದು, ಈಗ ನಿನಗೆ ಲಯಕಾಲವಾಯಿತು, ಅಂತ್ಯಕಾಲವೇ ಬಂದಿದೆ ಅಂತ ಹೇಳಿ ಮೂದಲಿಸ್ತಾನೆ. ಮೂದಲಿಸಿದಾಗ ಧರ್ಮರಾಜ ಪಾಪ ಮುಂದೆ ಬಂದುಬಿಡುತ್ತಾನೆ. ಇದೊಂದು ಪ್ರಾಣಿ ಇದೆ ನೋಡಿ, ಕಾವು ಏರೋ ಸಮಯಕ್ಕೆ ಸರಿಯಾಗಿ ಬಂದು ಆಪೋಹಿಷ್ಟಾಮಯ ಅಭುವಸ್ಥಾನ ಅಂತ ತಣ್ಣೀರು ಎರಚಿಬಿಡ್ತಾನೆ. ಇರ್ತಕ್ಕಂಥದ್ದು ಅದೇ ಕೆಲಸಕ್ಕೇನೆ. ಯಾರಾದರೂ ಫ್ರಿಜ್ಜನ್ನು ತಯಾರು ಮಾಡಿದ್ರೆ ಯುಧಿಷ್ಠಿರ ಧರ್ಮರಾಜ ಅಂತ ಬ್ರ್ಯಾಂಡ್ ನೇಮ್ ಮಾಡಿ, ಅತ್ಯದ್ಭುತವಾಗಿ ಕರೆಂಟ್ ಇಲ್ಲದೆಯೇ ಕೆಲಸ ಮಾಡುತ್ತೆ ಅಂಥದ್ದು. ಅವನು ಧರ್ಮನಂದನಂ ಧೃತರಾಷ್ಟ್ರನಂದನಂ ಉನ್ನಂ ಗೈದ ಅಧರ್ಮಮಂ ನೆನೆಯದೆ ನಿರ್ಮಲ ಕ್ಷಾತ್ರ ಧರ್ಮಮನೆ ನೆನೆದು, ಹಿಂದೆ ಮಾಡಿದ ಅನ್ಯಾಯವನ್ನೆಲ್ಲ ಮರೆತು ವಾಜಪೇಯಿನ ತರಹ, ವಾಜಪೇಯಿ ಮಾಡಿದ ಎಡವಟ್ಟೇನು. ಈ ಬೆಪ್ಪು ಮುಂಡೆದು ರಾಹುಲ್ ಗಾಂಧಿ ಅಮೆರಿಕಾದಲ್ಲಿ ಹೋಗಿ ಅಲ್ಲಿ ಕಸ್ಟಮ್ಸಲ್ಲಿ ಸಿಕ್ಕಾಕೊಂಡಿದ್ದಾಗ ವಾಜಪೇಯಿ ತಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದವನು ಬಿಡಿಸಿದ್ದಾಯಿತು. ಇದು ಗಂಧರ್ವೈಸ್ತದ ಅನುಷ್ಠಿತಂ ಅಂತ ಭೀಮ ಹಾಯಾಗಿ ಹಾಳಾಗಲಿ ಅಂತಿದ್ರೆ, ಇಲ್ಲ ಹೋಗಿ ಬನ್ನಿ ಭಾನುಮತಿಯ ಮುತ್ತೈದೆ ತನಕ್ಕೇನಾಗಬೇಕು ಅಂತ ಭೀಮಾರ್ಜುನನ್ನ ಗೋಗರದು ಆಜ್ಞಾಪನೆ ಮಾಡಿ ಕಳಿಸಿಕೊಟ್ಟ. ಆಗ ಬಿಡಿಸಿಕೊಂಡು ಬಂದದ್ದಾಯಿತು. ಆ ರೀತಿಯಾಗಿ ರಾಹುಲ್ ಗಾಂಧಿಯನ್ನು ಬಿಡಿಸಿಕೊಂಡು ಬಂದದ್ದು. ಅಲ್ಲೇ ಆಗಲೇ ಅಮೆರಿಕದವರೇ ನೀವೇ ಇವನನ್ನು ನುಂಗಿಯನ್ನು ಒಣಗಿರಿ ಅಂತಂದಿದ್ರೆ ಸರಿಯಾಗ್ತಿತ್ತು. ಅಂದರೆ ಈ ಥರ ಧರ್ಮರಾಜನ ಚೇಷ್ಟೆಗಳು ಅನಂತ ಕಾಲದಿಂದ ನಡ್ಕೊಂಡು ಬಂದಿದೆ. ಒಬ್ಬರೇ ಇಬ್ಬರೇ, ಅದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಆಗದು ಸಮರಂ ಶಮಯುತನಾಗು ಮಹಾಭೋಗಿಯಾಗು ನಿನ್ನಾಳ್ವ ಮಹಿ ಭಾಗಮಮಂ ಸಕಲ ಮಹಿ ಭಾಗಮಮಂ ನೀನೆ ಕೊಂಡು ಸುಖಮಿರಲಾಗ ಅಂತಾನೆ. ಅಪ್ಪ ಯುದ್ಧ ಬೇಡ, ನೀನು ಸುಖವಾಗಿ ಬಾಳು, ನೀನೇ ಭೂಮಿಯನ್ನು ತೆಗೆದುಕೊಂಡ್ಬಿಡು, ಎಲ್ಲ ನೆಮ್ಮದಿಯಾಗಿರು. ಇದು ಎಲ್ಲಿಂದ? ಕೃಷ್ಣ ಅಂತೂ ತದಿದಂ ದ್ಯೂತಮಾರಬ್ಧಂ ಪುನರೇವ ಯಥಾಪುರ ಅಂತಂತಾನೆ. ಅಯ್ಯೋ ಮುಂಡೆದೆ, ಮತ್ತೆ ಜೂಜಾಡೋಕೆ ಶುರು ಮಾಡಿದೆಯಲ್ಲ, 14 ವರ್ಷದ ಕೆಳಗೆ ಜೂಜಾಡಿದ್ದು, ಈಗ ಮತ್ತೆ ಜೂಜಾಡ್ತಾ ಇದೆಯಲ್ಲ, ತದಿದಂ ದ್ಯೂತಮಾರಬ್ಧಂ ಅಂತ ಅವನಂತಾನೆ. ಈ ಜೂಜುಗಾರತನ ಅನ್ನೋದು ಅಂಥದ್ದು ಯಾವಾಗಲೂ ಹಾಗೆ ಮಾಡುತ್ತೆ. ಭೈರಪ್ಪನವರ ಮಂದ್ರ ಕಾದಂಬರಿಯಲ್ಲಿ ಅವನು ಮೋಹನ್ ಲಾಲ್ ಇಷ್ಟು ಸಂಪಾದಿಸಿರ್ತಾನೆ, ಒಂದೇ ಒಂದು ವಿಸಿಟ್ಟು ಜೂಜುಗಟ್ಟೆಗೆ ಹೋಗ್ಬಿಟ್ಟು ಅಷ್ಟನ್ನು ಕಳ್ಕೊಂಡು ಬಂದ್ಬಿಡ್ತಾನೆ. ಆ ಜೂಜಿನ ಮನೋಧರ್ಮ ಅವನಿಗೆ ಎಷ್ಟು ಕಡೆಯಲ್ಲೆಲ್ಲ ಇತ್ತು ಅನ್ನೋದು ಗೊತ್ತಾಗ್ತಾ ಬರುತ್ತದೆ. ಕವಿ ತೋರಿಸ್ತಾ ಬರ್ತಾರೆ ಇವನಿಗೆ ಆ ರೀತಿಯಾದ ಜೂಜು ಮನೋಧರ್ಮ. ಆ ಪದ್ಯವನ್ನು ನೋಡಿ, ಧರ್ಮರಾಜನ ಪದ್ಯ ಯಾವ ರಾಗದಲ್ಲಿ ಯಾವ ಥರ ಹಾಡ್ತಾರೋ ನೋಡೋಣ. ಧರಣಿ ಚಕ್ರಮಂ ಒಪ್ಪುಗಳ್ ಬಗೆಯದಿರ್ವಿದ್ವೇಷಮಂ ನಮ್ಮ ನೈವರ
ನಿನ್ನಾಳ್ವೆಸ ಕೈಸಿಕೊಳ್ಳ ನೆನೆಯದರ್ಕೀಳ್ ಪೊಕ್ಕಿನೊಳ್ ತೊಟ್ಟುಕೊಂಡು ಇರದೆ ಎಮ್ಮೆಂದುದಂ ಇಂಬುಕೈ ಮನದೊಳ್ ಒಳ್ಪಿಂ ಶಾಂತಿ ವಿಶ್ರಾಂತಿ ಸೋದರನೆಂಬಂತ ಉಪಶಾಂತಿಯಂ ಕುರುಕುಲಕ್ಷ್ಮಾಪಾಲ ಚೂಡಾಮಣಿ ಏನ್ ಬಿರ್ದು ಕುರುಕುಲಕ್ಷ್ಮಾಪಾಲ ಚೂಡಾಮಣಿ ವಿದ್ವೇಷಮಂ ಬಗೆಯದಿರ್ ಧರಣಿ ಚಕ್ರಮಂ ಒಪ್ಪುಗೊಳ್ ನಮ್ಮ ನೈವರ ನಿನ್ನಾಳ್ವೆಸ ಕೈಸಿಕೊಳ್ಳ್ ಕೀಳ್ಪೊಕ್ಕಿನೊಳ್ ತೊಟ್ಟುಕೊಂಡು ಇರದೆ ಎಮ್ಮೆಂದುದಂ ಇಂಬು ಕೈಗೆ ಮನದೊಳ್ ಶಾಂತಿ ವಿಶ್ರಾಂತಿ ಉಪಶಾಂತಿಯಂ ತೊಟ್ಟುಕೊಂಡಿರು. ಊಹಾತೀತವಾದ ಶಾಂತಿಯಿಂದ ವಸಂತರಾಗದಲ್ಲಿ ಪಾಪ ಸುಮನೋಜನ ಮನೋವಸಂತ ಧರ್ಮರಾಜ ಅಂತ ತೋರ್ಪಡಿಸಿದ್ದಾರೆ. ವಸಂತ ಅದೇ ಶಾಂತೋ ಮಹಾಂತೋ ನಿವಸಂತಿ ಸಂತಹ ವಸಂತವಲ್ಲೋಕಹಿತಂ ಚರಂತಹ ಅಂತ ಶಂಕರರ ವಿವೇಕ ಚೂಡಾಮಣಿ ಹೇಳುತ್ತದೆ. ದೊಡ್ಡವರು ವಸಂತದಂತೆ ಲೋಕಹಿತ ಮಾಡ್ತಾರೆ ಅಂತ. ಪಾಪ ಧರ್ಮರಾಜನಿಗೇನೋ ಆ ಭ್ರಾಂತಿ ಬಂತು, ಶಾಂತಿಯ ಭ್ರಾಂತಿ. ಧರಣಿ ಚಕ್ರಮನ್ನು ಒಪ್ಪುಗೊಳ್ ಅಪ್ಪ, ಇಡೀ ಭೂಮಿಯನ್ನ ನೀನೇ ಒಪ್ಪಿಸಿಕೊ. ಬಗೆಯದಿರ್ ವಿದ್ವೇಷಮಂ, ದ್ವೇಷವನ್ನು ಮಾತ್ರ ಮಾಡಬೇಡ. ಅವನು ಇರೋದೇ ಅದಕ್ಕೆ. ಇಸ್ಲಾಮನ್ನ ಸೋದರ ಭಾವದಿಂದ ಸಖ್ಯ ಭಾವದಿಂದ ಜಗತ್ತನ್ನೆಲ್ಲ ಕಾಣು ಅಂದರೆ ಕಾಣೋಕ್ಕಾಗುತ್ಯ? ಕಮ್ಯುನಿಸ್ಟನ್ನ ನೀವು ಮಾಲೀಕರನ್ನ ಮತ್ತೆ ಉದ್ಯೋಗಿಗಳಾದ ಎಲ್ಲರನ್ನೂ ಕೂಡ ಸ್ನೇಹ ಸೌಹಾರ್ದದಿಂದ ಬಾಳಿಸ್ಕೊಳ್ಳಿ ಅಂದರೆ ಬಾಳಿಸ್ಕೊಳ್ಳೋಕ್ಕಾಗುತ್ತಾ? ಮೊಸಳೆ ಇರೋದೇ ಬೇರೆ ಪ್ರಾಣಿಗಳನ್ನು ಗಬಕ್ಕನೆ ನುಂಗೋಕ್ಕೆ, ಅದರ ಧರ್ಮ ಅದು. ಮೊಸಳೆನ ನೀನು ಮೀನಿನ ಥರ ಇರು ಅಂದರೆ ಅದು ಇರುತ್ತೇ, ಇರುವಂಥದ್ದು ಅಲ್ಲ. ಹಾಗೆ ಅವನಿಗೆ ಗೊತ್ತಿಲ್ಲ ಯಾರು ಯಾವ ಥರ ಇರ್ತಾರೆ ಅಂತ. ಅಲ್ಲರಿ ಪುದೀನಾನ ಏನಾದರೂ ಮಲ್ಲಿಗೆ ಹೂವಿನ ಜೊತೆಗೆ ಸೇರಿಸ್ಬಿಟ್ಟಿದ್ರೆ ಮಾಲೆ ಕಟ್ಕೊಂಡು ಮುಡ್ಕೊಂಡು ಹೋಗೋಕ್ಕಾಗತ್ಯಾ? ಅದನ್ನು ಚಟ್ನಿ ಹಾಕಿ ಅರಿಯಲೇಬೇಕು, ಬೇರೆ ದಾರಿಯೇ ಇಲ್ಲ. ಇಲ್ಲ ಅದನ್ನು ಪಕೋಡ ವಡೆಗೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಹುರಿಯಲೇಬೇಕು. ಇಲ್ಲ ಅರಿಯಬೇಕು, ಇಲ್ಲ ಹುರಿಯಬೇಕು. ಅದನ್ನು ಮುಡಿಯೋಕ್ಕಾಗತ್ತಾ? ಹರಿ ಆ ರೀತಿಯಲ್ಲಿ ಇವನನ್ನು ಏನು ಮಾಡಬೇಕು, ಅದರಲ್ಲಿ ಪರಿಪಾಕವನ್ನು ಕಾಣಿಸಬೇಕು. ಬಗೆಯದಿರ್ ವಿದ್ವೇಷಮಂ, ನಮ್ಮ ಐವರನ್ನು ನಿನ್ನ ಆಳ್ವೆ ಎಸಕೈಸಿಕೊಳ್ಳು, ನಿನ್ನ ಆಳ್ವಿಕೆಯಲ್ಲಿ ನಮ್ಮ ಐವರನ್ನ ಕಾಪಾಡ್ಕೋ. ಮತ್ತೆ ಕೀಳ್ಪೊಕ್ಕಿನೊಳ್ ತೊಟ್ಟುಕೊಂಡಿರದೆ ಸಣ್ಣತನವನ್ನು ಮಾಡಿಕೊಂಡು ಹಳೆಯ ಕಸಿವಿಸಿಗಳನ್ನೆಲ್ಲ ನೆನೆದುಕೊಂಡಿರಬೇಡ. ಇಂಬುಗೈ, ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ನೋಡಿಕೊ. ಮನದೊಳ್ಪಿಂದ ಇಂಬುಗೈ, ಶಾಂತಿ ವಿಶ್ರಾಂತಿ ಎಲ್ಲ ನಿನಗೆ ಬರುತ್ತದೆ. ಇದು ಉಪಶಾಂತಿ ಅಂತಂತಾನೆ. ಅಯ್ಯೋ ಭಗವಂತ, ಇದು ಅವನಿಗೆ ಗೊತ್ತಾಗಬೇಕಲ್ಲ. ಧರ್ಮರಾಜನ ತತ್ವ ದೊಡ್ಡದು, ಆದರೆ ಧರ್ಮರಾಜನಿಗೆ ಎಲ್ಲಿ ಈ ತತ್ವ ಅನ್ವಯ ಆಗಬೇಕು ಅಂತ ಗೊತ್ತಿಲ್ಲ. ಬಹಳ ಒಳ್ಳೆಯದು, ಎಷ್ಟೆಷ್ಟೋ ವಿಚಾರಗಳ ಸಂಗತಿ ಅದೇ ಥರದ್ದೇ. ಆದರೆ ಆ ಒಳ್ಳಿತಿಗೆ ವಿನಿಯೋಗ ಅಂತ ಒಂದು ಇಲ್ವೇ, ಅದನ್ನು ನಾವು ಗಮನಿಸಲೇಬೇಕು. ಅದನ್ನು ತಿಳ್ಕೊಳ್ಳದೆ ಈ ಅನರ್ಥವನ್ನು ಮಾಡಿದ್ದಾನೆ. ನೀರಿಲ್ಲದೆ ಬದುಕೋಕ್ಕಾಗೋಲ್ಲ, ಅದು ಜೀವನ ಅಂತ. ಮೂಗಲ್ಲಿ ನೀರು ಸುರಿದ ಗತಿ ಏನು? ಉಸಿರು ಕಟ್ಟು ಸಾಯ್ತಾರೆ. ಆ ತರಹ ಧರ್ಮರಾಜ ಅವಿವೇಕ ಮಾಡಿಕೊಂಡು ತಾನೂ ತನ್ನ ತಮ್ಮಂದಿರು ಮತ್ತೆ ಅವನನ್ನು ನೆಚ್ಚಿಕೊಂಡವರು ಎಲ್ಲರೂ ನಾಶವಾಗುವಂಥ ಸ್ಥಿತಿಗೆ ಬಂದ್ಬಿಡೋದಾಗಿದೆ. ಮತ್ತೆ ಇನ್ನೂ ಒಂದು ಒಗ್ಗರಣೆ ಕಂದಪದ್ಯ ಬೇರೆ ಹಾಡ್ತಾನೆ ನೋಡಿ. ಏನೇ ಧರ್ಮಜನು ಇಂತು ಏನೇ ಹರಿ ಎಂದಂ ದುರ್ಯೋಧನ ಧರ್ಮತನೂಜಂ ಒಳ್ಳಿತಂ ಪೇಳ್ದಪನ್ ಆತನ ಪೇಳ್ದುದಗೆಸಗಿನಿ ಅರಸನಾಗಿ ವಸುಮತಿಯಂ ಆಳ್ದೋ ದುರ್ಯೋಧನ ನೀನ್ ಧರ್ಮತನುಜಂ
ಒಳ್ಳಿತಂ ಪೇಳ್ದಂ ಆತನ ಪೇಳ್ದುದಗೆಸಗಿ ಸುಖಂ ಇರಲಾಗ. ರನ್ನ ಒಂದು ಅನೌಚಿತ್ಯ ಮಾಡಿಬಿಟ್ಟಿದ್ದಾನೆ. ಇದು ಧರ್ಮರಾಜನ ಪದ್ಯವಲ್ಲ, ಧರ್ಮರಾಜನಂತೆ ಆಡಿದ ಕೃಷ್ಣನ ಪದ್ಯ. ಏನೇ ಹರಿ ಇಂತೆಂತಂ ದುರ್ಯೋಧನ ಧರ್ಮತನೂಜನ್ ಒಳ್ಳಿತಂ ಪೇಳ್ದಪನ್. ಅದನ್ನು ಪಾಪ ಕೃಷ್ಣನ ಪದ್ಯವನ್ನು ಕೃಷ್ಣನಿಗಿಷ್ಟವಾದ ಬೃಂದಾವನ ಜಗತ್ತಿನ ಬೃಂದಾವನಿನಲ್ಲೇ ಹಾಡು ಬಿಟ್ಟರು ಕೂಡ, ಅಯ್ಯೋ ಧರ್ಮರಾಜನ ಮಾತನ್ನು ನೀನು ಕೇಳು, ನೀನು ಅರಸಾಗಿ ವಸುಮತಿಯ ನಾಳ್ದು ಸುಖಮಿರಲಾಗ, ಸುಖಮಿರಲಾಗೈ ಸುಖವಿರುವಂತೆ ಬಾಳು ಅಂತ. ಕೃಷ್ಣ ಕನಸಲ್ಲೂ ಕೂಡ ಇಂಥ ಮಾತನ್ನು ಹೇಳ್ತಿರಲಿಲ್ಲ. ಭೈರಪ್ಪನವರ ಪರ್ವದಲ್ಲಿ ಒಂದು ಮಾತು ಬರ್ತದೆ, ಒಂದು ಪಕ್ಷ ಪಾಂಡವರೆಲ್ಲ ಸತ್ತೋದ್ರು, ದ್ರೌಪದಿಗೋ ಕುಂತಿಗೋ ಪಟ್ಟ ಕಟ್ತಾನೆ ಕೃಷ್ಣ, ಸಂಧಿ ಮಾಡಿಕೊಳ್ಳಲ್ಲ, ಕೌರವರನ್ನು ಉಳಿಸೋಲ್ಲ ಅಂತ. ಭೈರಪ್ಪನವರು ಕೃಷ್ಣನ ಅಂತರಂಗದಲ್ಲಿ ಕೂತು ಅವನ ಭಾವವನ್ನು ಅರ್ಥ ಮಾಡಿಕೊಂಡು ಈ ಸಾಲನ್ನು ಬರೆದಿರಬೇಕು ಅಂತ ಅನಿಸುತ್ತದೆ. ಆ ಮಟ್ಟದ್ದು ಅವನ ದುರ್ಯೋಧನನ ದುಷ್ಟತನವನ್ನೆಲ್ಲ ಅರಿತ ಮತಿ. ಹಾಗಾಗಿ ಒಪ್ಪೋದಿಲ್ಲ ಕೃಷ್ಣ. ಇಲ್ಲಿ ಏನೋ ರನ್ನ ಬುದ್ಧಿಗೆಟ್ಟು ಬರೆದಿದ್ದಾನೆ. ಧಿಯೋಪಿ ಪುಂಸಾಂಬಲಿನಿ ಭವಂತಿ. ಎಂತೆಂಥ ಕಾಳಿದಾಸನೇ ಎಡವಟ್ ಮಾಡುವಾಗ ರನ್ನ ಯಾವೂರು ತಪ್ಪುಲು ಪಾಪ. ವ್ಯಾಸ ವಾಲ್ಮೀಕಿಗಳಲ್ಲಿ ಅಲ್ಲೋ ಇಲ್ಲೋ ಹಂಗೋ ಹಿಂಗೋ ಆಗಿಬಿಡುತ್ತೆ. ಇವನ್ ಹೋಮರ್ ನಾಡ್ಸ್ ಅನ್ನುವಾಗ ರನ್ನ ಸ್ಲೀಪ್ಸ್ ಅಂಡ್ ಪಂಪ ಡ್ರೌಸಸ್. ಪಂಪ ಗೊರಕೆನೆ ಹೊಡಿತಾನೆ, ಇನ್ನೇನಂತದ್ದು ಸ್ನೋರ್ಸ್. ಹೀಗಾಗಿ ಆ ಮಾತನ್ನು ಬಿಡೋಣ. ಆದರೆ ದುರ್ಯೋಧನ ಅದನ್ನೇ ಹಿಡ್ಕೊಂಡು ಒಂದು ದೊಡ್ಡ ಕಂದಪದ್ಯ ಗುಚ್ಛದ ಉಪನ್ಯಾಸವನ್ನು ಮಾಡ್ತಾನೆ. ಆ ಕಂದಪದ್ಯೋಪನ್ಯಾಸದಲ್ಲಿ ಒಂದು ಪದ್ಯವನ್ನು ತೆಗೆದುಕೊಂಡ್ರೆ ಸಾಕು. ಅವನ ಮನೋಧರ್ಮ ಎಂಥದ್ದು, ಕೃಷ್ಣನನ್ನು ಮೂದಲಿಸೋದಿಕ್ಕೂ ಅವನು ಒಳ್ಳೆ ಲೆಕ್ಕಗಳನ್ನು ಇಟ್ಟಿದ್ದಾನೆ ಅಂತ ಗೊತ್ತಾಗುತ್ತದೆ. ವನವಾಸ ಮಲಿನನಂ ಯಮತನಯನಂ ವನವಾಸ ಮಲಿನನಂ ಉಜ್ವಳಿಸಿ ಗೋತ್ರಧವಳನಂ ಎನ್ನಂ ಘನಮಲಿನಂ ಮಾಡಿದೆ ಕೃಷ್ಣ. ಯಮತನಯನಂ ವನವಾಸ ಮಲಿನ ಯಮತನಯನಂ ಉಜ್ವಳಿಸಿ ಎನ್ನಂ ಗೋತ್ರಧವಳನಂ ಘನಮಲಿನಂ ಮಾಡಿದೆ ಕೃಷ್ಣ. ಕೃಷ್ಣ ನಿನ್ನವಲ್ ಶ್ವೇತ ಕೃಷ್ಣ ಕಾರ ಕರ್ಮಳರೇ. ನೋಡಿ, ಕೃಷ್ಣನ್ನೇ ಬೈತಾನೆ, ನೀನು ಕಪ್ಪನ್ನು ಬಿಳುಪಾಗಿ ಬಿಳುಪನ್ನು ಕಪ್ಪಾಗಿ ಮಾಡ್ತೀಯ, ಕಾಳಿಯನ್ನು ಬೋಳಿಯನ್ನು ಕಾಳಿ ಮಾಡೋದಕ್ಕೆ ನಿಸ್ಸೀಮ. ವನವಾಸ ಮಲಿನನಂ, ವನವಾಸ ಮಾಡಿ ಮಲಿನನಾಗಿದ್ದಾನೆ ಧರ್ಮರಾಜ. ಅವನು ಯಮತನಯ. ಅವನನ್ನು ಉಜ್ವಲಿಸಿ ಗೋತ್ರಧವಳನನ್ ಎನ್ನಂ ಘನಮಲಿನಂ ಮಾಡಿದೆ. ನಾನು ಗೋತ್ರಧವಳ. ಶಬ್ದಗಳು ತುಂಬ ಸೊಗಸಾಗಿದೆ. ಅದೊಂದು ಟೆಕ್ನಿಕಲ್ ಪ್ರಾಬ್ಲಮ್ಮು. ಯಾರು ವನವಾಸ ಮಾಡಿದ್ದಾರೋ, ವಾನಪ್ರಸ್ಥರಾಗಿದ್ದಾರೋ, ಅವರು ಮತ್ತೆ ಗೃಹಸ್ಥಾಶ್ರಮದ ಪ್ರಾಧಾನ್ಯವುಳ್ಳಂಥ ರಾಜತ್ವಕ್ಕೆ ಬರಬಹುದಾ ಅಂತ. ಹೀಗಾಗಿ ಅವರು ಆರೂಢ ಪತಿತರು ಅಂತ. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇವೆಲ್ಲ. ರಾಮ್ ಜೇಠ್ ಮಲ್ಲಾನಿ ತರದವನು ದುರ್ಯೋಧನ. ಹಾಗಾಗಿ ವನವಾಸ ಮಲಿನನಂ ಯಮತನಯನಂ ಉಜ್ವಲಿಸಿ, ಅವನ ಈ ಆರೂಢ ಪಾತಿಥ್ಯವನ್ನೆಲ್ಲ ಶುಭ್ರ ಮಾಡಿ ತೊಳೆದಿಟ್ಟು ಫಳಫಳಿಸುವಂತೆ ಮಾಡಿ ಮುಲಾಮ್ ಹಾಕಿದ್ದೀಯ ಗಿಲೀಟು. ಗೋತ್ರ ಧವಳ, ಇಡೀ ನನ್ನ ಗೋತ್ರಕ್ಕೆ, ಚಂದ್ರವಂಶಕ್ಕೆ ಧವಳ. ನಾನು ದೇದೀಪ್ಯಮಾನಾದವನು. ಧವಳ ಅನ್ನೋದಕ್ಕೆ ನಿನ್ನೆಯೇ ನಾನು ಹೇಳಿದ್ದೆ, ಮಹಾವೃಷಭ ಅನ್ನುವ ಅರ್ಥ ಕೂಡ ಉಂಟು. ವೃಷಭ ಧರ್ಮಸ್ವರೂಪ, ವೃಷೋಹಿ ಭಗವಾನ್ ಧರ್ಮ ಅನ್ನುವುದೇ ಮನುವಿನ ವಾಕ್ಯ. ಹೀಗಾಗಿ ನಾನು ಧರ್ಮಸ್ವರೂಪಿ ಅಂತ ಇವನಲ್ಲದೆ ಇನ್ಯಾರು ಹೇಳ್ಕೊಳಕ್ಕೆ ಸಾಧ್ಯ ನೋಡಿ. ಎನ್ನಂ ಘನಮಲಿನಂ ಮಾಡಿದೆ, ನನ್ನನ್ನು ಕಪ್ಪಾಗಿಸಿಬಿಟ್ಟೆ, ಮಸಿಯಾಗಿಸಿಬಿಟ್ಟೆ. ಕೃಷ್ಣ ನೀನು ಅನ್ವರ್ಥನಾವದೆಯ ಕಪ್ಪಿನ ಸಾಕಾರ. ನಿನ್ನವಲ್ ಶ್ವೇತ ಕೃಷ್ಣ ಕಾರಕರುಂ ಒಳರೆ. ನೀನು ಒಬ್ಬನ ಅಂಟುಕೊಂಡ್ರೆ ಸಾಕು, ಕಪ್ಪಾಗಿಬಿಡ್ತಾನೆ. ಇನ್ನು ಪಾಂಡವರಷ್ಟು ಕಪ್ಪಾಗಿರಬೇಕು. ನೀನು ಯಾವುದನ್ನೂ ಕೂಡ ಮಾಡ್ತೀಯ, ಯಾವ ವಂಚನೆಗೂ ಕೂಡ ಹೇಸುವಂಥವನಲ್ಲ ಅನ್ನುವ ಮಾತನ್ನು ತುಂಬ ಒಳ್ಳೆಯ ರಚನೆ. ಪದ್ಯವಾಗಿ ಪಾತ್ರದ ಬಾಯಲ್ಲಿ ಬರುವ ಮಾತಾಗಿ ತುಂಬ ಸೊಗಸಾದದ್ದು. ನಾವು ಕವಿ ಪಾತ್ರಕ್ಕಾಗಿ ಆಡಿಸಿದ ಮಾತನ್ನು ಕವಿಯ ಇಂಗಿತವೇ ಹೌದು ಅಂತ ಭಾವಿಸಿಕೊಂಡ್ರೆ ಅವಿವೇಕವಾಗುತ್ತದೆ. ಭೈರಪ್ಪನವರು
ತುಂಬ ತುಂಬ ಜಾಣ್ಮೆಯುಳ್ಳವರು ಆ ವಿಷಯದಲ್ಲಿ. ಪಾತ್ರಗಳ ಮೂಲಕ ಪಾತ್ರೋಚಿತವಾಗಿ ಏನೆಲ್ಲ ಆಡಿಸಿಬಿಡ್ತಾರೆ. ಆದರೆ ಅದು ಅವರ ಭಾವ ಆಗಿರಬೇಕು ಅಂತೇನೂ ಇಲ್ಲ. ಎಷ್ಟೊಮ್ಮೆ ಅವರ ಭಾವವೂ ಆಗಿರಬಹುದು. ಆದರೆ ಪಾತ್ರದ ಮೂಲಕ ಬಂದ ಕಾರಣ ತದ್ಗಂಧರ್ವಯರ ಅನುಷ್ಠಿತಂ ನಮಮ ಅಂತ ಅಂದುಕೊಂಡು ಬಿಡಬಹುದಲ್ಲ. ಭೈರಪ್ಪನವ್ರಿಗೆ ಗಾಂಧೀಜಿ ಬಗ್ಗೆ ಏನೂ ಒಳ್ಳೆಯ ಅಭಿಪ್ರಾಯವಿಲ್ಲ. ಅದಕ್ಕೆ ಯಥೇಷ್ಟವಾದಂಥ ಆಧಾರಗಳು ಕಾಣಸಿಗುತ್ತವೆ. ಆದರೆ ಅವರದನ್ನು ಎಷ್ಟು ಚೆನ್ನಾಗಿ ಕಾದಂಬರಿಯಲ್ಲಿ ತೀರಿಸಿಕೊಳ್ತಾರೆ ಅನ್ನೋದಕ್ಕೆ ದಾಟು ಕಾದಂಬರಿಯಲ್ಲಿ ಬೆಟ್ಟಯ್ಯನನ್ನು ಬೈತಾರೆ ತಿರುಮಲ ಜೋಯಿಸರು ಅಂತ ನನಗನ್ಸುತ್ತದೆ. ಅವರು ಬೈಯುವಾಗ ಹೇಳ್ತಾರೆ, ಕಂಡಿದ್ದೀನಯ್ಯ ನಿನ್ನ ಗಾಂಧಿ, ಅವನು ನೆಲಗಡ್ಲೆ ಮತ್ತು ಆಡ್ನಾಲು ಕುಡಿದು ಪಿತ್ತ ನೆತ್ತಿಗೇರಿದವನು ಏನೆಲ್ಲ ಹೇಳ್ತಾನೆ ಅಂತ. ಗಾಂಧಿಯ ಆಹಾರದ ಮೇಲೆ ಇವರು ಸರಿಯಾಗಿ ಸೇಡು ತೀರಿಸಿಕೊಂಡಿದ್ದಾರೆ. ಅಹಿಂಸೆ ಮಾಡಬಾರ್ದು ಅಂತ ಮಹಾತ್ಮರು ಏಳೋವರೇ ಅಹಿಂಸೆ ಸ್ವಾಮಿ ಬಿಟ್ಬಿಡಿ ಅಂತ ಸತ್ಯಭಾಮೇನ ರಪರಪ ಎಕ್ಕಡದಲ್ಲಿ ಬಡಿತಾ ಇದ್ದಾಗ ಆತನಿಗೆ ಜೋಯಿಸರಿಗೆ ಹೇಳತಕ್ಕಂಥ ಮಾತು ಬೆಟ್ಟಯ್ಯನವರು. ಅದಕ್ಕೆ ಗಾಂಧಿಯ ಆಹಾರ ಪದ್ಧತಿ ಮೇಲೆ ಪಿತ್ತ ಕೆರಳಿ ಏನೆಲ್ಲ ಮಾತಾಡೋದು ಅಂತ. ಅದು ಆ ಪಾತ್ರಕ್ಕೆ ತುಂಬ ಸಹಜವಾದಂಥದ್ದು. ಭೈರಪ್ಪನವರ ಅಭಿಪ್ರಾಯ ಒಂದು ಪಕ್ಷ ಹಾಗೇ ಇದ್ದರೂ ಯಾರೂ ಅವ್ರ ಮೇಲೆ ಕೇಸ್ ಹಾಕೋಕ್ಕಾಗೋಲ್ಲ, ಆಕ್ಷೇಪ ಮಾಡೋಕ್ಕಾಗೋಲ್ಲ. ಪಾತ್ರ ಸಹಜವಾದಂಥ ಮಾತು. ಆ ಕಾಲದ ಮಡಿವಂತರಾದ ಬ್ರಾಹ್ಮಣರಿಗೆ ಎಲ್ಲ ಜಾತಿಯೂ ಏಕಾಸೋಕ ಮಾಡ್ತಕ್ಕಂಥ ಗಾಂಧಿ ಯಾವೂರು ಸೀಮೆ ಶುದ್ಧಿ ಅಂತ ತಿರಸ್ಕಾರವೇ ಇದ್ದದ್ದು ಹೌದು. ಹಾಗೆ ಪಾತ್ರೋಚಿತವಾದ ರೀತಿಯಲ್ಲಿ ಕವಿ ಮಾತಾಡಿದಾಗ ತುಂಬ ಸರಸವಾಗಿರುತ್ತದೆ. ಮತ್ತು ಅದು ಕವಿಯ ದೋಷವೇ ಆಗೋಲ್ಲ, ಕವಿ ಗುಣವಾಗುತ್ತದೆ. ರನ್ನ, ಪಂಪ ಮೊದಲಾದವರು ತುಂಬ ಚೆನ್ನಾಗಿ ಈ ಥರ ಮಾತಾಡ್ತಾರೆ. ಕುಮಾರವ್ಯಾಸನಂತೂ ಅಗ್ರಗಣ್ಯ, ಕಾಳಿದಾಸಾದಿಗಳು ಅಷ್ಟೇ. ಮಹಾಕವಿತ್ವದ ಲಕ್ಷಣ ಅವರು ಮಹಾ ನಾಟಕಕಾರರೂ ಆಗಿರ್ತಾರೆ. ಅವರ ಗ್ರಂಥಾಂತರಂಗದಲ್ಲಿ ನಾಟಕವೇ ಇರುತ್ತದೆ. ಪ್ರಯೋಗತ್ವ ಮನಾಪನ್ನೇ ಕಾವ್ಯೇನ ಆಸ್ವಾದ ಸಂಭವ ಭಟ್ಟತೌತರ ಮಾತಲ್ವೇ ಸಂದರ್ಭೇಶು ದಶರೂಪಕಂ ಶ್ರೇಯ ತದ್ಧಿ ಚಿತ್ರಂ ಚಿತ್ರಪಟವದ್ ವಿಶೇಷ ಸಾಕಲ್ಯಾತ್ ಅಂತಲೇ ನಮ್ಮ ಕಾವ್ಯಾಲಂಕಾರ ಸೂತ್ರವೃತ್ತಿಕಾರ ಹೇಳೇ ಬಿಡ್ತಾನೆ ವಾಮನ. ಅದರಿಂದ ಈ ನಾಟಕೀಕರಣ ತುಂಬ ತುಂಬ ದೊಡ್ಡದು. ಹಾಗೆ ಹೋರಾಡಿ ಸೆಣಸಾಡಿ ಅವರು ಮುಂದೆ ಬರ್ತಾರೆ. ಅಲ್ಲಿಗೆ ನಾವು 7ನೇ ಆಶ್ವಾಸವನ್ನು ಮುಗಿಸಿ 8ನೇ ಆಶ್ವಾಸಕ್ಕೆ ಬರ್ತೀವಿ. ಆ 8ನೇ ಆಶ್ವಾಸದಲ್ಲಿ ಗದಾಯುದ್ಧದ ಆರಂಭ. ಆ ಆರಂಭದಲ್ಲಿ ಇಬ್ಬರೂ ಪರಸ್ಪರ ನಿಲ್ಲುವ ಕ್ರಮ ನೋಡಿ, ಅದೇ ಒಂದು ಸೊಗಸು. ಉದಯಾದ್ರಿಯಂ ಉದಯಾದ್ರಿಯಂ ಅಸ್ತಾದ್ರಿಯಂ ಆಹಾ ಉದಯಾದ್ರಿಯೋ ಅಸ್ತಾದ್ರಿಯೋ உதக்ர கோபோத்கரங்கள் ஈர்ப்பந்திரே நீழ்துவதகிதல் உன்னத மூர்த்திகள் ವದವಿ ಗದಾಯುದ್ಧರೇ ನೀಳ್ದು ಭೀಮ ಭುಜಗಧ್ವಜರುಂ ಒದವಿದ. ಆಹಾ ರಾಗದಳೊಂದರೊಳ್ ರಾಗದರೊಂದರೊಳೆಂದುಂ ಸಾಗಿರ್ಪಾನತಮತಿಯನ್ ಸರಾಗದೊಳನ್ ಎಕ್ಕಾಗಿಸಿದಿ ನಿಮ್ಮಯ ಭೋಗಾವಹ ಚಾತುರಿಗಮಿದೋ ನಮನಂ ಇದೋ ನಮನಂ ನಮನಂ. ಯಾವಾಗಲೂ ಅವ್ರು ನನ್ನನ್ನೇ ಹೊಗಳ್ತಾರೆ, ನಾನು ಯಾವಾಗ ಹೊಗಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾಳೆ ಹೊಗಳ್ತೀನಿ. ಏನದು ಬಿಲಹರಿ ರಾಗ ತುಂಬ ಪ್ರಭಾವಕಾರಿಯಾದದ್ದು, ಬೆಳಗಿನ ರಾಗಗಳಲ್ಲಿ ಒಂದು ಅಂತ ಹೇಳ್ತಾರೆ. ಆ ಉದಯಾದ್ರಿ ಅನ್ನೋದಕ್ಕೆ ಬಿಲಹರಿಯಿಂದ ಎತ್ತುಗಡೆ ಮಾಡಿಕೊಂಡ್ರು. ಆಮೇಲೆ ಅಸ್ತಾದ್ರಿಗೆ ಬರುವಷ್ಟೊತ್ತಿಗೆ ಪೂರ್ವಿ ಕಲ್ಯಾಣಿ ತೆಗೆದುಕೊಂಡ್ರು. ಅದು ಸಂಧ್ಯಾಕಾಲದ ರಾಗ, ಸಂಧಿಪ್ರಕಾಶ ರಾಗ, ಸಾಯಂಕಾಲದ ರಾಗ. ಸೂರ್ಯೋದಯಕ್ಕೆ ಉದಯ ರಾಗ, ಸೂರ್ಯಾಸ್ತಕ್ಕೆ ಸಾಯಂಕಾಲದ ರಾಗ. ಕಷ್ಟ ಇದೆ.
ಆ ಪ್ರಭಾವಕಾರಿಯಾದ ಒಂದು ರಾಗದ ಫ್ರೇಜಿಂದ ಆಚೆಗೆ ಬಂದು ತುಂಬ ಭಿನ್ನವಾದಂಥ ಮತ್ತೊಂದು ರಾಗವನ್ನು ತೆಗೆದುಕೊಳ್ಳೋದು. ಇದು ನೋಡಿದ್ರೆ ಶುದ್ಧ ಮಧ್ಯಮ, ಅದು ನೋಡಿದ್ರೆ ಪ್ರತಿಮಧ್ಯಮ, ಕಷ್ಟ ಈ ಥರದ್ದೆಲ್ಲ ಮಾಡ್ತಕ್ಕಂಥದ್ದು. ಅದನ್ನೇನೋ ಆಕಸ್ಮಿಕವಾಗಿ ಮಾಡಿಬಿಡ್ಬೋದು, ಮತ್ತೆ ಎರಡನೇ ಬಾರಿ ರಿಪೀಟ್ ಮಾಡಿದ್ರು ಕೂಡ. ಅಂದರೆ ಆ ಔಚಿತ್ಯ, ಮಾಧ್ಯಮದ ಮೇಲಿನ ಹತೋಟಿ ತುಂಬ ತುಂಬ ಸೊಗಸಾದದ್ದು. ಇಡೀ ಕವಿಯ ಭಾವವನ್ನು ರಾಗದ ಮೂಲಕ ಎಷ್ಟು ಚೆನ್ನಾಗಿ ವ್ಯಂಜಿಸಬಹುದು ಅನ್ನೋದೇನೆ ಒಂದು ತುಂಬ ತುಂಬ ಹೃದಯವಾದ ಸಾಧನೆ. ನಮ್ಮ ಕಲೆಗಳೆಲ್ಲ ಅಲ್ಲಿಂದಲ್ಲಿಗೆ ಹುಟ್ಟಿ ಬೆಳೆದು ಆಸ್ವಾದ್ಯವಾಗುವಂಥದ್ದು ಅನ್ನೋದು ಇಲ್ಲಿಯೇ ಗೊತ್ತಾಗುತ್ತೆ. ಇದನ್ನ ಸಿಡಿನಲ್ಲಿ ಕ್ಯಾಸೆಟ್ನಲ್ಲಿ ಕೇಳಬಹುದಾದ್ರೂ ಇಲ್ಲಿ ಕೇಳಿದ ತಮಗೆ ಬಂದಷ್ಟು ಸಂತೋಷ ಅಲ್ಲಿ ಕೇಳುವವರಿಗೆ ಬರಲಾರದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಂದರೆ ಬೋನಸ್ಸು, ನಮಗೆ ಸಂತೋಷ. ಬರಬಾರದು ಅಂತಿಲ್ಲ, ಬರಲಾರದೇನೋ ಅಂತ ಸಂದೇಹ ಅಷ್ಟೇ. ಕಾರಣ ಅದು ನೆರಳು, ಛಾಯೆ. ಇದು ವಾಸ್ತವ. ಆ ಉದಯಾದ್ರಿ ಅಸ್ತಾದ್ರಿಗಳೆರಡೂ ಕೂಡ ಉದಗ್ರ ಕೋಪೋತ್ಕರಂಗಳಿಂದಿರ್ಪಂತಿನೆ. ಉದಯಿಸುವ ಸೂರ್ಯನ ಕಾಂತಿ, ಅಸ್ತಮಯ ಸೂರ್ಯನ ಕಾಂತಿ ಆಯಾ ಪರ್ವತಗಳ ಮೇಲೆ ಬಿದ್ದರೆ ಧಗಧಗಿಸಿ ಕೆಂಪಡರಿ ಕಾಣುತ್ತವಲ್ಲ, ಹಾಗೆ ಇವರು ಕೋಪಾರುಣ ಶರೀರಗಳಾಗಿ, ಕೋಪೋಗ್ರ ನೇತ್ರರಾಗಿ, ಕೋಪಸ್ಫುರಿತಾದರೋಷ್ಟರಾಗಿ, ಹಾಗೆ ಉದ್ದೀಪ್ತವಾದ ಆ ಮಕರ ಕುಂಡಲ ಕಲಿತವಾದ ಕರ್ಣಗಳ ಮೇಲೆ ನಿಂತಿರತಕ್ಕಂಥ ಮೇರು ಪರ್ವತದ ಹಾಗೆ ಕಾಣುವ ಕಿರೀಟಗಳನ್ನು, ಗೋಪುರ ಕಿರೀಟಗಳನ್ನು ತಾಳಿ ಅಷ್ಟು ವಿಯಚ್ಚುಂಬಿ ವಿಗ್ರಹರಾಗಿ ನಿಂತುಕೊಂಡಿದ್ದಾಗ ಪರಸ್ಪರ ಮತ್ಸರದಿಂದ, ಜಿಗೀಷೆಯಿಂದ ಸಂಘಟನ ಮಾಡುವುದಕ್ಕೆ ನಿಂತ ಕಾಲದಲ್ಲಿ ಅದು ನೋಡಿ ಉನ್ನತ ಮೂರ್ತಿಗಳು ಅವರು ಉದಯಾಚಲ ಅಸ್ತಾಚಲದಂತೆ ಕಾಣಿಸ್ತಾ ಇದ್ರು. ಹಾಗೆ ಹೇಳುವಲ್ಲಿಯೇ ಅನ್ವಯ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಉದಯಾದ್ರಿ ಅಸ್ತಾದ್ರಿ ಭೀಮ ಭುಜಗಧ್ವಜ. ಉದಯಾದ್ರಿ ಭೀಮ, ಅಸ್ತಾದ್ರಿ ದುರ್ಯೋಧನ. ಆ ಅನುಪೂರ್ವಿ ಇಲ್ಲದೆ ಇದ್ದರೆ ಪದ್ಯ ಹಾಳಾಗೋಗ್ಬಿಡುತ್ತೆ. ಅಲ್ಲಿಗಲ್ಲಿಗೆ ಎ ಟು ಬಿ, ಬಿ ಟು ಎ ಅಂತ ಮಾಡೋ ಹಾಗಿಲ್ಲ, ಎ ಟು ಎ, ಬಿ ಟು ಬಿ ಅಂತಲೇ ಮಾಡಬೇಕು. ಮ್ಯಾಚ್ ಮಾಡಿದ್ದಾನೆ ಕರೆಕ್ಟಾಗಿ. ಈ ಪ್ರಕ್ರಮ ಭಂಗ ಮಾಡಿದ್ರೆ ಯಥಾಸಂಖ್ಯಾ ಅಲಂಕಾರ ಅಲ್ಲಿಂದ ಅಲ್ಲಿಗೆ ತಂದಿರತಕ್ಕಂಥದ್ದು. ಹಾಗಾಗಿ ಈ ಪದ್ಯಕ್ಕೆ ಒಂದು ಔಚಿತ್ಯ ಬಂತು. ಅಭ್ಯುದಯ ಸೂರ್ಯ ಅವನು ಭೀಮ, ಇನ್ನು ಅಸ್ತಮಯ ಸೂರ್ಯ ದುರ್ಯೋಧನ ಅನ್ನುವ ಭಾವ ಕೂಡ ಇಲ್ಲಿ ಬರುತ್ತದೆ. ಅವರಿಬ್ಬರು ಗದಾಯುಧವನ್ನು ಹಿಡ್ಕೊಂಡು ಗದಾಯುದ್ಧಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ. ಕಿರಿಕಿರಿದೆ ಮೆಟ್ಟಿ ಮಂದಂಗ್ ಕಿರಿಕಿರಿದೆನೆ ಸಾಚಿ ತಮ್ಮ ಗದೆಗಳ ನಾಗಳ್ ಕಿರಿಕಿರಿದೆ ತಿರುಪಿ ಮಾಡದೆ ಕಿರಿಕಿರಿದೆನೆ ತುಂಕಿ ತುಂಕಿ ನುಂಕಿದರೆ ನೆಸುಮ್ ಅಂತ ಆರಂಭ ಮಾಡಿ ಆ ಶಬ್ದದಿಂದಲೇ ತೋರಿಸ್ತಾನೆ. ಪದಘಾತಕ್ಕವನಿ ತಳಂ ಕಳಲೆಪ ತಾಳಾಬ್ಧಿ ತಳಕೊಂಡು ತಳಕೊಂಡುದ ದಯಕೆನಲ್ ಊರ್ಧ್ವಲೋಕದೊಳಂ ಆಯ್ತು ಅತ್ಯದ್ಭುತ ಭ್ರಾಂತಿ ಎಂಬುದನ್ ಅನ್ನೆಗಂ ಅಂತದೇಂ ಭುವನಮಂ ಪರ್ಯಾಕುಲಂ ಮಾಡಲಾದುದು ದುರ್ಯೋಧನ ಭೀಮಸೇನರ ಗದಾಯುದ್ಧಂ ಕುರುಕ್ಷೇತ್ರದೊಳ್ಳಂತ ಅವರು ಪಾದಾಘಾತ ಮಾಡಿದ್ರೆ ನೆಲವನ್ನ ಕಾಲಿಂದ ಅಪ್ಪಳಿಸ್ತಾರೆ. ನೀವು ವೃಷಭ ಕ್ರೀಡಿತ ಅಂತ 108 ಮಾರ್ಗಕರಣಗಳಲ್ಲಿ ಒಂದು ನಾಟ್ಯಶಾಸ್ತ್ರದಲ್ಲಿ ಬರುವುದು. ಆ ವೃಷಭ ಕ್ರೀಡಿತದಲ್ಲಿ ಗೂಳಿ ಕಾಲು ಕೆರ್ಕೊಂಡು ಯುದ್ಧ ಮಾಡೋದಂತಾರಲ್ಲ, ಕಾಲು ಅಪ್ಪಳಿಸಿ ಕೆರೆಯುತ್ತೆ. ಆ ರೀತಿಯಾಗಿ ಇವರು ನೆಲದ ಮೇಲೆ ಅಪ್ಪಳಿಸಿ ಕಾಲು ಕೆರ್ಕೊಂಡು ಯುದ್ಧಕ್ಕೆ ಸಿದ್ಧರಾದಾಗ ಭೂಮಿ ಕಂಪಿಸಿ ಪಾತಾಳಕ್ಕೆ ಸಮುದ್ರ ಹೋಗಿ ಊರ್ಧ್ವಲೋಕದಲ್ಲೇ ಕಂಗಾಲಾಗುವಂತೆ ಆಗಿ ಇದೇನು ಗದಾಯುದ್ಧವೋ ಜಗತ್ ಪ್ರಳಯವೋ ಗೊತ್ತಾಗದೇ ಇದ್ದಾಗ ಅವರು ಗದೆಗಳನ್ನು ಘಟ್ಟಿಸ್ತಾರೆ. ಬರೀ ಸದ್ದಿಂದಲೇ ಪದ್ಯ ರಚನೆ ಮಾಡ್ತಾನೆ. ಧಪ್ಪರಿ ಧಟ್ಟುಂ ಪೊಟ್ಟೆನೆ ಧಪ್ ಧಬಕ್ಕೆನೆ ದಿದಿಲ್ ಬುದಿಲ್ಲೆನೆ ಧಪ್ಪರಿ ಧಟ್ಟುಂ ಪೊಟ್ ಎನೆ ಧಪ್ ಧಗಪ್ ಎನೆ ದಿಗಿಲ್ ಬುದಿಲ್ಲೆನೆ ಗದೆಗಳ್ ಸಪ್ಪು ಸವಡಪ್ಪಿನಂ ಸೂಳ್ ತಪ್ಪದೆ ಕಡು ಕೈದೋ ಗದೆಗಳ್ ದಪ್ಪರಿ ಧಟ್ಟುಂ ಪೊಟ್ ಎನೆ ಧಪ್ ಧಗಪ್ ಎನೆ ದಿಗಿಲ್ ಬುದಿಲ್ಲೆನೆ ಸಪ್ಪು ಸವಡಪ್ಪಿನಂ ವರ್ವರನ್ ವರ್ವರ್ ಸೂಳ್ ತಪ್ಪದೆ ಕಡು ಕೈದು ಪೈದರ್. ಆ ಶಬ್ದಗಳು ನೋಡಿ. ಧಪ್ಪರಿ ಧಟ್ಟುಂ ಪೊಟ್ಟೆನೆ ಧೊಪ್ಪ ದೊಗಪ್ಪೆನೆ ದೆಗಿಲ್ ಬೌದಲ್ ಎನೆ ಮೈಗಳ್. ಆ ಮೈಯ ಶಬ್ದ ಒಂದು, ಗದೆಯ ಶಬ್ದ ಒಂದು. ಮೈಗೆ ಮೈ ಗಟ್ಟಿಸಿಕೊಂಡಾಗ ಕಬ್ಬಿಣದಂತೆ ಕಂಚಿನಂತೆ ಠಣ್ಣನೆ ಶಬ್ದ ಬರುವುದಿಲ್ಲ ಅಲ್ವಾ, ಅದು ದಪ್ಪು ದಟ್ಟು ಪೊಟ್ಟು ಅಂತ. ದಿಗಿಲ್ ಬುದಿಲ್ ಅಂತ ಆ ಗದಾಘಾತ. ಸೊಪ್ಪುಂ ಸವಡಪ್ಪಿನಂ, ಇದು ಒಂದು ಹಳಗ ನಡೆದ ನುಡಿಗಟ್ಟು. ಸೊಪ್ಪು ಸವಡಪ್ಪಿನಂ,
ಕುಸಿರುದರಿಯುವಂತೆ ಎಲ್ಲ ಸೊಪ್ಪಾಗಿ ಹೋಗುವ ಹಾಗೆ. ಸೊಪ್ಪೇ ಕೋಮಲವಾದದ್ದು, ಅದು ಹಿಸುಕಲ್ಪಟ್ಟರೆ ಬಾಡಿದಾಗ ಮತ್ತೂ ಆಗುತ್ತದೆ. ಆ ರೀತಿ ಪರಸ್ಪರ ಗಟ್ಟಿಸಿಕೊಳ್ಳೋದ್ರೊಳಗೆ ಅವರು ಸೊಪ್ಪಾಗುವಂತೆ ಆಯಿತು. ಸೂಳ್ ತಪ್ಪದೆ, ಕ್ರಮ ತಪ್ಪದೆ, ಅಂದರೆ ಒಮ್ಮೆ ಕೂಡ ಒಬ್ಬರ ಗದೆಗೆ ಮತ್ತೊಬ್ಬರು ಜಾರಿಕೊಳ್ಳಲಿಲ್ಲ ಅಂತ. ಮಿಸ್ ಆಗೋದು ಅಂತಾರಲ್ಲ, ಹಾಗಾಗಲೇ ಇಲ್ಲ. ಕ್ರಿಕೆಟ್ನಲ್ಲೆಲ್ಲ ಡಕ್ ಮಾಡೋದು ಅಂತಂತಾರೆ, ನೋಬಾಲ್ ಅಂತಾರೆ, ಏನೇನೋ ಉಂಟಲ್ಲ. ಆ ಥರದ್ದು ಯಾವುದೂ ಇಲ್ಲದೆ ಎಲ್ಲ ಚೆಂಡುಗಳು ಎಲ್ಲ ಎಸೆತವೂ ಆ ದಾಂಡಿಗೆ ಬೀಳಲೇಬೇಕು, ಅದು ಮತ್ತೆ ಪ್ರತಿಕ್ರಿಯೆ ತೋರಿಸಿ ಸಿಡಿಸಲೇಬೇಕು ಅಂತ. ಆ ರೀತಿಯಲ್ಲಿ ಸೂಳ್ ತಪ್ಪದೆ ಕಡುಕೈದು ಪೈದರ್ ವರ್ವರ ನೊರ್ವರ್. ಇಲ್ಲಿ ಸಂಸ್ಕೃತದ ಶಬ್ದ ಒಂದು ಔಷಧಕ್ಕೆ ಕೂಡ ಇಲ್ಲ, ಓಜಸ್ಸು ಬಂದಿದೆ. ಕನ್ನಡಿಗರ, ಕನ್ನಡದ ಕವಿಗಳ ಕನ್ನಡದ ಪ್ರೀತಿ ಇಂಥ ಪದ್ಯಗಳಲ್ಲಿ ಕಾಣಿಸುತ್ತದೆ. ಅವರಿಗೆ ರಸ ಬೇಕಾಗಿರುವುದು. ಭಾಷೆ ಯಾವುದಾದ್ರೂ ತೊಂದರೆ ಇಲ್ಲ. ಭಾಷಾ ಜಾಹೋಯಿ ಕಾ ಹೋವು ಅಂತ ನಮ್ಮ ರಾಜಶೇಖರ ಹೇಳಿದಂತೆ ಉಕ್ತಿ ವಿಶೇಷೋ ಕವ್ವಂ, ಉಕ್ತಿ ವಿಶೇಷವೇ ಕಾವ್ಯ. ಆ ರೀತಿ ಗದೆಯಂ ಘಟ್ಟಿಸೆ ಪುಟ್ಟಿದ ಕೆಂಡದ ಕಿಡಿಯಂತಂಡ ವೆಣ್ಬುಂ ದೆಸೆಯಂ ಪುದಿಯ ಪದಧೂಳಿ ಗಗನದೊಳ್ ಒದವೆ ಸುರರ್ ಬೆದರೆ ಕಾದಿದರ್ ಕಡುಗಲಿಗಳ್. ಪರಸ್ಪರ ಯುದ್ಧ ಮಾಡ್ತಾ ಇದ್ದಾರೆ. ಆ ಯುದ್ಧ ಮಾಡುವಾಗ ರನ್ನ ತುಂಬ ಚೆನ್ನಾಗಿ ಕಲ್ಪನೆ ಮಾಡಿದ್ದಾನೆ. ಇದು ಅವನದೇ ಕಲ್ಪನೆ, ಒರಿಜಿನಲ್ ಪ್ರತಿಭೆ. ಏಟು ಕೊಡುವಾಗ ಇದು ಅದಕ್ಕೆ, ಇದು ಇದಕ್ಕೆ ಅಂತ ಹೇಳಿ ಹೇಳಿ ಹೊಡೆಯೋದು, ಹೆಸರಿಟ್ಟು ಹೊಡೆಯೋದು. ಸಾಮಾನ್ಯವಾಗಿ ಒಂದು ಔತಣದಲ್ಲಿ ಬಡಿಸಬೇಕು ಅಂತಂದರೆ ನೋಡಿ, ನಮಗೋಸ್ಕರ ಒಂದು ಲಾಡು ತಿಂದ್ಬಿಡಿ, ಇವ್ರಿಗೋಸ್ಕರ ಒಂದು ಅಂತೆಲ್ಲ. ಹಿಂದೊಮ್ಮೆ ರಾಜಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಉದಯಪುರದಲ್ಲಿ ಆ ಹೋಟೆಲ್ನವನು, ಏ ಆಪ್ಕೆ ಲಿಯೇ ನಹೀ ಹಮ್ಕೆ ಲಿಯೇ ಖಾಯಿಯೇ, ಏ ರೋಟಿ ಖಾಯಿಯೇ, ದಯಾ ಖಾಯಿಯೇ. ದಯಾ ಅಂತ ಸಂಸ್ಕೃತದ ದಯಾ ಶಬ್ದ ತೃತೀಯ ವಿಭಕ್ತಿಯಲ್ಲಿ ಬಳಸ್ತಾ ಇದ್ದ. ಈ ಥರ ನಮಗೋಸ್ಕರವಾಗಿ ದಯವಿಟ್ಟು ತಿನ್ನಿ ಅಂತ ಹೇಳ್ಬಿಟ್ಟಿದ್ರು. ನೀವು ತಿನ್ನಿ, ನಾವು ನೋಡೋಣ, ನೀವೆಷ್ಟು ತಿನ್ನಬಲ್ಲರೋ ನೋಡ್ತೀವಿ ಅಂತ ಹೀಗೆಲ್ಲ ಉಪಚಾರ. ಆ ರೀತಿ ಹೆಸರಿಟ್ಟು ಆ ರೀತಿ ಪ್ರತ್ಯೇಕವಾಗಿ ಒಂದು ಮೀಸಲು ಗಾಣಿಕೆಯಂತೆ ಏಟುಗಳನ್ನು ಕೊಡ್ತಾ ಇದ್ದಾರೆ. ಕರಿಯಂ ನುಂಗಿ ಕಳಿಂಗನಂ ನೊಣೆದ ದರ್ಪಕ್ಕೆ ಒಂದು ಮತ್ ಸಹೋದರರಂ ಕೋಪದೆ ತಿಂದುದರ್ಕೆ ಎರಡು ದುಶ್ಯಾಸನ ಊರಸ್ಥಳ ಕ್ಷರತ್ ಅಸ್ರಾಂಬುವಂ ಆರ್ದು ಪೀರ್ದ ಮುಳಿಸಿಂಗಂ ಮೂರು ಎಂದು ಮಚ್ಚರದಿಂದ ಓವದೆ ಪೈದನ್ ಎತ್ತಿಗದೆಯಂ ದುರ್ಯೋಧನಂ ಭೀಮನಂ. ಇದು ದುರ್ಯೋಧನ ಏಟು ಕೊಡುವಾಗ ಹೇಳ್ತಾ ಇದ್ದಾನೆ, ಕರಿಯಂ ನುಂಗಿ ಕಳಿಂಗನಂ ನೊಣದ ದರ್ಪಕ್ಕೆ ಒಂದು ಕೊಳ್ಳಂತ. ಯಾವಾಗ ಕರಿಯನ ನುಂಗದ, ಯಾವಾಗ ಕಳಿಂಗನಂ ಕೊಂದದ್ದು ಅಂತನ್ನುವುದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ವ್ಯಾಖ್ಯಾನಕಾರರು ಬೇರೆ ಬೇರೆ ಥರ ಹೇಳ್ತಾರೆ. ನನಗನ್ನಿಸಿದ್ದನ್ನು ಹೇಳ್ತೀನಿ. ಕರಿಯಂ ನುಂಗಿದ್ದು ಅಂದರೆ ಭಗದತ್ತನ ಆನೆ, ಸುಪ್ರತೀಕ ಮಹಾಗಜ. ಅದಕ್ಕಾಗಿ ಕುಮಾರವ್ಯಾಸ ಒಂದು ಸಂಧಿಯನ್ನೇ ಮೀಸಲಿಟ್ಟಿದ್ದಾನೆ. ಅರದುದೋ ಪರ ಬಲವ ಕಾಲನ ಹೊರದುದೋ ಮಾರಣನ ಯಂತ್ರವ ಬರದುದೋ ಬವರಕ್ಕೆ ಬಲುಗೈಗಳನ್ನು ಕೈ ನೆಗಹಿ ಅಂತ ಆ ಒಂದು ಷಟ್ಪದಿಯನ್ನೇ ಭವ್ಯವಾಗಿ ಬರೆದಿದ್ದಾನೆ. ಅದರ ಸೊಂಡೆಲಿನ ಬೀಸು ಹಾಸನ್ನೇ ಅಂತಹ ಸುಪ್ರತೀಕ. ಅದು ಕೃಷ್ಣನ ಪೂರ್ವಾವತಾರ ವರಾಹಾವತಾರದಲ್ಲಿ ಅವನಿಗೆ ಹುಟ್ಟಿದವನು ಅಂತ ಹೆಸರಾದ ನರಕಾಸುರನ ಮಗ ಭಗದತ್ತನ ಆನೆ. ಅವನೊಂದು ಮಹಾ ಗಜಸೇನೆಯನ್ನು ತೆಗೆದುಕೊಂಡು ಬಂದಿದ್ದ. ಅದಲ್ಲದೆ ಕಾಳಿಂಗ ಅಂತಂದರೆ ಕಳಿಂಗ ದೇಶಾಧಿಪತಿ, ಅವನದೂ ಒಂದು ಗಜಸೇನೆ ಬಂದಿತ್ತು. ಕಳಿಂಗ ಅಂತಂದರೆ ಈ ಹೊತ್ತಿನ ಒಡಿಸ್ಸಾದ ಒಂದು ಭಾಗ, ಉತ್ತರ ಭಾಗದ ಒಡಿಸ್ಸಾ. ಆ ಸೇನೆಯಲ್ಲಿ ಆನೆಗಳನ್ನು ಕೊಂದ. ಹೀಗೆ ಸಮಷ್ಟಿಯಾದ ಆನೆಗಳ ಸಂಹಾರವನ್ನು ಭೀಮ ಮಾಡಿದ. ಆನೆಗಳನ್ನೇ ಚೆಂಡಾಟದಂತೆ ಎಸ್ದಿಟ್ಟ ಅಂತೆಲ್ಲ ಮೂಲ ಮಹಾಭಾರತದಲ್ಲಿ ಬರುತ್ತದೆ. ಪಂಪ ಭಾರತದಲ್ಲಿ ಕೂಡ ತುಂಬ ಚೆನ್ನಾಗಿ ಸುಪ್ರತೀಕದ ವರ್ಣನೆ ಬಂದಿದೆ. ಆದರೆ ಕುಮಾರವ್ಯಾಸನಲ್ಲಿ ಶಿಖರಗಾಮಿಯ ಪ್ರತಿಭೆ. ಅದು ಕರಿಯಂ ನುಂಗಿ. ದುರ್ಯೋಧನನ ಪಕ್ಷಕ್ಕೆ ಅನ್ಯಾಯವಾಯ್ತಲ್ಲ, ಅಷ್ಟು ಗಜಸೈನ್ಯವೂ ಹೋಯ್ತಲ್ಲ. ಜೊತೆಗೆ ಗಜ ಸಂಹಾರ ಮಾಡಬಾರದು ಅಂತ ಕೂಡ ಧರ್ಮಶಾಸ್ತ್ರ ಉಂಟು. ಅದು ಒಂದು. ಮತ್ತೆ ಕಳಿಂಗನಂ ನೋಡದ. ಇಲ್ಲಿ ಕಾಳಿಂಗ ಅಂದರೆ ಕಳಿಂಗ ದೇಶಾಧಿಪತಿ ಮಹಾರಾಜನನ್ನು ಭೀಮ ಕೊಂದಿದ್ದ ಅಂತ ಒಂದು. ಮತ್ತು ಇನ್ನೊಂದು, ಮಹಾಭಾರತದಲ್ಲಿ ಎಲ್ಲ ಆವೃತ್ತಿಗಳಲ್ಲಿ ಅಲ್ಲ, ಕೆಲವು ಆವೃತ್ತಿಗಳಲ್ಲಿ ಕಣಿಕ ಅಥವಾ ಕಳಿಂಗ ನೀತಿ ಅಂತ ಬರುತ್ತದೆ. ಪಾಂಡವರನ್ನ ಅರಗಿನ ಮನೆಯಲ್ಲಿ ಸುಡಿಸಬೇಕು ಅನ್ನುವ ಪ್ಲ್ಯಾನ್ ಹಾಕೋದಕ್ಕೆ ಮೂಲ ಕಾರಣನಾದವನು ಕುಣಿಕ ಅಥವಾ ಕಣಿಕ ಇಲ್ಲವೇ ಕಳಿಂಗ ಅಂತ ಹೆಸರಾದ
ಶಕುನಿ ಕರೆದುಕೊಂಡು ಬಂದ ಗಾಂಧಾರ ದೇಶದ ಮಂತ್ರಿ ಅಂತ. ಅವನದು ಅತ್ಯಂತ ಧೂರ್ತ ವಿದ್ಯೆ, ಅದು ಕಣಿಕನೀತಿ ಅಂತಲೇ ಕುಖ್ಯಾತ. ಆ ಮಂತ್ರಿಯನ್ನು ಕೊಂದದ್ದು ಅಂತ. ಅದನ್ನು ಕೊಂದ ಅಂತ ಮಹಾಭಾರತ ಯುದ್ಧದಲ್ಲಿ ಬರೋಲ್ಲ, ಅದು ಒಂದು ನನ್ನ ಊಹೆ. ಕರಿಯಂ ನುಂಗಿ ಕಳಿಂಗಂ ನೊಣೆದ ದರ್ಪಕ್ಕೆ ಒಂದು, ಮುದಿ ಮಂತ್ರಿಯನ್ನು ಕೊಂದದ್ರೊಳಗೆ ಏನುಂಟು ಮಹತ್ವ ಅಂತ. ಅದಕ್ಕಾಗಿ ಒಂದು ಏಟು. ಮತ್ ಸಹೋದರರಂ ಕೋಪದೆ ತಿಂದುದಕ್ಕೆರಡು. 99 ಜನ ತಮ್ಮಂದ್ರನ್ನು ಕೂಡ ಕೊಂದು ತಿಂದನಲ್ಲ, ಅದಕ್ಕಾಗಿ 2. ಇನ್ನು ದುಶ್ಯಾಸನೋರಸ್ಥಳ ಕ್ಷರದ್ ಅಸ್ರಾಂಬು, ಕ್ಷರತ್ ಸುರಿತಾ ಇರತಕ್ಕಂಥ ಅಸ್ರಾಂಬು ರಕ್ತಧಾರೆಯನ್ನ ಹೀರಿದ್ದಕ್ಕಾಗಿ 1. ಯಾರೇ ಏನೇ ಆದರೂ ಒಡಹುಟ್ಟು ದಾಯಾದರು ದಶಾಹ ಸೂತಕ ಅವರಿಗೆ ಬರುತ್ತದೆ, ಯಾರೊಬ್ಬರು ಸತ್ರು. ಅಂಥವರಲ್ಲಿ ರಕ್ತ ಕುಡಿಯೋದು ಅಂದರೆ ಏನು? ಇದನ್ನು ಗಾಂಧಾರಿ ಕೂಡ ಮುಂದೆ ಅವಳು ಆಕ್ಷೇಪ ಮಾಡ್ತಾಳೆ ಭೀಮನಿಗೆ ಸ್ತ್ರೀ ಪರ್ವದಲ್ಲಿ, ಎಂಥ ಅನ್ಯಾಯ ಮಾಡಿದೆ ಅಂತ. ಆಗ ಭೀಮ ಬಚಾಯಿಸ್ಕೊಂಡ್ಬಿಡ್ತಾನೆ, ಇಲ್ಲ ಹಲ್ಲಿನ ಮಧ್ಯ ಹೋಯ್ತೆ ಹೊರತು ಗಂಟಲ್ಲಿ ಇಳಿಲಿಲ್ಲ ರಕ್ತ, ನಾನು ಆ ಥರ ಕೆಲಸ ಎಲ್ಲ ಮಾಡ್ತೀನ ಅಂತ. ಭೀಮಾನು ಪಾಪ ಜಾರಿಕೊಳ್ಳುವಂಥ ಸ್ಥಿತಿ ಬಂತು, ಇನ್ನೇನು ಮಾಡೋದು? ಇನ್ನೂ ಬಲವಾಗಿ ಗಲಾಟೆ ಮಾಡಿದರೆ ಗಾಂಧಾರಿ ಅವಳನ್ನೇ ಕೊಂದು ಬಿಡ್ತಾ ಇದ್ದು ಏನೋ ಕೋಪದಲ್ಲಿ, ತಿಳಿಯೋದಿಲ್ಲ. ಹಾಗಾಗಿ ದುಶ್ಯಾಸನೋರ ಸ್ಥಳ ಅಕ್ಷರ ಅಸ್ರಾಂಬುವನ್ ಆರ್ದು ಪೀರ್ದ, ಹೀರ್ಕೊಂಡಂಥದ್ದು, ಎಳೆದು ಹೀರ್ಕೊಂಡಲ್ಲ, ಮೊಗೆದು ಆರ್ದು ಪೀರ್ದ ಆಸೆಯಿಂದ, ಅವನು ಆಸರದಿಂದ ಹೀರಿದನಲ್ಲ. ಆ ಮುಳಿಸಿಂಗಂ 3 ಕೊಳ್ಳೆಂದು ಮಚ್ಚರದಿಂದ ಅಸೂಯೆಯಿಂದ ಓಬದೆ ಒಂದಿಷ್ಟು ಕರುಣೆ ತೋರಿಸದೆ ಪೊಯ್ದನ್ ಬಡ್ದ ಎತ್ತಿ ಗದಯಂ ದುರ್ಯೋಧನಂ ಭೀಮನಂ, ಹಾಗೆ ಬಡೀತಾನೆ. ಹಾಗೆ ಮುಟ್ಟಿ ಮೂದಲಿಸೆ ಭೀಮ ಏನು ಸೇರಿಗೆ ಸವಾಸೇರು ಅಂತ ಅವನ ಉತ್ತರ ನೋಡಿ. ಇದು ಲಾಕ್ಷಾಗೇಹದಾಹಕ್ಕೆ, ಇದು ವಿಷಮ ವಿಷಾನ್ನಕ್ಕೆ, ಇದು ಈ ನಾಡ ಜೂದಿಂಗೆ, ಇದು ಪಂಚಾಲಿ ಪ್ರಪಂಚಕ್ಕೆ, ಇದು ಕೃತಕ ಸಭಾಲೋಕನ ಭ್ರಾಂತಿಗೆ ಎಂದು ಓವದೆ ಪೊಯ್ದಂ ಕಾಲ್ಗಳಂ ತೋಳ್ಗಳಂ ಅಗಲ್ದ ಉರಮಂ ಕೆನ್ನೆಯಂ ನೆತ್ತಿಯಂ ಕೋಪದೊಳ್ 5 ದುರ್ನಯಕ್ಕೆ 5 ಉರುಗದಾದಂಡದಿಂ ಭೀಮಸೇನಂ ಗದಾದಂಡದಿಂ ಪೊಯ್ದಂ. ಇದು ಲಾಕ್ಷಾಗೇಹದಾಹಕ್ಕೆ ಎಂದು ಕಾಲ್ಗಳಂ ಪೊಯ್ದಂ. ಇದು ವಿಷಮ ವಿಷಾನ್ನಕ್ಕೆ ಎಂದು ತೋಳ್ಗಳಂ ಪೊಯ್ದಂ. ಇದು ಈ ನಾಡಜೂದಿಂಗೆ ಎಂದು ಅಗಲ್ದ ಉರಮಂ ಪೊಯ್ದಂ. ಇದು ಪಂಚಾಲಿ ಪ್ರಪಂಚಕ್ಕೆ ಎಂದು ಕೆನ್ನೆಯಂ ಪೊಯ್ದಂ. ಇದು ಕೃತಕ ಸಭಾಲೋಕನಕ್ಕೆ ಭ್ರಾಂತಿಗೆ ಎಂದು ನೆತ್ತಿಯಂ ಪೊಯ್ದಂ. 5 ದುರ್ನಯಕ್ಕೆ 5 ಎಡೆಯಂ ಓವದೆ ಉರುಗದಾದಂಡರೆಂ ಪೊಯ್ದಂ. ಹಿಂಸಧ್ವನಿ ಹೇಗೆ ಮಾಡಿದ್ದಾನೆ ನೋಡಿ. ಇದು ಹಂಸಧ್ವನಿಯಾ? ರಣಹಿಂಸಧ್ವನಿ. ಇದು ಲಾಕ್ಷಾಗೇಹ ದಾಹಕ್ಕೆ, ಇದು ಅರಗಿನ ಮನೆಯಲ್ಲಿ ನಮ್ಮನ್ನು ಸುಟ್ಟಿದ್ದಕ್ಕೆ ಅಂತ. ಅದಕ್ಕಾಗಿ ಕಾಲುಗಳನ್ನೆರಡನ್ನೂ ಬಡದನಂತೆ. ಆಮೇಲೆ ಇದು ವಿಷಾನ್ನವನ್ನ ಹಾಕಿದ್ದಕ್ಕೆ ಅಂತ ಹೇಳಿ ತೋಳುಗಳನ್ನು ರಪರಪರೆ ಹೊಡೆದ. ನಾಡ ಜೂದಿಂಗೆ, ಕಪಟ ದ್ಯೂತಕ್ಕೆ ಅಂತ ಹೇಳಿ ಎದೆಗೆ ಬಡದನಂತೆ. ಇದು ಪಾಂಚಾಲಿ ಪ್ರಪಂಚಕ್ಕೆ, ಇದು ದ್ರೌಪದಿಯ ಶಿಖಿಯನ್ನ ಸೀರೆಯನ್ನ ಹಿಡಿದೆಳೆದಕ್ಕೆ ಅಂತ ಕೆನ್ನೆಯ ಮೇಲೆ ಹಲ್ಲುಗಳು ಉದುರುವಂತೆ ರಪರಪರೆ ಬಡದ. ಮತ್ತೆ ಕೃತಕ ಸಭಾಲೋಕರ ಭ್ರಾಂತಿ, ನಮ್ಮ ಮೈಸಭೆಯನ್ನು ಕಂಡು ಕರುಬಿ ಅಲ್ಲಿ ನೀನು ಜಾರಿ ಬಿದ್ದದ್ದಕ್ಕೆ ನಮ್ಮನ್ನ ಅನ್ಯಾಯಗಾರರು ಅಂತ ಮಾಡಿಕೊಂಡಿಯಲ್ಲ, ಅದಕ್ಕೆ ಅಂತ ತಲೆ ಮೇಲೆ ಕುಟ್ಟಿದನಂತೆ. ಹೀಗೆ ಒಂದೊಂದು ಹಂತಕ್ಕೂ ಒಂದೊಂದು ರೀತಿಯಲ್ಲಿ ಕಾಲುಗಳೆರಡಕ್ಕೆ, ಕೈಗಳೆರಡಕ್ಕೆ, ಕೆನ್ನೆ 2ಕ್ಕೆ, ಎದೆಗೆ, ತಲೆಗೆ 5 ಕಡೆಗಳಲ್ಲಿ 5 ಏಟನ್ನು ಹಾಕ್ತಾನೆ. ಅದು ಏನು ಒಂದಲ್ಲ, 10 ಏಟುಗಳನ್ನು ಒಂದೊಂದು ಕ್ಷಣಕ್ಕೆ ಕಣ್ಣೆವೆ ಮುಚ್ಚುವುದರೊಳಗೆ ಬಡಿದು ಹಾಕ್ತಾ ಇದ್ದಾನೆ. ಈ ರೀತಿಯಾಗಿ ಬಡಿದು ವಿಜೃಂಭಿಸಿದ ಬಗೆಯನ್ನು ನಾಳೆ ನೋಡೋಣ. ನಾಳೆ ದಿವಸ ಮಂಗಳ ಮುಗಿತಾಯ. ಧನ್ಯವಾದ, ನಮಸ್ಕಾರ.